ನೋಡೋಣ. ಎವ್ರಿ ಬಾಡಿ, ಸಪೋಸ್ ದೇರ್ ಇಸ್ ಅ ಬಾಡಿ ಎನಲ್ಲಿ ಒಂದು ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್. ದೇರ್ ಆರ್ 6 ಸೆಟ್ಸ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್, 6 ಪೇರ್ಸ್ ಅಂತ ಇಟ್ಕೊಳ್ಳಿ. ದಟ್ ಮೇಕ್ಸ್ ದ ಟೋಟಲ್ ಬಾಡಿ ನ್ಯೂಟ್ರಲ್. ಟೋಟಲ್ ಚಾರ್ಜ್ ಆನ್ ದ ಬಾಡಿ 0 ಆಗುತ್ತೆ. ಅವಾಗ ಚಾರ್ಜಸ್ ಅಂತ ಇದ್ದಾವೆ ಪ್ರಪಂಚದಲ್ಲಿ, ಅಷ್ಟು ಅರ್ಥ ಮಾಡ್ಕೊಳ್ಳಿ. ವಸ್ತುಗಳಲ್ಲಿ ಚಾರ್ಜ್ ಅಂತ ಒಂದು ಪ್ರಾಪರ್ಟಿ ಇದೆ. ಈಗ ನೀವೆಲ್ಲ ವಸ್ತುಗಳ ಮತ್ತು ಪ್ರಾಣಿನ. ಸೊ ಯು ಆರ್ ಅನಿಮಲ್ಸ್ ಫಸ್ಟ್ ಥಿಂಗ್, ಆಮೇಲೆ ಯು ಆರ್ ಮಟೀರಿಯಲ್ ಬೀಯಿಂಗ್ಸ್. ಯು ಆರ್ ಆಲ್ ಮೇಡ್ ಅಪ್ ಆಫ್ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್, ರೈಟ್? ಸೊ ಈಸ್ ದಿಸ್ ಕ್ಯಾಮ್ರಾ. ಸೊ ವಿ ಆರ್ ಆಲ್ ಮ್ಯಾಟರ್. ನಾವು ಮ್ಯಾಟರ್ ಅಂದಮೇಲೆ ನಾವು ವಸ್ತುಗಳು ಅಂತ ಹೇಳಿದ ಮೇಲೆ ನಮಗೆ ಮಾಸ್ ಇದೆ ತಾನೆ. ದೇವ್ರು ಕೊಟ್ಟಿರೋ ಒಂದು ರೂಪ ಇದೆ. ಆ್ಯಂಡ್ ವಿ ಹ್ಯಾವ್ ಕಲರ್, ವಿ ಹ್ಯಾವ್ ಅವರ್ ಓನ್ ಕ್ಯಾರೆಕ್ಟರ್ಸ್. ಸೊ ವಿ ಹ್ಯಾವ್ ಡಿಫ್ರೆಂಟ್ ಆಟ್ರಿಬ್ಯೂಟ್ಸ್. ನಮಗೆ ಬೇರೆ ಬೇರೆ ರೀತಿಯ ಗುಣಗಳಿದ್ದಾವೆ. ಅದೇ ಥರ ಒಂದು ವಸ್ತು ಅಂದರೆ ಆ ವಸ್ತುವಿಗೆ ಒಂದು ಶೇಪು, ಒಂದು ಕಲರು, ಒಂದು ಮಾಸು, ಒಂದು ಸ್ಟ್ರಕ್ಚರು ಎಲ್ಲ ಇರುತ್ತೆ ಅದಕ್ಕೆ, ಗೊತ್ತಾಯ್ತಾ? ಅದೇ ಥರ ಆ ಬಾಡಿ ಒಳಗಡೆ ಇನ್ನೂ ಒಂದು ಪ್ರಾಪರ್ಟಿನೂ ಇದೆ. ವಿ ಕಾಲ್ ಇಟ್ ಆಸ್ ಚಾರ್ಜ್. ಆ್ಯಕ್ಚುಲಿ ಇಡೀ ವಸ್ತುಗಳು ಹಿಂಗಾಗಿರೋಕ್ಕೆ ಕಾರಣನೇ ಚಾರ್ಜು. ಇಲ್ಲಾಂದರೆ ಆಟಮೇ ಇರೋಲ್ಲ. ಫಸ್ಟ್ ಆಫ್ ಆಲ್ ಆಟಮು, ನ್ಯೂಕ್ಲಿಯಸ್ಸಿಗೂ ಎಲೆಕ್ಟ್ರಾನಿಗೂ ಚಾರ್ಜ್ ಇರಲಿಲ್ಲ ಅಂದಿದ್ದರೆ ಈ ಪ್ರಪಂಚನೇ ಆಗ್ತಿರಲಿಲ್ಲ, ಅಟಾಮಿಕ್ ಸ್ಟ್ರಕ್ಚರೇ ಇರ್ತಿರಲಿಲ್ಲ ಫಸ್ಟ್ ಆಫ್ ಆಲ್. ಸೊ ಬಿಕಾಸ್ ಆಫ್ ದಿಸ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಇಂಟರಾಕ್ಷನ್ ದೇರ್ ಈಸ್ ದಿಸ್ ಯೂನಿವರ್ಸ್ ವರ್ಕಿಂಗ್ ಔಟ್. ಆ್ಯಂಡ್ ದಿಸ್ ಒಂದು ಬಾಡಿ ನ್ಯೂಟ್ರಲ್ ಇದೆ ಅಂತ ಅಂದ್ಕೊಳ್ಳೋಣ. ನ್ಯೂಟ್ರಲ್ ಇದೆ ಅಂದರೆ ಅದರಲ್ಲಿ ಚಾರ್ಜೇ ಇರಲಿಲ್ಲ, ದೆರ್ ವಾಸ್ ನೋ ಚಾರ್ಜಸ್ ಅಂತ ಅಲ್ಲ. ಇಟ್ ಮೀನ್ಸ್ ದೇ ಹ್ಯಾವ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಅಂತ ಅರ್ಥ. ವಿ ಹ್ಯಾವ್ 6 ಪೇರ್ಸ್. 6 ಪೇರ್ಸ್ ಮೀನ್ಸ್ 6 ಪಾಸಿಟಿವ್ ಚಾರ್ಜಸ್ ಆ್ಯಂಡ್ 6 ನೆಗೆಟಿವ್ ಚಾರ್ಜಸ್. ಆ್ಯಡ್ ದೆಮ್ ಬೋತ್, ಇವೆರಡನ್ನು ಆ್ಯಡ್ ಮಾಡಿ. 6 positive, 6 negative, 0 you will get. That is the value of charge on this body. There is another body called B. B also has 4 pairs of positive and negative charges. ಯಾಕೆ ಇಲ್ಲಿ 4 pairs? ನಾನು ತೊಗೊಂಡಿದ್ದೀನಿ ಹಂಗೆ. ಇಟ್ ಮೇ ಬಿ ಹ್ಯಾವಿಂಗ್ 40 pairs ಆಲ್ಸೋ. ಅರ್ಥ ಆಯ್ತಾ? ಎಷ್ಟು ಬೇಕಾದ್ರೂ ಇರ್ಬೋದು. ವಿ ಕ್ಯಾನ್ ನಾಟ್ ಕೌಂಟ್ ದೆಮ್. ಸೊ ಎಷ್ಟು ಆಟಮ್ಸ್ ಇರ್ತಾವೋ ಅಷ್ಟು ಪೇರ್ಸ್ ಇರ್ತಾವಲ್ಲಿ. ಓಕೆ, ಹಿಯರ್ ಇಟ್ ಈಸ್ +4 and plus of -4. The total charge here also is 0. So this is before making them interact with each other. ಅವೆರಡನ್ನು ಒಂದಕ್ಕೊಂದು ಇಂಟರಾಕ್ಟ್ ಮಾಡೋದ್ರಿಂದ ಮೊದಲು. ಸಪೋಸ್ ಒನ್ ಈಸ್ ಎ ಗ್ಲಾಸ್ ರಾಡ್, ಅನದರ್ ಒನ್ ಈಸ್ ಎ ಸಿಲ್ಕ್ ಕ್ಲಾತ್. ಮೊದಲನೇದು ಗ್ಲಾಸ್ ರಾಡ್ ಅಂತ ಇಟ್ಕೊಳ್ಳಿ, ಎರಡನೇದನ್ನು ಸಿಲ್ಕ್ ಕ್ಲಾತ್ ಅಂತ ಇಟ್ಕೊಳ್ಳಿ. ವೆನ್ ಯು ರಬ್ ಗ್ಲಾಸ್ ರಾಡ್ ಓವರ್ ದ ಸಿಲ್ಕ್ ಕ್ಲಾತ್, ವಾಟ್ ಹ್ಯಾಪನ್ಸ್? ಡ್ಯೂ ಟು ರಬ್ಬಿಂಗ್, ಸಮ್ ಆಫ್ ದ ಎಲೆಕ್ಟ್ರಾನ್ಸ್ ಫ್ರಮ್ ದ ಗ್ಲಾಸ್ ರಾಡ್ ಆರ್ ಟ್ರಾನ್ಸ್ಫರ್ಡ್ ಟು ದ ಸಿಲ್ಕ್ ಕ್ಲಾತ್. ಇಲ್ಲಿ ತಗೊಳ್ಳೋದಾದರೆ ಎನಿಂದ ಬಿಗೆ 2 ಎಲೆಕ್ಟ್ರಾನ್ಸ್ಗಳು ಟ್ರಾನ್ಸ್ಫರ್ ಆಗ್ತವೆ. ಇಟ್ ಮೀನ್ಸ್ 2 ನೆಗೆಟಿವ್ ಚಾರ್ಜಸ್ ಆರ್ ಲಾಸ್ಟ್ ಫ್ರಮ್ ದಿಸ್ ಬಾಡಿ. ವಾಟ್ ಹ್ಯಾಪನ್ಸ್ ನಾವು? ಟೋಟಲ್ ಚಾರ್ಜ್ ಇಕ್ವೇಷನ್ ಏನಾಗುತ್ತೆ? 6 ಚಾರ್ಜಸ್ ಹಾಗೆ ಇರ್ತವೆ, ಹೋಗೋದು ನೆಗೆಟಿವ್ ಚಾರ್ಜಸ್ಸು ಎಷ್ಟು? -4. ರಿಮೈನಿಂಗ್ ನೋಡಿ ಎಷ್ಟಿದೆ ಅಂತ. ಇಟ್ ಹ್ಯಾಸ್ ಲಾಸ್ಟ್ 2. ಸೊ ಇವಾಗ ಟೋಟಲ್ ಚಾರ್ಜು ಏನಾಗುತ್ತೆ? +2, ರೈಟ್? ಅಂದರೆ ಫಾರ್ 2 ಪಾಸಿಟಿವ್ ಚಾರ್ಜಸ್, ಈ 2 ಪಾಸಿಟಿವ್ ಚಾರ್ಜ್ಗಳಿಗೆ ಜೋಡಿ ಇಲ್ದಂಗೆ ಆಗುತ್ತೆ. ದೇ ಲೂಸ್ ದೇರ್ ಕಂಪನಿಯನ್. ಓಕೆನಾ? ಸೊ ಆ್ಯಸ್ ಎ ರಿಸಲ್ಟ್, ಇನ್ ಸರ್ಚ್ ಆಫ್ ದ ಕಂಪನಿ, ಎಲ್ಲೋಯ್ತು ನನ್ನ ನೆಗೆಟಿವ್ ಚಾರ್ಜು ಅಂತ ಅದೇನು ಮಾಡುತ್ತೆ? ಇಟ್ ಸ್ಟಾರ್ಟ್ ಸರ್ಚಿಂಗ್ ಆಲ್ ಓವರ್ ದ ಬಾಡಿ. ಸೊ ದಟ್ ಇಟ್ ಗೆಟ್ಸ್ ಡಿಸ್ಟ್ರಿಬ್ಯೂಟೆಡ್. ಇದೊಂದು ಪಾಸಿಟಿವ್ ಚಾರ್ಜು, ಇದೊಂದು ಪಾಸಿಟಿವ್ ಚಾರ್ಜು, ಅವೆರಡು ಒಟ್ಟೊಟ್ಟಿಗೆ ಅಂತೂ ಇರಲ್ಲ. ಅವೆರಡು ಹತ್ತಿರ ಬಂದರೂ ರಿಪೆಲ್ ಆಗಿ ಓಡೋಗ್ತಿರ್ತವೆ. ಸೊ ಇವನು ಅವನಿಂದ ರಿಪೆಲ್ ಆಗ್ತಾನೆ, ಇವನು ಅವನಿಂದ ರಿಪೆಲ್ ಆಗ್ತಾನೆ. ಇಡೀ ದೇಶನೇ ಅವ್ರದ್ದು. ಏನು ಮಾಡ್ತಾರೆ? ದೇ ಡಿಸ್ಟ್ರಿಬ್ಯೂಟ್, ಆರಾಮ್ಸೆ ಡಿಸ್ಟ್ರಿಬ್ಯೂಟ್ ಆಗ್ತಾರೆ. ಗೊತ್ತಾಯ್ತಾ? ಇಂಥ ಒಂದು 25-30 ಜನ ಸೇರ್ಕೊಂಡ್ಬಿಟ್ರು ಅಂತ ಇಟ್ಕೊಳ್ಳಿ. ಹೀಗೆ ಉಜ್ಜಿಬಿಟ್ಟು ಸುಮಾರು ಒಂದು 10-12 ಪಾಸಿಟಿವ್ ಚಾರ್ಜ್ಗಳು ಕ್ರಿಯೇಟ್ ಆದವು ಅಂತ ಇಟ್ಕೊಳ್ಳಿ. ಸೊ ದೇರ್ ಆರ್ ಮೋರ್ ನಂಬರ್ ಆಫ್ ಚಾರ್ಜಸ್, ದೇರ್ ಇಸ್ ಎ ಲೆಸ್ ಸ್ಪೇಸ್ ಆನ್ ದ ಬಾಡಿ. ಆಸ್ ಎ ರಿಸಲ್ಟ್ ಏನಾಗ್ತವೆ? ರಿಪೆಲ್ ಆಗ್ತವೆ, ಬಟ್ ದೇ ಡಿಸ್ಟ್ರಿಬ್ಯೂಟ್ ಇನ್ ಎ ಡೆನ್ಸಿಟಿ ಮ್ಯಾನರ್, ಇನ್ ಎ ಡೆನ್ಸ್ ವೇ, ಇನ್ ಎ ಕಾಂಪ್ಯಾಕ್ಟ್ ಮ್ಯಾನರ್. ತುಂಬ ಅಗಲವಾಗಿ ಏನು ಹರಡ್ಕೊಳ್ಳಲ್ಲ, ಅಲ್ಲಲ್ಲಿ ಇರ್ತಾರೆ. ನಿಮ್ಮಷ್ಟು ಆರಾಮಾಗಂತೂ ಇರಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಈಗ ನಿಮ್ಮಿಬ್ಬರ ನಡುವೆ ತುಂಬ ದೊಡ್ಡ ಜಾಗದಲ್ಲಿ ನೀವಿಬ್ಬರೇ ಇದ್ರಲ್ಲ, ಅವಾಗ ನಿಮ್ಮ ಪೊಟೆನ್ಷಿಯಲ್ ಕಡಿಮೆ ಇರುತ್ತೆ. ಪೊಟೆನ್ಷಿಯಲ್ ಕಡಿಮೆ ಇರುತ್ತೆ ಅಂದ್ರೇನು? ನಿಮ್ಮಿಬ್ಬರ ನಡುವಿನ ರಿಪಲ್ಸಿವ್ ಪ್ರಾಪರ್ಟಿ ಕಡಿಮೆ ಇರುತ್ತೆ. ಇನ್ನೊಂದು ಚಾರ್ಜನ್ನು ಆರಾಮ್ಸೆ ತಂದು ಹಾಕ್ಬೋದು. ಅರ್ಥ ಆಗ್ತದೆ? ಇವರಿಬ್ಬರು ರಿಪಲ್ಸಿವ್ ಬಾಡೀಸ್, ಇನ್ನೊಂದು ಪಾಸಿಟಿವ್ ಚಾರ್ಜ್ನ ಇವರಿಬ್ಬರ ನಡುವೆ ತಂದು ಹಾಕೋದು ಈಸಿ ನನಗೆ. ಯಾಕೆ? ಇವನು ಸ್ವಲ್ಪ ವೀಕ್ ಇದ್ದಾನೆ, ಅವನು ಸ್ವಲ್ಪ ದೂರ ಇದ್ದಾರೆ. ಅದೇ ಇವರಿಬ್ಬರು ಹತ್ರ ಇದ್ದು ಅಂದರೆ, ಈಗ ನೋಡಿ ಇವರಿಬ್ಬರಿದ್ದಾರೆ, ಒಬ್ಬನನ್ನು ಆರಾಮ್ಸೆ ತಂದು ಕೂರಿಸ್ಬೋದು. ಈಗ ನೀವು 3 ಇದ್ದೀರಿ, 4ನೇವ್ನು ಕೂರಿಸೋದು ಕಷ್ಟ ಆಗುತ್ತೆ ಅಲ್ವಾ? 4 ಜನ ಇದ್ದೀರಿ, 5ನೇವ್ನು ಕೂರಿಸೋದು ಇನ್ನೂ ಕಷ್ಟ ಆಗುತ್ತೆ. ಸೊ ಆ್ಯಡ್ ಮಾಡ್ತಾ ಹೋಗೋದು ಕಷ್ಟ ಆಗ್ತಾ ಹೋಗುತ್ತೆ. ಸೊ ಇಟ್ ಮೀನ್ಸ್
ಆ್ಯಸ್ ದ ರಿಪಲ್ಸಿವ್ ಫೋರ್ಸ್ ಬಿಟ್ವೀನ್ ಚಾರ್ಜಸ್ ಇನ್ಕ್ರೀಸ್ ದ ಪೊಟೆನ್ಷಿಯಲ್ ಆನ್ ದಟ್ ಬಾಡಿ ಆಲ್ಸೋ ಇನ್ಕ್ರೀಸಸ್. ಈಗ ಬಾಡಿ ಮೇಲ್ಗಡೆ ಎರಡೇ ಚಾರ್ಜ್ ಇರೋದು. ಸೊ ನೌ ದಿಸ್ ಬಾಡಿ ಹ್ಯಾಸ್ ಎ ಲೆಸ್ ಪೊಟೆನ್ಷಿಯಲ್. ಈ ಬಾಡಿ ಮೇಲ್ಗಡೆ ಇರೋ ಪೊಟೆನ್ಷಿಯಲ್ ಎಷ್ಟಿರುತ್ತೆ? ಕಡಿಮೆ ಇರುತ್ತೆ. ಬಿಕಾಸ್ ಇಟ್ ಹ್ಯಾಸ್ ಓನ್ಲಿ 2 ಪಾಸಿಟಿವ್ ಚಾರ್ಜಸ್. ಅರ್ಥ ಆಯ್ತಾ? ಇದು ಪಾಸಿಟಿವ್ಲಿ ಚಾರ್ಜ್ ಆಗಿದ್ದು ಹೇಗೆ? ಯಾರೋ ತಂದು ಹಾಕಿದ್ರ ಅದ್ರ ಮೇಲೆ? ಯಾರೋ ತಂದು ಅದ್ರ ಮೇಲೆ ಪಾಸಿಟಿವ್ ಚಾರ್ಜ್ನ ಉದುರಿಸಿದ್ರಾ? ಸೊ ವಾಟ್ ಡಿಡ್ ದೇ ಡು? ದೇ ಹ್ಯಾವ್ ಲಾಸ್ಟ್ ಎಲೆಕ್ಟ್ರಾನ್ಸ್ ಬೈ ಲೂಸಿಂಗ್ ನೆಗೆಟಿವ್ ಚಾರ್ಜಸ್. ದೇ ಹ್ಯಾವ್ ಬಿಕಮ್ ಪಾಸಿಟಿವ್ಲಿ ಚಾರ್ಜ್ಡ್. ಅರ್ಥ ಆಯ್ತಾ? ಸೊ ಹಾಗಿದ್ರೆ ಪಾಸಿಟಿವ್ಲಿ ಚಾರ್ಜ್ಡ್ ಅಂದರೆ ಏನರ್ಥ? ಕಳ್ಕೊಂಡಿರೋದು ಅಂತ ಅರ್ಥ ಅಲ್ವಾ? ಇನ್ ಎ ನೆಗೆಟಿವ್ ವೇ ಇಟ್ ಈಸ್ ನಾಟ್ ಪಾಸಿಟಿವ್. ಕಳ್ಕೊಂಡಿರೋದು ನೆಗೆಟಿವ್ ಅಂತ ಅರ್ಥನೇ ಅಲ್ವಾ? ಅವನಿನ್ನು ಯಾವನಾರು ಪಾಸಿಟಿವ್ ಅಂತಾನೆ? ನಾನು ತುಂಬ ಪಾಸಿಟಿವ್ ಮೂಡಲ್ಲಿ ಇದ್ದೀನಿ ಅಂದರೆ ಏನು? ಐ ಮೀನ್ ಎ ಲಾಸ್ಟ್ ಮೂಡ್ ಅಂತಾನೆ? ನೋ, ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ಪಾಸಿಟಿವ್ ಚಾರ್ಜ್ ಅಂತ ಹೆಸರು ಅಷ್ಟೇ ಅದಕ್ಕೆ. ಬಟ್ ಆ್ಯಕ್ಚುಲಿ ಇಟ್ ಹ್ಯಾಸ್ ಲಾಸ್ಟ್ ಎಲೆಕ್ಟ್ರಾನ್ಸ್. ಸೊ ಯಾವುದೇ ಬಾಡಿ ವಿಚ್ ಲೂಸಸ್ ನೆಗೆಟಿವ್ ಚಾರ್ಜಸ್ ಈಸ್ ಟರ್ಮ್ಡ್ ಆ್ಯಸ್ ಪಾಸಿಟಿವ್ ಚಾರ್ಜ್. ವಾಟ್ ಎವರ್ ದ ಬಾಡಿ ವಿಚ್ ಗೇನ್ಸ್ ಎಲೆಕ್ಟ್ರಾನ್ಸ್. ಈಗ ಇದರಲ್ಲಿ 2 ಎಲೆಕ್ಟ್ರಾನ್ಸ್ಗಳು ಎಕ್ಸ್ಟ್ರಾ ಬಂದು ಸೇರ್ಕೊಂಡ್ವು. ಗೊತ್ತಾಯ್ತಾ? ಇವು ಬಂದು ಸೇರ್ಕೊಂಡು ಇವಕ್ಕೂ ಅದೇ ಹಣೆ ಬರ. ಪಾಸಿಟಿವ್ ಚಾರ್ಜ್ ಇಲ್ಲ, ಪಾಸಿಟಿವ್ ಚಾರ್ಜ್ ಇಲ್ಲ. ಗೊತ್ತಾಯ್ತಾ? ದೇ ಆರ್ ಆಲ್ಸೋ ಸರ್ಚಿಂಗ್ ಫಾರ್ ಪಾಸಿಟಿವ್ ಚಾರ್ಜಸ್ ಇನ್ ದಟ್ ಬಾಡಿ. ದಟ್ಸ್ ವೈ ದೇ ವಿಲ್ ಆಲ್ಸೋ ಗೋ ಆನ್ ಸರ್ಚಿಂಗ್. ದೇ ಆಲ್ಸೋ ಡಿಸ್ಟ್ರಿಬ್ಯೂಟ್ ಓವರ್ ದ ಬಾಡಿ. ಸೊ ಆ್ಯಸ್ ಎ ರಿಸಲ್ಟ್ ದ ಪೊಟೆನ್ಷಿಯಲ್ ಆನ್ ದಿಸ್ ಬಾಡಿ ಈಸ್ ಆಲ್ಸೋ ಸ್ಮಾಲ್. ಇಫ್ ದೇರ್ ಆರ್ ಮೋರ್ ಚಾರ್ಜಸ್ ಇನ್ ದ ಸ್ಮಾಲ್ ಏರಿಯಾ ದೇರ್ ವುಡ್ ಹ್ಯಾವ್ ಬಿನ್ ಮೋರ್ ಪೊಟೆನ್ಷಿಯಲ್. ಸೊ ಇಲ್ಲೂ ಕೂಡ ದೀಸ್ ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಓನ್ಲಿ ಇಫ್ ದೇ ಆರ್ ಮೆಟಲ್ಸ್. ಓನ್ಲಿ ಇಫ್ ದೇ ಆರ್ ಮೆಟಲ್ಸ್. ಡಿಸ್ಟ್ರಿಬ್ಯೂಟ್ ಆಗ್ಬಿಡ್ತವೆ. ಚಾರ್ಜ್ಗಳು ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಆಗಿಬಿಡ್ತವೆ. ಎಲ್ಲರ ಮೇಲೂ ಅಲ್ಲ. ಇಫ್ ಐ ರಬ್ ಎ ಪ್ಲಾಸ್ಟಿಕ್ ರಾಡ್, ಗ್ಲಾಸ್ ರಾಡು, ಪ್ಲಾಸ್ಟಿಕ್ ರಾಡು, ಎಬೋನೈಟ್ ರಾಡು, ಪೇಪರ್ ರಾಡು, ಯಾವ್ದಾರ ತೊಗೊಳ್ಳಿ ನೀವು, ಅದನ್ನೇನಾದ್ರು ನೀವು ಉಜ್ಜಿದ್ರೆ, ಅಥವಾ ಒಂದು ಪ್ಲಾಸ್ಟಿಕ್ ರಾಡನ್ನು, ಇದು ಗ್ಲಾಸ್ ರಾಡ್ ತಾನೇ, ಇದು ಗ್ಲಾಸ್ ರಾಡ್ ಒಂದು ಡೈಎಲೆಕ್ಟ್ರಿಕ್ ಅಲ್ವಾ? ಈ ಗ್ಲಾಸ್ ರಾಡ್ನ ಉಜ್ಜಿದ ಕೂಡಲೇ ಈ ಪಾಸಿಟಿವ್ ಚಾರ್ಜ್ಗಳು ಅದ್ರ ಮೇಲೆಲ್ಲ ಹರಡ್ಕೊಂಬಿಡಲ್ಲ. ಇಟ್ಸ್ ಎ ಇನ್ಸುಲೇಟರ್. ಹಾಗಾಗಿ ಏನಾಗುತ್ತೆ, ಎಲ್ಲಿ ಕ್ರಿಯೇಟ್ ಆಗಿರ್ತಾವೋ ಅಲ್ಲೇ ಇರ್ತಾವವು. ಇವೆರಡು ಕ್ರಿಯೇಟ್ ಆದವಾ ಇಲ್ಲೇ ಇರ್ತವೆ. ಬಿಕಾಸ್ ದೇ ಆರ್ ನಾಟ್ ಫ್ರೀ ಟು ಮೂವ್. ಅವೆರಡು ಫ್ರೀ ಇಲ್ಲ. ಅದೇ ಏನಾದ್ರು ಮೆಟಾಲಿಕ್ ರಾಡ್ನ ಉಜ್ಜಿ ನೀವು, ದೇ ಆರ್ ಫ್ರೀ. ದಟ್ಸ್ ವೈ ದೇ ಗೋ ಆನ್ ಸರ್ಚಿಂಗ್ ಎವ್ರಿವೇರ್. ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿ ಹರಡ್ಕೊಂಡ್ಬಿಡ್ತವೆ. ಬಿಕಾಸ್ ದೇ ಆರ್ ಕೇಪಬಲ್ ಆಫ್ ಮೂವಿಂಗ್ ಇನ್ ಎ ಕಂಡಕ್ಟರ್. ಅರ್ಥ ಆಯ್ತಾ? ದಟ್ ಇಸ್ ದ ಡಿಫ್ರೆನ್ಸ್. ಸೊ ಗ್ಲಾಸ್ ರಾಡ್ ಉಜ್ಜಿದ ಕೂಡಲೇ ಎಲ್ಲ ಕಡೆ ಹರಡ್ಬಿಡ್ತವೆ ಅಂತಲ್ಲ. ಗ್ಲಾಸ್ ರಾಡನ್ನು ಉಜ್ಜಿದಾಗ ಕ್ರಿಯೇಟ್ ಆಗ್ತವೆ, ಆದರೆ ಲೋಕಲೈಸ್ ಆಗಿರ್ತವೆ. ಏನಾಗಿರ್ತವೆ? ಲೋಕಲೈಸ್ ಅಂದರೆ ಅದೇ ಜಾಗದಲ್ಲೇ ಇರ್ತವೆ. ಸೊ ಇಫ್ ಇಟ್ ಈಸ್ ಎ ನೆಗೆಟಿವ್, ಇಟ್ಸ್ ಎ ಮೆಟಾಲಿಕ್ ಕಂಡಕ್ಟರ್, ದೆನ್ ದೇ ಡಿಸ್ಟ್ರಿಬ್ಯೂಟ್ ಓವರ್ ಆಲ್ ದ ಸ್ಪೇಸ್. ಅರ್ಥ ಆಯ್ತನ್ರಾ? ಅರ್ಥ ಆಯ್ತಾ ಪ್ರೋಸೆಸ್ ಆಫ್ ಚಾರ್ಜಿಂಗ್ ಹೇಗಿರುತ್ತೆ ಅಂತೇಳಿ? ಆ್ಯಕ್ಚುಲಿ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಎಲ್ಲರಲ್ಲೂ ಇರುತ್ತೆ, ಈಕ್ವಲ್ ಅಮೌಂಟಲ್ಲಿರುತ್ತೆ. ನ್ಯೂಟ್ರಲ್ ಅಂದ ಮಾತ್ರಕ್ಕೆ ಅಲ್ಲಿ ಇರೋದೇ ಇಲ್ಲ ಅಂತ ಅಲ್ಲ, ಇರ್ತಾವಲ್ಲ, ಆಲ್ರೆಡಿ ಪ್ರೆಸೆಂಟ್ ಇರ್ತವೆ. ನೀನು ಅದರಲ್ಲೊಂದು ಕೊರತೆ ಉಂಟು ಮಾಡಬೇಕು. ಯು ಶುಡ್ ಕ್ರಿಯೇಟ್ ಎ ಡಿಫಿಷಿಯನ್ಸಿ. ಆ ಕೊರತೆ ಏನು ಉಂಟು ಮಾಡ್ತೀಯಲ್ಲ ಅದು ಪಾಸಿಟಿವ್ ಚಾರ್ಜ್ ಅನ್ಸ್ಕೊಳತ್ತೆ. ತಗೊಂಬಂದು ಒಂದು ಕಡೆಯಿಂದ ಕಿತ್ತು ಇನ್ನೊಂದು ಕಡೆ ಹಾಕ್ತೀಯಲ್ಲ ಅದೇನು ಅನ್ಸ್ಕೊಳತ್ತೆ? ನೆಗೆಟಿವ್ ಚಾರ್ಜ್ ಅಂತ ಅನ್ಸ್ಕೊಳತ್ತೆ ಅಷ್ಟೇ. ಅರ್ಥ ಆಯ್ತಾ? ಇಫ್ ಎ ಬಾಡಿ ಟ್ರಾನ್ಸ್ಫರ್ಸ್ ಎಲೆಕ್ಟ್ರಾನ್ಸ್ ವಿಲ್ ಇಟ್ ಲೂಸ್ ಇಟ್ಸ್ ಮಾಸ್? ಮಾಸ್ ಕಳ್ಕೊಳತ್ತಾ? ಅದು ಕಳ್ಕೊಳತ್ತಾ? ಈಗ ನಾನು ಉಜ್ತೀನಿ ಗ್ಲಾಸ್ ರಾಡ್ನ, ಸಿಲ್ಕ್ ಕ್ಲಾತಿಗೆ ಉಜ್ತೀನಿ, ಗ್ಲಾಸ್ ರಾಡಿನ ತೂಕ ಕಡಿಮೆ ಆಗುತ್ತಾ? ಆಗಲ್ವಾ? ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಎಲೆಕ್ಟ್ರಾನಿಕ್ ಮಾಸ್ ಇರಲ್ವಾ? ನೆಗ್ಲಿಜಿಬಲಿ ಕಡಿಮೆ ಆಗುತ್ತೆ. ಎಲೆಕ್ಟ್ರಾನ್ ಹ್ಯಾಸ್ ಮಾಸ್, ರಿಮೆಂಬರ್, 9.11 × 10⁻³ ಒಂದು ಎರಡು ಎಲೆಕ್ಟ್ರಾನ್ ಹೋದ್ರೆಲ್ಲ ಏನಾಗಲ್ಲ. ಕೋಟಿಗಟ್ಟಲೆ ಎಲೆಕ್ಟ್ರಾನ್ಸ್ನ ಏನಾದ್ರು ಕಳ್ಕಂತು ಅಂದರೆ ಎಸ್ ಇಟ್ ವಿಲ್. ಬಟ್ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಇಟ್ ಲೂಸಸ್. ಹೌ ಮಚ್ ಆಫ್ ಮಾಸ್ ಇಟ್ ಲೂಸಸ್ ಅಂದರೆ ನೀವು ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಲಾಸ್ಟ್ ತಿಳ್ಕೊಬೇಕು. ಅಷ್ಟು ಎಲೆಕ್ಟ್ರಾನ್ಸ್ಗಳಿಗೆ ಎಷ್ಟು ಮಾಸ್ ಬರುತ್ತೆ ಅಂತ ನೀವು ಅವಗ್ಯಾಡ್ರೋ ಹೈಪಾಥಿಸಿಸ್ನ ಯೂಸ್ ಮಾಡಿ ಕಂಡುಹಿಡ್ಕೋಬೇಕು. ಗೊತ್ತಾಯ್ತಾ? ಅದೇ 1 ಕೋಟಿ ಆಟಮ್ಸ್ ಇದ್ದರೆ ಎಷ್ಟು ತೂಕ ಬರುತ್ತೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಯಾವ ಫಾರ್ಮುಲಾ? M = Na/Z ಗೊತ್ತಾ? M ಇಂಟು ಬರ್ತೋಯ್ತಾ? M/A ಇಂಟು Na ಬರ್ತೋಯ್ತಾ? ಬರ್ತೋಗಿದೆಯಾ? ಹೈಡ್ರೋಜನ್ ತಗೊಳ, ಹೈಡ್ರೋಜನ್ ತಗೋ. ಹೈಡ್ರೋಜನಿಂದ ಅಟಾಮಿಕ್ ನಂಬರ್ ಎಷ್ಟ? 1 ತಾನೆ. ಹೈಡ್ರೋಜನಿನ 1 ಗ್ರಾಮ್ನಲ್ಲಿ ಎಷ್ಟು? 1 ಅವಗ್ಯಾಡ್ರೋ ನಂಬರ್ನಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ, ಆಟಮ್ಸ್ ಇರ್ತವೆ. ಕರೆಕ್ಟಾ? ಹೈಡ್ರೋಜನಿನ 1 ಗ್ರಾಮ್ನಲ್ಲಿ. ಆಕ್ಸಿಜನ್ನಿಗಾದರೆ
8 ಗ್ರಾಮ 16 ಗ್ರಾಮ 16 ಗ್ರಾಮ 8 ಗ್ರಾಮ. ಅಟಾಮಿಕ್ ನಂಬರ್ 8. ಹಾಂ O2 ಆದರೆ O ಆದರೆ 8. ಓಕೆ, O2ನೇ ತಗೋಣ. 16 ಗ್ರಾಮ್ ಆಕ್ಸಿಜನ್ನಿಗೆ ಒಂದು ಅವಗಾಡ್ರೋ ನಂಬರ್ ಆಟಮ್ಸ್ ಇರ್ತವೆ. 16 ಗ್ರಾಮ್ ಆಕ್ಸಿಜನ್ನಿಗೆ ನಾನೇನು ಕೇಳ್ತೀನಿ ಗೊತ್ತಾ, 20 ಗ್ರಾಮ್ ಆಕ್ಸಿಜನ್ನಿಗೆ ಎಷ್ಟಿರ್ತವೆ ಅಂತ ನನ್ನ ಪ್ರಶ್ನೆ. 20 ಗ್ರಾಮಿಗೆ ಎನ್ ಇರುತ್ತೆ ಅಂತ ತಗೋತೀನಿ ನಾನು. ಸೊ ಇಟ್ ಬಿಕಮ್ಸ್ n × 16 ಈಸ್ ಈಕ್ವಲ್ ಟು NA × 20. ಕರೆಕ್ಟಾ? ಸೊ ವಾಟ್ ಈಸ್ ದಟ್ n ಈಸ್ ಈಕ್ವಲ್ ಟು NA × 20 ಡಿವೈಡೆಡ್ ಬೈ 16. ಅದರ ಅರ್ಥ ಏನು? ಅವಗಾಡ್ರೋ ನಂಬರ್ ಇಂಟು ದ ಮಾಸ್ ಯು ವಾಂಟ್ ಟು ನೋ ಡಿವೈಡೆಡ್ ಬೈ ಇಟ್ಸ್ ಅಟಾಮಿಕ್ ನಂಬರ್ A. ಅಟಾಮಿಕ್ ಮಾಸ್ ನಾವೇನು ಫಿಸಿಕ್ಸ್ನವ್ರು ಅಟಾಮಿಕ್ ನಂಬರ್ ಅಂತ ಹೇಳ್ತೀವಿ, ಕೆಮಿಸ್ಟ್ರಿಯವ್ರು ಅಟಾಮಿಕ್ ಮಾಸ್ ಅಂತಾರೆ ಅದನ್ನ. ಆಯಿತಾ? ಅಟಾಮಿಕ್ ಮಾಸ್ NA × M ಡಿವೈಡೆಡ್ ಬೈ A. ದಿಸ್ ಗಿವ್ಸ್ ಯು ದ ನಂಬರ್. ಬಟ್ ಇಲ್ಲಿ ನಾನು ಕೇಳ್ತಾ ಇರೋದು ಉಲ್ಟಾ. ಐ ನೋ ದ ನಂಬರ್, 5 ಎಲೆಕ್ಟ್ರಾನ್ಸ್ ಆರ್ ಲಾಸ್ಟ್. ವಾಟ್ ಈಸ್ ದ ಮಾಸ್? ಅವಾಗೇನು ಮಾಡಬೇಕು? NA ಡಿವೈಡೆಡ್ ಬೈ NA. ಅರ್ಥ ಆಯ್ತಾ? ಸೊ M ಈಸ್ ಈಕ್ವಲ್ ಟು N × A ಡಿವೈಡೆಡ್ ಬೈ NA. ಹಂಗಂದ್ರೆ ಏನು? ದ ನಂಬರ್ ಲಾಸ್ಟ್, ದ ಅಟಾಮಿಕ್ ನಂಬರ್ ಅಥವಾ ಅಟಾಮಿಕ್ ಮಾಸ್ ನಂಬರ್ ಡಿವೈಡೆಡ್ ಬೈ ಅವಗಾಡ್ರೋ ನಂಬರ್. ಅರ್ಥ ಆಯ್ತಾ? ಸೊ ಇದು ಯಾಕೆ ಗೊತ್ತಿರಬೇಕು? ಸುಮ್ಮನೆ ಓದೋದಲ್ಲ, ಥಿಯರಿನ ಸುಮ್ಮನೆ ಪೆಕ್ಕರ್ಗಳ ಥರ ಓದೋದಲ್ಲ. ಇದು ಅವಗಾಡ್ರೋ ಹೈಪಾಥಸಿಸ್. ಇಟ್ ಎನೇಬಲ್ಸ್ ಯು ಟು ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ನೋಡ್ರ, ಈ ರೂಮ್ನಲ್ಲಿ ಎಷ್ಟು ಆಟಮ್ಸ್ ಇದ್ದಾವೆ ಅಂತ ನಾನು ಪ್ರಶ್ನೆ ಕೇಳಿದ್ರೆ ಕಣ್ ಪಿಳಿ ಬಿಡೋದಲ್ಲ. ಯು ಆರ್ ಸೈನ್ಸ್ ಸ್ಟೂಡೆಂಟ್, ಯು ಶುಡ್ ಬಿ ಏಬಲ್ ಟು ಆನ್ಸರ್ ದಟ್. ಈ ಒಂದು ನೀರಿನ ಬಾಟ್ಲಿ ಇದ್ದರೆ, ಒಂದು ನೀರಿನ ಬಾಟ್ಲಿ ಒಳಗಡೆ ಎಷ್ಟು ನೀರು ಇರುತ್ತೆ? 1 ಲೀಟ್ರ್ ನೀರು ಇರುತ್ತೆ. 1 ಲೀಟ್ರ್ ಬಾಟ್ಲಿ ಅಲ್ವಾ? 1 ಲೀಟ್ರ್ ನೀರು ಅಂದರೆ 1 kg ನೀರದು. ಎಲ್ಲರಿಗೂ ಅಲ್ಲ, ವಾಟ್ರಿಗೆ ಮಾತ್ರ. ಅದೇ 1 ಲೀಟ್ರ್ ಪಾಕೆಟ್ ಎಣ್ಣೆ ತಗೊಂಡ್ರೆ ಅದರಲ್ಲಿ 1 kg ಇರಲ್ಲ. ವಾಟರ್ ಮಾತ್ರ 1 ಲೀಟ್ರಿಗೆ 1 kg ಎಕ್ಸಾಕ್ಟ್ ಇರುತ್ತೆ. ಅದು 1 kg ನೀರು. ಅದರಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇದೆ ಅಂತ ನೀವು ಯಾವತ್ತಾರು ಯೋಚನೆ ಮಾಡಿದ್ದೀರಾ? ನೀವು ಮಾಡಿರಲ್ಲ. ಯಾಕೆ ಅಂದರೆ ನಿಮಗೆ ಅವಗಾಡ್ರೋ ಹೈಪೋಥಿಸಿಸ್ ಸುಮ್ಮನೆ ಬಾಹೆಟ್ ಮಾಡಿ ಎಕ್ಸಾಮಲ್ಲಿ ಮಾರ್ಕ್ಸ್ ತೆಗಿಯೋಕ್ಕಿರುವಂಥ ಒಂದು ಟೂಲ್ ಅಷ್ಟೇ. ಅವಗಾಡ್ರೋ ಹೈಪೋಥಿಸಿಸ್ ಈಸ್ ನಾಟ್ ಯುವರ್ ಲೈಫ್. ಇಟ್ ಹ್ಯಾಸ್ ನೆವರ್ ಅಕ್ಕರ್ಡ್ ಇನ್ ಯುವರ್ ಲೈಫ್. ಅದು ನಿಮ್ಮ ಜೀವನದಲ್ಲಿ ಬಂದೇ ಇಲ್ಲ. ನೀವು ಈ ಥರ ಕಲ್ತಿರೋದು, ಗೊತ್ತಾಯ್ತಾ? ಕಲಿಯೋ ರೀತಿ ಬದಲಾಯಿಸ್ಕೊಳ್ಳಿ ಫಸ್ಟು. ನಮ್ಮ ಸುತ್ತಮುತ್ತ ಇರೋ ವಸ್ತುಗಳನ್ನು ನಾವು ಯಾವತ್ತು ನಮ್ಮ ನಾಲೆಡ್ಜನ್ನು ಅಪ್ಲೈ ಮಾಡಿ ನೋಡಲ್ಲ, ಅಲ್ಲಿವರೆಗೂ ನಾವು ಉದ್ಧಾರ ಆಗಲ್ಲ. ನೀವು ಎಷ್ಟು ಎಕ್ಸಾಮಾರು ಕಟ್ಟಿ, ಎಷ್ಟು ವರ್ಷ ಬೇಕಾದ್ರೂ ಓದಿ, ಎಷ್ಟು 1000 ಶತಮಾನ ಕೂತ್ಕೊಂಡು ತಪಸ್ ಮಾಡಿ, ನಿಮಗೆ ದೇವರಣೆ ಹುದ್ದೆ ಒಲಿಯಲ್ಲ. ನೀವು ಯಾವತ್ತು ಸಬ್ಜೆಕ್ಟನ್ನು ನಿಮ್ಮ ಕಣ್ಣೆದುರುಗಡೆ ಕಾಣಲ್ವೋ ಅಲ್ಲಿವರೆಗೂ ಯಾವನಿಗೂ ವಿದ್ಯೆ ಒಲಿಯಲ್ಲ. ಅದನ್ನು ನೆನ್ಪಿಟ್ಕೊಳ್ಳಿ ಫಸ್ಟು. ಅವಗಾಡ್ರೋ ಹೈಪೋಥಿಸಿಸ್ ಬಗ್ಗೆ ನಿಮಗೆ ಗೊತ್ತಿರಲಿಲ್ಲ ಅಂತ ಅನ್ಕೋತೀನಿ ನಾನು. ಗೊತ್ತಾಗಿತ್ತು ಅಂದರೆ, ಅದು ಗೊತ್ತಿದ್ದೂ ಕೂಡ ನೀವು ನಿಮ್ಮ ಎದುರುಗಡೆ ಇರೋ ನೀರಿನ ಬಾಟ್ಲಲ್ಲಿರೋ ನಂಬರ್ ಆಫ್ ಆಟಮ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟ್ರೈ ಮಾಡಿರಲಿಲ್ಲ ಅಂದರೆ, ಅಥವಾ ನಿಮ್ಮ ಬಟ್ಲಲ್ಲಿರುವಂತಹ ಬಟಾಣಿ ಕಾಳು ಎಷ್ಟಿದ್ದಾವೆ ಅನ್ನೋದನ್ನು ಯೂಸ್ ಮಾಡ್ಕೊಂಡು ಅದ್ರದ್ದು ಟೋಟಲ್ ಮಾಸ್ ಆಫ್ ದ ಬಟಾಣಿ ಕಾಳನ್ನ, ಇಡೀ ಎಂಟೈರ್ ಬೌಲ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಕ್ಕಾಗಿರಲಿಲ್ಲ ಅಂತಂದರೆ, ನೀವು ಈ ಥರದ ಕೆಲಸಗಳನ್ನ ಮಾಡಿರಲಿಲ್ಲ ಅಂದರೆ ಇಟ್ಸ್ ಯೂಸ್ಲೆಸ್. ನೀವು ಓದಿನೇ ವೇಸ್ಟು ಅಂತ ಅರ್ಥ. ಗೊತ್ತಾಯ್ತಾ? ಯಾವುದು ನಾನೀಗ ಮಾತಾಡ್ತಾ ಇರೋದು ಯಾವುದೂ ಕೂಡ ಜೀವನಕ್ಕೆ ಹೊರತಾದದ್ದಲ್ಲ. ಆಟಮ್ಸು, ಮಾಲಿಕ್ಯೂಲ್ಸು, ಕೂಲಮ್ಸ್ ಲಾ, ಎಲೆಕ್ಟ್ರಿಕ್ ಫೀಲ್ಡು, ಚಾರ್ಜಸ್ಸು, ಇವೆಲ್ಲ ಯಾವುದೋ ದೇವಲೋಕದ ಸಂಗತಿಗಳಲ್ಲ ಇವು. ನಿಮ್ಮ ನಡುವೆ ನಡೀತಾ ಇರುವಂಥ ವಿಷಯ ಇದು. ಅರ್ಥ ಆಯ್ತಾ? ಇಲ್ಲಿ ಈಗ ಫ್ಯಾನ್ ಕೆಳಗಡೆ ಕೂತಿದ್ದೀವಲ್ಲ, ಲೈಟ್ ಬೆಳಕಡೆ ಕೂತಿದ್ದೀವಲ್ಲ, ಹೆಂಗೆ ಬರ್ತಾ ಇದೆ ಕರೆಂಟ್? ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಇವರು ಇಲ್ಲಿ. ಯು ಆರ್ ನಾಟ್ ಲುಕಿಂಗ್ ಇನ್ ಟು ಸಮಥಿಂಗ್ ವಿಚ್ ಈಸ್ ನಾಟ್ ಯುವರ್ಸ್. ಯು ಆರ್ ಲುಕಿಂಗ್ ಅಟ್ ದ ವೆರಿ ಕೋರ್ ಆಫ್ ಯುವರ್ ಲೈಫ್. ನಿಮ್ಮ ಇಡೀ ಜೀವನದೊಳಗೆ ನೋಡ್ತಾ ಇದ್ದೀರಿ ನೀವು ಏನು ನಡೀತಾ ಇದೆ ಅಂತೇಳಿ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದು. ಈಗ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆಗದಿದ್ದರೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ಒಂದು ಸಾರಿ ನಿಮಗೆ ಇದು ಹಿಂಗಾ ಅಂತ ತಲೆಗೆ ಹೋಯ್ತು ಅಂದರೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರ ನೀವೇನೇ. ಅರ್ಥ ಆಯ್ತಾ? ಯು ವಿಲ್ ಸ್ಟಾರ್ಟ್ ಪ್ಲೇಯಿಂಗ್ ವಿತ್ ವರ್ಡ್ಸ್, ಯು ವಿಲ್ ಸ್ಟಾರ್ಟ್ ಪ್ಲೇಯಿಂಗ್ ವಿತ್ ಇಕ್ವೇಷನ್ಸ್, ಯು ವಿಲ್ ಸ್ಟಾರ್ಟ್ ಪ್ಲೇಯಿಂಗ್ ವಿತ್ ನಂಬರ್ಸ್. ದಟ್ಸ್ ವಾಟ್ ಹ್ಯಾಪನ್ಸ್ ಟು ಯು. ಆ ಮ್ಯಾಜಿಕ್ ಆಗಬೇಕು ನಿಮ್ಮೊಳಗೆ. ಆ ಮ್ಯಾಜಿಕ್ ಬರೋದೇ ನೀವೇನು ಮಾಡಿದರೂ ಆಗಲ್ಲ. ನೆನ್ಪಿಟ್ಕೊಳ್ಳಿ, ನೀವೆಷ್ಟು ಪಾಠ ಕೇಳಿದರೂ ಬರೋಲ್ಲ. ಅರ್ಥ ಆಗುತ್ತಾ? ನಿಮಗೆ ಅದು ಇರಬೇಕು ಫಸ್ಟು. ಅದು ಎಲ್ಲರಲ್ಲೂ ಇರುತ್ತೆ. ಏನು ಇವಳಿಗಿರುತ್ತೆ ಇವಳಿಗಿರಲ್ಲ ಅಂತ ಅಲ್ಲ, ಎಲ್ರಿಗೂ ಇರುತ್ತೆ. ಮನುಷ್ಯನಾಗ ಅನ್ನ ತಿನ್ನೋ ಪ್ರತಿಯೊಬ್ಬನಿಗೂ ಇರುತ್ತದು. ಅರ್ಥ ಆಯ್ತಾ? ಬೇಕಾಗಿರೋದೇನು ಹೇಳಿ? ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್. ಸರಿಯಾಗಿ ತಿಳ್ಕೊಳ್ಳೋದೇ ಭಾರಿ ಮುಖ್ಯ. ಸರಿಯಾಗಿ ತಿಳ್ಕೊಂಡಿರಲ್ಲ ಅವಗಾಡ್ರೋ ನಂಬರ್ ಏನದು? ಯಾವುದೇ ಅಟಾಮಿಕ್ ಮಾಸ್ ಗೊತ್ತಿದ್ದರೆ ಅದರಲ್ಲಿ ಇಷ್ಟೇ ಆಟಮ್ಸ್ ಇದ್ದಾವೆ ಅಂತ ಪಕ್ಕಾ ಹೇಳುವಂಥ ಒಂದು ಕಾನ್ಸೆಪ್ಟ್ ಅದು. ಪವರ್ ನೋಡಿ ಅದರದ್ದು, ಬಟ್ ಪವರ್ಫುಲ್ ಫಾರ್ಮುಲಾ ಅದು.
ಯಾವನು ನೋಡಿದ್ದಾನೆ ಆಟಮ್ಸನ್ನು ಎಣ್ಸೋಕ್ಕಾಗುತ್ತೆ ಅವನ ಕೈಲಾರನು? ಸಿ ಹೌ ಪವರ್ಫುಲ್ ಹಿ ಗಿವ್ಸ್. ಫ್ಲಕ್ಸ್ ಯಾವನ ಕೈಲಿ ಎಣ್ಸೋಕ್ಕಾಗುತ್ತೆ? ಫ್ಲಕ್ಸ್ ಅನ್ನೋದೇ ಒಂದು ಕಾನ್ಸೆಪ್ಚುಯಲ್ ಕ್ವಾಂಟಿಟಿ, ಇಮ್ಯಾಜಿನರಿ ಕ್ವಾಂಟಿಟಿ. ಯಾವನು ನೋಡಿಲ್ಲ ಫ್ಲಕ್ಸ್ನ. ಗೌಸ್ ಏನು ಮಾಡ್ತಾನೆ? He will tell you how exactly you can calculate flux. He tells you so beautifully in a simple equation, Q by epsilon naught. In ಕೆಟ್ಟ ಇಕ್ವೇಷನ್ ಅದು. ಸಣ್ಣ ಮಕ್ಕಳು LKG ಮಕ್ಕಳು ಅರ್ಥ ಮಾಡ್ಕೋತಾರೆ ಅದನ್ನು, Q by epsilon naught. Such a simple equation. See the beauty of his genius. ಅರ್ಥ ಆಯ್ತಾ? ಸೊ ದಿಸ್ ಈಸ್ ವಾಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಇದನ್ನು ತಿಳ್ಕೊಬೇಕು ನೀವು, ಯಾವುದರಿಂದ ಏನು ಸಾಧ್ಯ ಅಂತ. ಅದು ಗೊತ್ತಿದ್ರೆ ಎಲ್ಲ ಸಾಧ್ಯ ಆಗುತ್ತೆ. ಓಕೆ, ಲೀವ್ ಇಟ್. ಸೊ ಯೂಸಿಂಗ್ ದಿಸ್ ಇಕ್ವೇಷನ್, ನೆವರ್ ಫಾರ್ಗೆಟ್ ದಿಸ್. ಇದನ್ನು ಮರಿಬೇಡಿ. ಕೆಮಿಸ್ಟ್ರಿಲಿಗೂ ಬರುತ್ತೆ, ನೆಕ್ಸ್ಟ್ ನ್ಯೂಕ್ಲಿಯಸ್ ಚಾಪ್ಟ್ರಲ್ಲೂ ಬರುತ್ತೆ. ಇದು ಬೇಕಾದಷ್ಟು ಕಡೆ ಬರುತ್ತೆ. ಮಾಸ್ ಗೊತ್ತಿದ್ದರೆ ನಂಬರ್ ಕಂಡುಹಿಡಿಯೋದು ಹೆಂಗೆ, ನಂಬರ್ ಗೊತ್ತಿದ್ದರೆ ಮಾಸ್ ಕಂಡುಹಿಡಿಯೋದು ಹೆಂಗೆ. ಇದು ಫಸ್ಟ್ PUC ಕಾನ್ಸೆಪ್ಟ್ ಅದು. ಅರ್ಥ ಆಯ್ತಾ? ಓಕೆ, ದಿಸ್ ಈಸ್ ಹೌ ದ ಚಾರ್ಜಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ. ವಿ ಕಾಲ್ ಇಟ್ ಆಸ್ ಚಾರ್ಜಿಂಗ್ ಬೈ ಫ್ರಿಕ್ಷನ್. ಏನಂತ ಕರೀತಾರೆ? ಫ್ರಿಕ್ಷನ್ನಿಂದ ಚಾರ್ಜ್ ಮಾಡೋದು ಅಂತ. ದೇರ್ ಈಸ್ ಅನದರ್ ಪ್ರೋಸೆಸ್, ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂತ. ಸೊ ನಾನಿಲ್ಲೊಂದು ಚಾರ್ಜ್ಡ್ ಬಾಡಿ ತೊಗೋತೀನಿ. ಚಾರ್ಜ್ಡ್ ಬಾಡಿ ತೊಗೋತೀನಿ ಅಂದ್ರೇನು? ಆಲ್ರೆಡಿ ತಿಕ್ಕಿ ಚಾರ್ಜ್ ಮಾಡಿಬಿಟ್ಟಿನಿ ಇದನ್ನ. ಗೊತ್ತಾಯ್ತಾ? ದೇರ್ ಆರ್ ಚಾರ್ಜಸ್. ಇಟ್ ಇಸ್ ಅ ಮೆಟಲ್ ಡಿಸ್ಟ್ರಿಬ್ಯೂಟೆಡ್ ಓವರ್ ದ ಸರ್ಫೇಸ್. ಯಾಕೆ ಮೆಟಲ್ ಒಳಗಡೆ ಒಳಗಿರಲ್ಲ ಚಾರ್ಜು? ಮೆಟಲಿನ ಒಳಭಾಗದಲ್ಲಿ ಚಾರ್ಜಸ್ ಯಾಕಿರಲ್ಲ? ನಿಮಗೆ ಚಾರ್ಜ್ಗಳದ್ದು ಒಂದು ಪ್ರಾಪರ್ಟಿ ಗೊತ್ತಲ್ಲ, ದೇ ಹೇಟ್ ಈಚ್ ಅದರ್. ಲೈಕ್ ಚಾರ್ಜಸ್ ಹೇಟ್ ಈಚ್ ಅದರ್. ಇದ್ರ ಒಳಗಡೆ ಚಾರ್ಜಸ್ ಒಳಗಡೆ ಇದ್ರೂ ಅದು ಇಟ್ಕೊಳ್ಳಲ್ಲ, ರಪ್ ಅಂತ ಹೊಡೆದೊಡಿಸುತ್ತೆ. ಅವಕ್ಕೆ ಈಸಿಯಾಗಿ ಓಡಾಡೋಕ್ಕೆ ಜಾಗ ಇದೆಯಲ್ಲ. ನಿಮ್ಮನ್ನೆಲ್ಲ ಪಂಜರದೊಳಗಡೆ ಹಾಕಿ ಕಟ್ಟಾಕ್ಬಿಡ್ತೀನಿ. ನೀನು ಪಾಸಿಟಿವ್ ಚಾರ್ಜ್, ನೀನು ಪಾಸಿಟಿವ್. ನೀನು ಕಂಡ್ರೆ ಇವ್ನಿಗಾಗಲ್ಲ, ಇವ್ನು ಕಂಡ್ರೆ ಅವ್ನಿಗಾಗಲ್ಲ. ಪಂಜರದೊಳಗಡೆ ಇದ್ದೀರಾ, ಒಬ್ರಿಗೊಬ್ರು ಹೋಗೋಕ್ಕಾಗ್ತಿಲ್ಲ. ಏನು ಮಾಡ್ತೀರಾ? ಅಲ್ಲೇ ಸಾಯ್ತಾ ಇರ್ತೀರ, ಒಬ್ರು ನೋಡು ಒಬ್ರು ಉರ್ಕೊಂಡು. ಅಷ್ಟೇ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ. ಅದೇ ನಿಮ್ಮನ್ನು ಕೇಜಿಂದ ಹೊರಗಡೆ ಬಿಟ್ಟು ನೀನು ಅಂತ ಬಿಟ್ಬಿಟ್ರೆ, ನೀನು ಆ ಕಡೆ ಹೋಗ್ತೀಯ, ಇವ್ನು ಈ ಕಡೆ ಹೋಗ್ತಾನೆ. ಬಿಕಾಸ್ ಯು ಆರ್ ಫ್ರೀ ಟು ಮೂವ್. ಡೈಎಲೆಕ್ಟ್ರಿಕ್ನಲ್ಲಿ ಯು ಆರ್ ಕೇಜ್ಡ್. ನೀವು ಆಟಮ್ ಬಿಟ್ಟು ಹೊರಗೆ ಹೋಗಂಗಿಲ್ಲ. ಹಂಗಾಗಿ ನೀವು ಅಲ್ಲೇ ಸಾಯ್ತಾ ಇರ್ತೀರ. ಪಾಸಿಟಿವ್ ಚಾರ್ಜ್ ಇಲ್ಲೇ ಇರುತ್ತೆ, ಪಾಸಿಟಿವ್ ಚಾರ್ಜ್ ಅಲ್ಲೇ ಇರುತ್ತೆ. ದೇ ಹೇಟ್ ಈಚ್ ಅದರ್. ಬಟ್ ಇನ್ ದ ಮೆಟಲ್ಸ್ ವಾಟ್ ಹ್ಯಾಪನ್ಸ್? ದೇ ಆರ್ ಫ್ರೀ ಟು ಮೂವ್. ದಟ್ಸ್ ವೈ ಪಾಸಿಟಿವ್ ಚಾರ್ಜ್ ಗೋಸ್ ದೇರ್, ಪಾಸಿಟಿವ್ ಚಾರ್ಜ್ ಗೋಸ್ ದೇರ್. ದಟ್ಸ್ ವೈ ಆಲ್ ಪಾಸಿಟಿವ್ ಚಾರ್ಜಸ್ ಗೋಸ್ ಔಟ್ ಆಫ್ ದ ಬಾಡಿ ಆ್ಯಂಡ್ ದೇ ರಿಮೈನ್ ಆನ್ ದ ಸರ್ಫೇಸ್. ಹಾರ್ಕೊಂಡು ಹೋಗೋ ಶಕ್ತಿ ಇರಲ್ಲ ಅವಕ್ಕೆ. ಮೆಟಲ್ನೇ ಹಾರ್ಕೊಂಡು ಹೋಗೋ ಶಕ್ತಿ ಇರಲ್ಲ. ಅದನ್ನು ಹೊರಗಿಂದ ಯಾವನಾರು ಕೊಡಬೇಕು, ಅಷ್ಟೆಲ್ಲ ಶಕ್ತಿ ಇರಲ್ಲ ಅವಕ್ಕೆ. ಹಾಗಾಗಿ ದೇ ರಿಮೈನ್ ಆನ್ ದ ಸರ್ಫೇಸ್ ಆಫ್ ದ ಬಾಡಿ. ಅರ್ಥ ಆಯ್ತಾ? ದೇರ್ ಈಸ್ ಅನದರ್ ಬಾಡಿ ವಿಚ್ ಈಸ್ ಅನ್ಚಾರ್ಜ್ಡ್. ಅದು ಚಾರ್ಜ್ ಇಲ್ಲದ್ದು. ಅನ್ಚಾರ್ಜ್ಡ್ ಅಂದ್ರೆ ಅರ್ಥ ಏನು? ಚಾರ್ಜ್ ಇದೆ ಆದರೆ ನ್ಯೂಟ್ರಲ್ ಇದೆ ಅಂತ ಅರ್ಥ. ಓಕೆನಾ? ಸರಿ, ಇವಾಗ ಇವೆರಡನ್ನೂ ಒಂದು ಫಿಸಿಕಲ್ ಕಾಂಟ್ಯಾಕ್ಟ್ ಕೊಟ್ಬಿಡಿ. ಓಕೆ, ಫಿಸಿಕಲ್ ಕಾಂಟ್ಯಾಕ್ಟ್ ಕೊಡಿ ಅಂದರೆ ಏನು ಮೀನಿಂಗು? ಒಂದು ವೈರಿಂದ ಕನೆಕ್ಟ್ ಮಾಡಿ. ಅವಾಗ ಏನಾಗುತ್ತೆ? ಇಲ್ಲಿದ್ದಂಥ 10 ಚಾರ್ಜು ಸುಯಿ ಅಂತ ಹೋಗಿ ಇದ್ರ ಮೇಲೆ 10 ಚಾರ್ಜ್ ಕುತ್ಕೊಂಡ್ಬಿಡ್ತವೆ. ಇದು ಖಾಲಿ ಆಗ್ಬಿಡುತ್ತಾ? ಖಾಲಿ ಆಗ್ಬಿಡುತ್ತಾ? ಇದು ಹಿಂಗಾಗತ್ತಾ? ಹಂಗಾಗಲ್ಲ. ಈ ನೀರು ಮತ್ತು ನೀರಿನ ಫ್ಲೋ ಇದೆಯಲ್ಲ, ಅದಕ್ಕೆ ಏನು ರೂಲ್ಸ್ ಅಪ್ಲೈ ಆಗುತ್ತಾ, ಇಲ್ಲೂ ಅದೇ ರೂಲ್ಸೇ ಅಪ್ಲೈ ಆಗುತ್ತೆ. ಎರಡು ಒಂದೇ ಸೈಜಿನ ಬೀಕರ್ ತೊಗೊಳ್ಳಿ. ಇಲ್ಲಿಗೆ ಫುಲ್ ನೀರು ಹಾಕಿ, 1 ಲೀಟ್ರ್ ನೀರು, ಏನಾಗುತ್ತೆ? ಸುಯಿ ಅಂತ ಇದು ಖಾಲಿಯಾಗಿ ಸುಯಿ ಅಂತ 1 ಲೀಟ್ರ್ ಎದ್ಬಿಡುತ್ತಾ? ಸೊ ಇದು ಇಳಿತಾ ಬರುತ್ತೆ. ಇದು ಇಳಿತಾ ಅರ್ಧ ಲೀಟ್ರಿಗೆ ಬರುತ್ತೆ. ಇದು ಏರ್ತಾ ಅರ್ಧ ಲೀಟ್ರಿಗೆ ಬರುತ್ತೆ. ವೆನ್ ದ ವಾಟರ್ ಲೆವೆಲ್ಸ್ ಬಿಕಮ್ ಈಕ್ವಲ್, ಅಬ್ಸರ್ವ್ ದಿಸ್, ವೆನ್ ದ ವಾಟರ್ ಲೆವೆಲ್, ನಾಟ್ ದ ವಾಟರ್ ಅಮೌಂಟ್, ವೆನ್ ದ ವಾಟರ್ ಲೆವೆಲ್ ಬಿಕಮ್ಸ್ ಈಕ್ವಲ್, ದೆನ್ ವಾಟರ್ ಫ್ಲೋ ಸ್ಟಾಪ್ಸ್. ವಾಟರ್ ಫ್ಲೋ ಏನಾಗುತ್ತೆ? ಸ್ಟಾಪ್ ಆಗುತ್ತೆ. ವಾಟರ್ ಲೆವೆಲ್ ಈಕ್ವಲ್ ಆದರೆ ಏನು ಅಂಥದ್ದಾಗತ್ತೆ ನೋಡಿ. ಇಲ್ಲಿ ಹೈಟ್ ಜಾಸ್ತಿ ಇದೆ, ಇಲ್ಲಿ ಹೈಟ್ ಕಮ್ಮಿ ಇದೆ. ಇವೊಂದು ಹೈಟ್ ಜಾಸ್ತಿ ಇದೆ, ಒಂದು ಹೈಟ್ ಕಡಿಮೆ ಇದೆ. ಇವನನ್ನು ಎತ್ತಬೇಕು ಅಂದರೆ ಇಲ್ಲಿಂದ ಪ್ರೆಷರ್ ಏನಾಗಿರ್ಬೇಕು ಹೇಳಿ? ಜಾಸ್ತಿ ಇರಬೇಕು. ಅಂದರೆ ಇವನು ಎನರ್ಜಿ ಜಾಸ್ತಿ ಇರಬೇಕು. ಇವನು ಒತ್ತಬೇಕು, ಇವನು ಎತ್ತಬೇಕು. ಕರೆಕ್ಟಾ? ಇವನು ಒತ್ತಬೇಕು, ಇವನು ಹೇಳ್ಬೇಕು. ಇವನು ಒತ್ತಬೇಕು, ಇವನು ಹೇಳ್ಬೇಕು. ಯಾವಾಗ ಇಬ್ಬರು ಸಮ ಆದರೂ ಇವನಿಗೆ ಒತ್ತಕ್ಕಾಗಲ್ಲ. ಹಿಂಗೆ ಒತ್ತಬೇಕು ಅಂದರೆ ನೋಡು, ಇವನು ಮಟ್ಟಕ್ಕಿಂತ ಇವನು ಮಟ್ಟ ಜಾಸ್ತಿ ಆಗಬೇಕು ಅಂದರೆ ಇವನು ಎನರ್ಜಿ ಮುಗೀತು, ಜಾಸ್ತಿ ಇಲ್ಲ, ಮುಗೀತು. ಇವನಿಗೆ ಎನರ್ಜಿ ಕೊಡೋರು ಯಾರೂ ಇಲ್ಲ. ಇವಾಗ ಇವನು ಎಕ್ಸ್ಟ್ರಾ ಎನರ್ಜಿ ತಕ್ಕಂಡು ಒತ್ತಿದ್ರೆ ಮಾತ್ರ ಮೇಲೋಗುತ್ತೆ. ಸರಿ ತಾನೇ? ಯಾವಾಗ ಅವರಿಬ್ಬರು ಎನರ್ಜಿನ ಈಕ್ವಲ್ ಆಗುತ್ತೋ ಅವಾಗ ಹಿಂಗಾಗಕ್ಕೆ ಸಾಧ್ಯ ಇಲ್ಲ. ಕರೆಕ್ಟಾ? ಕರೆಕ್ಟ್ ತಾನೆ? ಸೊ ವಾಟ್ ಹ್ಯಾಪಂಡ್ ಹಿಯರ್? ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ವಾಟರ್ ಇನ್ ದ ಫಸ್ಟ್ ಬೀಕರ್, ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ವಾಟರ್ ಇನ್ ದ ಸೆಕೆಂಡ್ ಬೀಕರ್ ಬಿಕಮ್ ಈಕ್ವಲ್. ಯಾಕೆಂದರೆ ಪೊಟೆನ್ಷಿಯಲ್ ಎನರ್ಜಿ ಅಂದರೆ mgh, ನೆನಪಿದೆ ತಾನೆ? mgh, ಇಟ್ ಡಿಪೆಂಡ್ಸ್ ಅಪಾನ್ h. ವೆನ್ h ಬಿಕಮ್ಸ್ ಈಕ್ವಲ್, ಪೊಟೆನ್ಷಿಯಲ್ ಎನರ್ಜಿ ಬಿಕಮ್ಸ್ ಈಕ್ವಲ್. ವೆನ್ h's ಆರ್ ಅನ್ಈಕ್ವಲ್, ಹೈ ಲೋ, ಹೈಯಿಂದ ಲೋಗೆ ನೀರು ಬಂತು. ಕರೆಕ್ಟಾ? ಜಸ್ಟ್ ಲೈಕ್ ದಟ್. ಇಲ್ಲೂ ಕೂಡ ಅಷ್ಟೇ,
ಪಾಸಿಟಿವ್ ಚಾರ್ಜ್ ಇದೆ ಬಂತು. ಒಂದನೇ ಚಾರ್ಜ್ ಹೋಯ್ತು. ಎರಡನೇ ಚಾರ್ಜ್ ಹೋಗೋದು ಈಸಿನಾ ಕಷ್ಟನಾ? ಕಷ್ಟ. ಯಾಕೆ ಹೇಳಿ? ರಿಪೆಲ್ ಆಗುತ್ತೆ. ನೋಡಿ, ಇದೆಲ್ಲ ಹುಡುಗಿರು ಜಾಸ್ತಿ ಇದ್ದಾರೆ, ಇಲ್ಲಿ ಹುಡುಗರು ಕಡಿಮೆ ಇದ್ದಾರೆ. ಒಬ್ಳು ಹುಡುಗಿ ಬರ್ತಾಳೆ, ಎಲ್ಲ ಪಾಸಿಟಿವ್ ಚಾರ್ಜಸ್ ಅಂತ ಅಂದ್ಕೊಳ್ಳೋಣ. ಒಬ್ಬ ಹುಡುಗಿ ಬರ್ತಾಳೆ, ಆರಾಮ್ಸೆ ಬಿಟ್ಕೋತೀರಾ, ಓಕೆನಾ? ಯಾಕೆ ಅಂತಂದರೆ ನೀವು ಕಡಿಮೆ ಜನ ಇದ್ದೀರಿ. ನಿಮ್ಮ ರಿಪಲ್ಷನ್ ಅವ್ರ ರಿಪಲ್ಷನ್ಗಿಂತ ಸ್ಟ್ರಾಂಗ್ ಇಲ್ಲ. ಯುವರ್ ರಿಪಲ್ಷನ್ ಈಸ್ ವೀಕ್, ದೇರ್ ರಿಪಲ್ಷನ್ ಈಸ್ ಸ್ಟ್ರಾಂಗ್. ದೇ ಪುಷ್ ಯು ಮೋರ್, ದೇ ವಿಲ್ ಸೆಂಡ್ ಒನ್ ಬಾಡಿ, ಓಕೆನಾ? ಒಂದು ಹುಡುಗಿ ಬಂದು ಕೂತ್ಲಿಲ್ಲಿ, ನಿಮ್ಮ ಡಾಮಿನೆನ್ಸ್ ಜಾಸ್ತಿ ಆಯಿತು, ನಿಮ್ಮ ನಂಬರ್ ಜಾಸ್ತಿ ಆಯಿತು. ಇವಾಗ ಇವಳು ಸೇರ್ಕೊಂಡು ಇವ್ರನ್ನ ದಬ್ತಾಳೆ, ಕರೆಕ್ಟಾ? ಇವರಿಗೆ ದಬ್ಬೋದು ಇನ್ನೂ ಸ್ವಲ್ಪ ಕಷ್ಟ ಆಗುತ್ತೆ. ಆಲ್ಸೋ ಈಗಲೂ ಕೂಡ ನೀವು ಜಾಸ್ತಿನೇ ಇದ್ದೀರಿ. ಈ ಒಂದು ಯು ವಿಲ್ ಸೆಂಡ್ 50-50 ಇದ್ದೀರಾ. ಒಬ್ಳನ್ನ ಕಳಿಸ್ತಾರೆ ಇವರು 49, 51, ಓಕೆನಾ? ಇನ್ನೊಬ್ಳನ್ನ ಕಳಿಸ್ತಾರೆ 48, 52. ಇನ್ನೊಬ್ಳನ್ನ ಕಳಿಸ್ತಾರೆ 43, 53, 47, 53. ಯು ವಿಲ್ ಬಿಕಮ್ 45. ಯು ವಿಲ್ ಆಲ್ಸೋ ಬಿಕಮ್ 45. ಅವಾಗೇನಾಗುತ್ತೆ? ಈಕ್ವಲ್ ಆ್ಯಂಡ್ ಆಪೋಸಿಟ್. ಮುಗೀತು. ಇನ್ನು ನೆಕ್ಸ್ಟ್ ಹುಡುಗಿ ಬರೋಲ್ಲ. ಗೊತ್ತಾಯ್ತಲ್ಲ? ಇಟ್ ಸ್ಟಾಪ್ಸ್ ದೇರ್. ಅಲ್ಲಿಗೆ ಮುಗಿದೋಗುತ್ತೆ. ಯಾಕಂದ್ರೆ ನಿಮ್ಮ ನಂಬರ್ ಎಷ್ಟಾಯಿತು? ನೋ ಯು ಹ್ಯಾವ್ ಬಿಕಮ್ 55, ಯು ಹ್ಯಾವ್ ಬಿಕಮ್ 45. ಇದು ಹಿಂಗೆ ಹೋಗ್ತಾ ಇರುತ್ತಾ? ನಡೀತಾನೆ ಇರುತ್ತಾ ಇದು ಪ್ರೊಸೆಸ್ಸು? ಏನಾಗುತ್ತೆ ಹೇಳಿ? ಯಾವುದೋ ಒಂದು ಜಾಗದಲ್ಲಿ ಈಕ್ವಲ್ ಆಗುತ್ತೆ ತಾನೇ, ಆಗಲೇ ಬೇಕಲ್ಲ. ಸೊ ಯು ಆರ್ 50, ಯು ಆರ್ 50. ನೋ ಒಬ್ರು ಜಾಸ್ತಿ ಒಬ್ರು ಕಡಿಮೆ ಇರಬೇಕಲ್ಲ. ಸಾರಿ, ಯು ಆರ್ 60, ಯು ಆರ್ 50. ಇವಾಗ ಆಗುತ್ತೆ ನೋಡಿ. ನೀವು ಇಳಿತಾ 55 ಬರ್ತೀರಾ, ನೀವು ಏರ್ತಾ 55 ಬರ್ತೀರಾ, ದೆನ್ ಯು ವಿಲ್ ಬಿಕಮ್ ಈಕ್ವಲ್. ಅರ್ಥ ಆಗ್ತಾ ಇದೆಯಾ? ದಟ್ಸ್ ವಾಟ್ ಹ್ಯಾಪನ್ಸ್ ಹಿಯರ್. ಇಲ್ಲೂ ಕೂಡ ಅಷ್ಟೇ. ನಿಮ್ಮ ರಿಪಲ್ಷನ್, ಈ ಬಾಡಿಯ ರಿಪಲ್ಷನ್ ಯಾವಾಗ ಈಕ್ವಲ್ ಆ್ಯಂಡ್ ಆಪೋಸಿಟ್ ಆಗುತ್ತೋ ಅಲ್ಲಿವರೆಗೂ ಚಾರ್ಜಸ್ ವಿಲ್ ಕೀಪ್ ಆನ್ ಫ್ಲೋಯಿಂಗ್. ನಾನು ತಗೊಂಡಿರೋದು 2 ಈಕ್ವಲ್ ಸೈಜ್ಡ್ ಬಾಡೀಸ್ನ, 2 ಈಕ್ವಲ್ ಸೈಜ್ಡ್ ಬಾಡೀಸ್ ತೊಗೊಂಡಿದ್ದೀನಿ. ಹಾಗಾಗಿ ಕ್ಯೂ ಇದ್ದದ್ದು Q/2 ಆಗೋ ತನಕ ಕೆಲಸ ನಡೆಯುತ್ತೆ. ಅಥವಾ V = V ಆಗೋ ತನಕ ಇದ್ರ ಪೊಟೆನ್ಷಿಯಲ್ಲು ಈಕ್ವಲ್ ಆಗೋ ತನಕ ಪ್ರೊಸೆಸ್ ನಡೆಯುತ್ತೆ. ಸಪೋಸ್ ನಾನು ದೊಡ್ಡ ಬೀಕರ್, ಒಂದು ಸಣ್ಣ ಬೀಕರು, ಅದನ್ನು ಕನೆಕ್ಟ್ ಮಾಡಿರೋದು ಒಂದು ದೊಡ್ಡ ಬೀಕರಿಗೆ ಅಂತ ಇಟ್ಕೊಳ್ಳೋಣ. ವಾಟ್ ಹ್ಯಾಪನ್ಸ್ ನಾವು 1 ಲೀಟ್ರ್ ನೀರಿದೆ. ಈಗೇನಾಗುತ್ತೆ ನೋಡಿ. ಇಲ್ಲ, ಮೊದಲಾಗಿದ್ದಿದ್ರೆ ಅರ್ಧ ಲೀಟ್ರು ಕರೆಕ್ಟಾಗಿ ಪ್ರಮಾಣವೂ ಸಮ ಇರ್ತಾಯಿತ್ತು, ಹೈಟು ಸಮ ಇರ್ತಾಯಿತ್ತು. ಈಗ ಹೈಟ್ ಸಮ ಆಗಲೇಬೇಕು. ಯಾಕೆಂದರೆ ವಾಟರ್ ಫ್ಲೋ ಸ್ಟಾಪ್ ಆಗೋದೇ ಹೈಟ್ ಸಮ ಆದಮೇಲೆ. ಆದರೆ ವಾಟರಿನ ಪ್ರಮಾಣ ಸಮ ಇಲ್ಲ. ಅರ್ಥ ಆಗುತ್ತಾ? ಯಾಕೆಂದರೆ ಇದು ದೊಡ್ಡ ಪಾತ್ರೆ ಆಗಿರೋದ್ರಿಂದ ಜಾಸ್ತಿ ನೀರು ಹಿಡಿಯೋದ್ರಿಂದ ಈ ಲೆವೆಲ್ಲಿಗೆ ಬರಬೇಕು ಅಂದರೆ ಏನಿಲ್ಲ ಅಂದರೂ 8 ಲೀಟ್ರ್, ಒಂದು 800 ml ಕೊಡಬೇಕದು 1 ಲೀಟ್ರಲ್ಲಿ. 800 ml ಇಲ್ಲಿದೆ, ಇಲ್ಲಿ ಬರೀ 200 ml ಇದೆ. 200 ml ಈ ಲೆವೆಲ್ಲಿಗೆ ಬಂದಿದೆ, ಇಲ್ಲಿ 800 ಲೆವೆಲ್ ಇದೆ, 800 ml ಇದೆ. ಸೊ ಅಮೌಂಟ್ ಆಫ್ ಚಾರ್ಜ್ ಈಸ್ ನಾಟ್ ಸೇಮ್. ನಾವು ಇವಾಗ ಅಮೌಂಟ್ ಆಫ್ ಚಾರ್ಜ್ ಸೇಮ್ ಇಲ್ಲ, ಆದರೆ ಲೆವೆಲ್ ಸೇಮ್ ಇದೆ. ಅಂದ್ರೇನು? ಪೊಟೆನ್ಷಿಯಲ್ ಸೇಮ್ ಇದೆ ಅಂತ. ಅರ್ಥ ಆಯ್ತಾ? ಇದೊಂಥರ ಹೆಂಗೆ ಅಂದರೆ, ದೊಡ್ಡ ಜಾಗದಲ್ಲಿ 55 ಆಗ್ತೀರಾ, ಭಾಳಷ್ಟು ಜಾಗ ಇದೆ ನಿಮಗೆ, ನೀವು ಕಡಿಮೆ ಜಾಗದಲ್ಲಿಂದ ಕಳಿಸ್ತಾ ಇದ್ದೀರಾ. ಇವ್ರದ್ದು ಪೊಟೆನ್ಷಿಯಲ್ಲು ದೊಡ್ಡ ಜಾಗ ಇರೋದ್ರಿಂದ ಹರಡ್ಕೊಂತಾರೆ, ಬೇಕಾದಷ್ಟು ಜಾಗ ಇದೆ. ಹಾಗಾಗಿ ಇವ್ರ ರಿಪಲ್ಷನ್ ಯಾವಾಗಲೂ ಕಡಿಮೆನೇ ಇರುತ್ತೆ. ನೀವು ಕಡಿಮೆ ಜನ ಇದ್ದೀರಿ, ನೀವು ಜನ ಇರೋದಿಷ್ಟೇಯ, ಇಲ್ಲಿ ಜಾಗ ಕಡಿಮೆ ಇದೆ. ಹಾಗಾಗಿ ನೀವು ಭಾಳ ಸ್ಟ್ರಾಂಗ್ಲಿ ರಿಪೆಲ್ಲಿಂಗ್, ನಿಮ್ಮ ರಿಪಲ್ಸಿವ್ ಕೋರ್ಸ್ ಸ್ಟ್ರಾಂಗ್ ಇದೆ. ಇವರು ನಿಮಗಿಂತ ಜಾಸ್ತಿ ಜನ ಇದ್ದಾರೆ, ಬಟ್ ಜಾಗ ಜಾಸ್ತಿ ಇರೋದ್ರಿಂದ ಇವರ ರಿಪಲ್ಸಿವ್ ಕೋರ್ ನಿಮಗೆ ಕಡಿಮೆ ಇದೆ. ಹಾಗಾಗಿ ನೀವು ಜಾಸ್ತಿ ದಬ್ತೀರಿ, ಇವ್ರನ್ನ ದಬ್ತಾನೆ ಇರ್ತೀರ. ನೀವು ಒಂದು 3-4 ಜನ ಉಳ್ಕೊತೀರ, ಇದ್ದು ಬಂದವರೆಲ್ಲ ಆ ಕಡೆಗೆ ಹೋಗ್ತಾರೆ. ನಿನ್ನ ಪೊಟೆನ್ಷಿಯಲ್ 2 ವೋಲ್ಟ್ ಆಗುತ್ತೆ, ಅವ್ರ ಪೊಟೆನ್ಷಿಯಲ್ 2 ವೋಲ್ಟ್ ಆಗುತ್ತೆ. ಗೊತ್ತಾಯ್ತಾ? ಅರ್ಥ ಆಗ್ತಾ ಇದೆಯಾ? ಸೊ ಇಷ್ಟೊಂದು ಜನ ಇದ್ದಾರೆ, ಬರೀ 2 ವೋಲ್ಟಾ? ಆಗಕ್ಕೆ ಸಾಧ್ಯ ಇದೆ. ಇಷ್ಟು ದೊಡ್ಡ ಸ್ಪಿಯರ್ಗೆ 1 ಕೂಲಮ್ನಷ್ಟು ಚಾರ್ಜ್ ಕೊಡಿ, 2 ವೋಲ್ಟ್ ಆಗುತ್ತೆ. ಅರ್ಥ ಆಯ್ತಾ? ದಟ್ ಇಸ್ ಪಾಸಿಬಲ್. ಒಂದು ದೊಡ್ಡ ಕಲ್ಯಾಣ ಮಂದಿರದಲ್ಲಿ 4 ಜನ ನಿಲ್ಲಿಸ್ದಂಗೆ, ದೊಡ್ಡ ಹಾಲು, 4 ಜನ, ಗಂಡ ಹೆಂಡತಿ ಇಬ್ಬರೇ, ಅದು ಹೆಂಗಿರುತ್ತೆ ನೋಡಿ ಡೆನ್ಸಿಟಿ. ಸಿಕ್ಕಾಪಟ್ಟೆ ದೊಡ್ಡ ಹಾಲು, ಬಿಗ್ ಚಾರ್ಜ್, ಬಿಗ್ ವಾಲ್ಯೂಮ್ ಆ್ಯಂಡ್ ಎ ವೆರಿ ಸ್ಮಾಲ್ ಅಮೌಂಟ್. ಅರ್ಥ ಆಯ್ತಾ? ಒಂದು ಸಣ್ಣ ಲಿಫ್ಟು, 18 ಜನ ನಿಂತ್ಕೊಂಡಿದ್ದಾರೆ ಒಂದು ಲಿಫ್ಟಲ್ಲಿ. ಅರ್ಥ ಆಯ್ತಾ? ಅದು ನೋಡಿ ಹೆಂಗಿರುತ್ತೆ, ಸೆಕೆ, ಆ ಬೆವರು, ಆ ಹಿಂಸೆ, ಯಾವಾಗ ಇಲ್ಲಿಂದ ಹೊರಗೆ ಹೋಗ್ತೀವಪ್ಪ ಅನಿಸ್ತಾ ಇರುತ್ತೆ. ಕರೆಕ್ಟಾ? ಸಿ ದ ಚೇಂಜ್. ಗೊತ್ತಾಯ್ತಾ? ಅದೇ ಇಬ್ಬರೇ ಒಂದು ಸಣ್ಣ ಲಿಫ್ಟ್ ಒಳಗಡೆ, ಒಂದು ಸಣ್ಣ ಜಾಗದೊಳಗಡೆ ಸಿಗಾಕೊಂಡ್ರೆ, ದಿಟ್ ಈಸ್ ವೆರಿ ವೆರಿ ಸಫಿಕೇಟಿಂಗ್, ಜಸ್ಟ್ ಲೈಕ್ ದ್ಯಾಟ್. ಸೊ ಆ ನಿಮ್ಗೆ ಆ ಸಫಿಕೇಷನ್ನು, ಆ ಅನೀಸಿನೆಸ್ ಏನು ಫೀಲ್ ಮಾಡ್ತೀರಿ, ದಟ್ ಈಸ್ ದ ಪೊಟೆನ್ಷಿಯಲ್. ಗೊತ್ತಾಯ್ತಾ? ಸಣ್ಣ ಜಾಗದಲ್ಲಿ ನಮಗೇನು ಇಕ್ಕಟ್ಟಿನ ಅನುಭವ ಆಗುತ್ತೆ, ಅದೇ ಏನದು ಹೈ ಪೊಟೆನ್ಷಿಯಲ್ ಕ್ರಿಯೇಟ್ ಆಗಬೇಕು ಅಂದರೆ ಭಾರಿ ಚಾರ್ಜ್ ಬೇಕು ಅಂತಿಲ್ಲ. ಇರೋ 3-4 ಚಾರ್ಜೇ ಸಣ್ಣ ಜಾಗದಲ್ಲಿ ಕೂತು ಒಂದೇ ಭಯಂಕರ ಪೊಟೆನ್ಷಿಯಲ್ ಕ್ರಿಯೇಟ್ ಆಗುತ್ತೆ. ಗೊತ್ತಾಯ್ತಲ್ಲ? ಜಸ್ಟ್ ಲೈಕ್ ದಟ್. ಸೊ ಹೀಗೆ
ದಿಸ್ ಪ್ರೋಸೆಸ್ ಆಫ್ ಚಾರ್ಜಿಂಗ್ ಈಸ್ ದೇರ್. ದಿಸ್ ಪ್ರೋಸೆಸ್ ಆಫ್ ಚಾರ್ಜಿಂಗ್ ಇಸ್ ಕಾಲ್ಡ್ ಕಂಡಕ್ಷನ್. ಏನಂತ ಕರೀತಾರೆ ಇದನ್ನ? ಕಂಡಕ್ಷನ್. ಅಂದರೆ ಒಂದು ಬಾಡಿ ಚಾರ್ಜ್ಡ್ ಬಾಡಿಯಿಂದ ಅನ್ಚಾರ್ಜ್ಡ್ ಬಾಡಿಗೆ ಚಾರ್ಜಸ್ಸು ಟ್ರಾನ್ಸ್ಫರ್ ಆಗೋದು. ದಿಸ್ ಈಸ್ ಚಾರ್ಜಿಂಗ್ ಬೈ ಕಂಡಕ್ಷನ್. ಅನದರ್ ಪ್ರೋಸೆಸ್ ಇಲ್ಲೊಂದು ಗಮನಿಸಿದ್ರೆ ನೀವು, ರಬ್ಬಿಂಗ್ ಆಯ್ತಲ್ಲ, ರಬ್ಬಿಂಗ್ ಆದಾಗ ಬಾಡಿ ಎನಲ್ಲಿ +2 ಚಾರ್ಜಸ್ ಬಂದವು, ಬಾಡಿ ಬಿನಲ್ಲಿ -2 ಚಾರ್ಜಸ್ ಬಂದವು. ಅಂದರೆ ಬಾಡಿ ಎ ಎಷ್ಟು ಕಳ್ಕೊಳ್ತೋ ಬಾಡಿ ಬಿ ಅಷ್ಟನ್ನು ಗಳಿಸ್ಕೊಳ್ತು. ಅಲ್ಲಿಗೆ ಚಾರ್ಜಸ್ ಪ್ರೆಸೆಂಟ್ ಆನ್ ಬೋತ್ ಬಾಡೀಸ್ ಆರ್ ಸೇಮ್ ಬಟ್ ಆಪೋಸಿಟ್ ಈಚ್ ಅದರ್. +3 -3 +5 -5 ಲೈಕ್ ದ್ಯಾಟ್. ಬಟ್ ಇಲ್ಲಿ ಹಂಗೆ ಹೇಳಕ್ಕೆ ಬರಲ್ಲ ನೀನು. ಯಾವುದರಲ್ಲಿ? ಕಂಡಕ್ಷನಲ್ಲಿ ಹಂಗೆ ಹೇಳಕ್ಕೆ ಬರಲ್ಲ. ಬಾಡಿ ಎ ಮೇ ಲೂಸ್ 10 ಚಾರ್ಜಸ್ ಇತ್ತಪ್ಪ, ಇಲ್ಲಿ ಕಂಪ್ಲೀಟ್ 10, ಇಲ್ಲಿ 0 ಇತ್ತು ಅಂದರೆ ಇಲ್ಲಿ 5, ಇಲ್ಲಿ 5 ಆಗುತ್ತೆ. ಯಾವಾಗ? ವೆನ್ ಬೋತ್ ಬಾಡೀಸ್ ಆರ್ ಹ್ಯಾವಿಂಗ್ ಸೇಮ್ ಸೈಜ್. ಬಟ್ ವೆನ್ ಬೋತ್ ಬಾಡೀಸ್ ಆರ್ ಹ್ಯಾವಿಂಗ್ ಡಿಫರೆಂಟ್ ಸೈಜ್ ಹೇಳಕ್ಕೆ ಬರಲ್ಲ ಅದನ್ನು. 10ನಲ್ಲಿ ಇಲ್ಲಿ 2 ಉಳ್ಕೊಂಡು ಇಲ್ಲಿ 8 ಉಳ್ಕೋಬೋದು. ಇಟ್ಸ್ ಪಾಸಿಬಲ್. ಅರ್ಥ ಆಯ್ತಾ? ಸೊ ಇಟ್ ಮೇ ನಾಟ್ ಹ್ಯಾವ್ ಆಲ್ವೇಸ್ ಸೇಮ್ ಟೈಪ್ ಆಫ್ ಚಾರ್ಜ್, ಸೇಮ್ ಅಮೌಂಟ್ ಆಫ್ ಚಾರ್ಜಸ್, ಬಟ್ ಸೇಮ್ ಟೈಪ್ ಆಫ್ ಚಾರ್ಜ್ ಬರುತ್ತೆ. ಇಲ್ಲಿ ಪಾಸಿಟಿವ್ ಚಾರ್ಜು ಟ್ರಾನ್ಸ್ಫರ್ ಆದಾಗ ಇಲ್ಲಿಗೆ ಬಂದದ್ದು ಪಾಸಿಟಿವ್ ಚಾರ್ಜೇ, ನೆಗೆಟಿವ್ ಚಾರ್ಜ್ ಅಲ್ಲ. ಮತ್ತೆ ಗೊತ್ತಾಯ್ತು? ಸೇಮ್ ಟೈಪ್ ಆಫ್ ಚಾರ್ಜ್. ಇಟ್ ಮೇ ಹ್ಯಾವ್ ಡಿಫರೆಂಟ್ ಆರ್ ಈಕ್ವಲ್ ಅಮೌಂಟ್ ಆಫ್ ಚಾರ್ಜಸ್. ಇಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ಕಂಟೈನರ್ಸ್. ಯಾವುದರಲ್ಲಿ? ಕಂಡಕ್ಷನಲ್ಲಿ. ಎಲ್ಲ ಸೇಮ್ ಇರುತ್ತೆ, ಹಂಗೇನಿಲ್ಲ. ಓಕೆ. ನೆಕ್ಸ್ಟ್ ಪ್ರೋಸೆಸ್ ಈಸ್ ಕಾಲ್ಡ್ ಇಂಡಕ್ಷನ್. ಇಂಡಕ್ಷನಲ್ಲಿ ಏನಾಗುತ್ತೆ? ದೇರ್ ಇಸ್ ಎ ಚಾರ್ಜ್ಡ್ ಬಾಡಿ ಕಾಲ್ಡ್ ಎ ಅಂತ ಒಂದು ಚಾರ್ಜ್ಡ್ ಬಾಡಿ ಇದೆ, ಆ್ಯಂಡ್ ದೇರ್ ಇಸ್ ಎ ಅನ್ಚಾರ್ಜ್ಡ್ ಬಾಡಿ ಕಾಲ್ಡ್ ಬಿ. ಇಲ್ಲಿ ಬಂದು ಇವೆರಡನ್ನು ಟಚ್ ಮಾಡಿದ್ರೆ ಕಂಡಕ್ಷನ್ನು. ಟಚ್ ಮಾಡಲ್ಲ ನಾನು. ಐ ವಿಲ್ ಪ್ಲೇಸ್ ಬಿ ವೆರಿ ಕ್ಲೋಸ್ ಟು ಎ. ವಾಟ್ ಹ್ಯಾಪನ್ಸ್? ಬಿನಲ್ಲಿ ಪಾಸಿಟಿವ್ ನೆಗೆಟಿವ್ ಒಟ್ಟೊಟ್ಟಿಗೆ ಜೀವನ ಮಾಡ್ತಿರ್ತಾವಲ್ಲ, ಏನಾಗುತ್ತೆ ಇಲ್ಲಿ? ನೆಗೆಟಿವ್ ಚಾರ್ಜಸ್ ಆರ್ ಅಟ್ರಾಕ್ಟೆಡ್ ಬೈ ಎ, ಸೊ ದೇ ವಿಲ್ ಕಮ್ ಕ್ಲೋಸರ್ ಟು ದ ಲೆಫ್ಟ್ ಸೈಡ್ ಆಫ್ ಬಿ. ಬಿಗೆ ಬಂದು ಕುತ್ಕೊಂತವೆ. ಆ್ಯಂಡ್ ಪಾಸಿಟಿವ್ ಚಾರ್ಜಸ್ ಆರ್ ರಿಪೆಲ್ಡ್ ಬೈ ದ ಪಾಸಿಟಿವ್ ಚಾರ್ಜಸ್ ಪ್ರೆಸೆಂಟ್ ಹಿಯರ್, ಆ್ಯಂಡ್ ದೇ ಗೋ ಟು ಎಕ್ಸ್ಟ್ರೀಮ್ ಎಂಡ್ ಆಫ್ ಬಿ. As a result, total charge on B is again 0. Total charge on A is not 0 as usual. ಅದು ಗೊತ್ತಲ್ಲ ನಿಮಗೆ. ಟೋಟಲ್ ಚಾರ್ಜ್ ಆನ್ ಬಿ ಎಷ್ಟು ಅಂತ ಕೇಳಿದ್ರೆ 0ನೇ. ಯಾಕೆಂದರೆ ವಾಟ್ ಕೈಂಡ್ ಆಫ್ ಚಾರ್ಜ್ ಪ್ರೆಸೆಂಟ್ ಆನ್ ಬಿ? ಬೋತ್ ಚಾರ್ಜಸ್ ಆರ್ ಪ್ರೆಸೆಂಟ್ ಆನ್ ಬಿ. 10 ನೆಗೆಟಿವ್ ಚಾರ್ಜಸ್, 10 ಪಾಸಿಟಿವ್ ಚಾರ್ಜಸ್. ಬೋತ್ ಆರ್ ಇನ್ ದ ಸೇಮ್ ಪ್ಲೇಸ್. ವಾಟ್ ಈಸ್ ದ ಚಾರ್ಜ್ ಪ್ರೆಸೆಂಟ್ ಆನ್ ದ ಲೆಫ್ಟ್ ಸೈಡ್ ಅಂತ ಕೇಳಿದ್ರೆ ಆ ವಿಷಯ ಬೇರೆ, ಆನ್ ದ ರೈಟ್ ಸೈಡ್ ಅಂತ ಕೇಳಿದ್ರೆ ಆ ವಿಷಯ ಬೇರೆ. ಬಟ್ ಆನ್ ದ ಬಿ ಇಟ್ ಸೆಲ್ಫ್ ಅಂತ ಕೇಳಿದ್ರೆ ಕಲೆಕ್ಟಿವ್ಲಿ ಹೇಳಬೇಕಾಗುತ್ತೆ. ನಾವಿವಾಗ ಏನು ಮಾಡೋಣ? ವಿ ವಿಲ್ ರಿಮೂವ್ ದೀಸ್ ಚಾರ್ಜಸ್. ಈ ರೈಟ್ ಎಂಡ್ ಆಫ್ ದ ಬಿನಲ್ಲಿರೋ ಚಾರ್ಜಸ್ನ ತೆಗೆದುಬಿಡೋಣ ಬೈ ಕನೆಕ್ಟಿಂಗ್ ಇಟ್ ಟು ಗ್ರೌಂಡ್. ಗ್ರೌಂಡಿಗೆ ಕನೆಕ್ಟ್ ಮಾಡಬೇಕು. ಯಾಕೆ ಗ್ರೌಂಡಿಗೆ ಕನೆಕ್ಟ್ ಮಾಡಬೇಕು? ಗ್ರೌಂಡು ಒಂಥರ ಚರಂಡಿ ಇದ್ದಂಗೆ. ಸ್ನಾನ ಮಾಡಿದ ನೀರು ಅಲ್ಲಿಗೆ ಹೋಗುತ್ತೆ, ಮುಖ ತೊಳೆದ ನೀರು ಅಲ್ಲಿಗೆ ಹೋಗುತ್ತೆ, ಪಾತ್ರೆ ತೊಳೆದ ನೀರು ಅಲ್ಲಿಗೆ ಹೋಗುತ್ತೆ, ಎಲ್ಲ ನೀರು ಅಲ್ಲಿಗೆ ಹೋಗುತ್ತೆ. ಇಟ್ ಈಸ್ ಲೈಕ್ ಎ ಕಾಮನ್ ಪೂಲ್ ಟು ಆಲ್ ಯುವರ್ ಡ್ರೈನ್. ನಿಮ್ಮೆಲ್ಲ ವೇಸ್ಟ್ ನೀರು ಅಲ್ಲಿಗೆ ಹೋಗೋದು. ಯಾರನ್ನಾರು ತೆಗಿಬೇಕು ಅಂದರೆ ಅಲ್ಲಿಗೆ ಕಳಿಸೋದು ನೀವು. ನಿಮ್ಮ ತೊಟ್ಟಿ ಖಾಲಿ ಮಾಡಬೇಕು, ತೊಟ್ಟಿ ಕ್ಲೀನ್ ಮಾಡಿದ್ದೀರಾ, ಎಲ್ಲಿ ಬಿಡ್ತೀರಿ ನೀರನ್ನ? ಚರಂಡಿಗೆ ಬಿಡೋದು. ಇಟ್ಸ್ ಎ ಕಾಮನ್ ಪೂಲ್. ಕಾಮನ್ ಪೂಲ್ ಅಂದರೆ ಏನು ಗೊತ್ತಲ್ಲ? ಎಕ್ಸ್ಟ್ರಾ ಚಾರ್ಜಸ್ ಏನು ಬರುತ್ತೆ ಅನ್ನೆಸೆಸರಿ, ಅವೆಲ್ಲವನ್ನು ನಾವೇನು ಮಾಡ್ತೀವಿ? ಪೂಲಿಗೆ ಬಿಟ್ಬಿಡ್ತೀವಿ. ಇಟ್ಸ್ ಲೈಕ್ ಕನೆಕ್ಟಿಂಗ್ ಇಟ್ ಟು ಡ್ರೈನೇಜ್. ಸೊ ಅರ್ತ್ ಈಸ್ ಹ್ಯಾವಿಂಗ್ ಸ್ಲೈಟ್ ನೆಗೆಟಿವ್ ಚಾರ್ಜ್. ಅರ್ತಿಗೆ ಸ್ಲೈಟ್ ನೆಗೆಟಿವ್ ಚಾರ್ಜ್ ಇದೆ. ಅದರ ಪೊಟೆನ್ಷಿಯಲ್ನ ಯಾವಾಗಲೂ 0 ಅಂತಲೇ ತೊಗೊಳ್ತೀವಿ ನಾವು. ಇಟ್ಸ್ ಪೊಟೆನ್ಷಿಯಲ್ ಈಸ್ ಆಲ್ವೇಸ್ ಟೇಕನ್ ಟು ಬಿ 0. ಹಾಗಾಗಿ ಹೈ ಪೊಟೆನ್ಷಿಯಲ್ ಅಂದ್ರೇನು? ಒಂದು ಕಡೆ ಪಾಸಿಟಿವ್ ಚಾರ್ಜ್ ಇದ್ದರೆ ಅದು ಹೈ ಪೊಟೆನ್ಷಿಯಲ್, ನೆಗೆಟಿವ್ ಚಾರ್ಜ್ ಇದ್ದರೆ ಅದು ಲೋ ಪೊಟೆನ್ಷಿಯಲ್. ಸೊ ಹೈ ಪೊಟೆನ್ಷಿಯಲ್ನಿಂದ ನೀವು ಕನೆಕ್ಟ್ ಮಾಡಿದ್ರಿ ಅಂದರೆ ಸುಮ್ಮನೆ ಒಂದು ವೈರ್ ತಗೊಂಡ್ಬಂದು ನೆಲಕ್ಕೆ ಟಚ್ ಮಾಡಿಸಿ ಸಾಕು, ಇದು ಚಾರ್ಜ್ ಎಲ್ಲ ಸರ್ರ ಅಂತ ಇಳಿದೋಗುತ್ತೆ. ಬಿಕಾಸ್ ಅರ್ತ್ ಈಸ್ ಎ ಲಾರ್ಜ್ ರಿಸರ್ವಾಯರ್. ನೀವು ಕೊಟ್ಟ ಚಾರ್ಜೆಲ್ಲ ಏನಾಗುತ್ತೆ ಹೇಳಿ? ಇಡೀ ಭೂಮಿ ಮೇಲೆಲ್ಲ ಹರಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಭೂಮಿ ತುಂಬ ದೊಡ್ಡದಿರೋದ್ರಿಂದ ನಾವು ಎಷ್ಟು ಚಾರ್ಜ್ ಕೊಟ್ಟರು ತಗೊಳತ್ತದ. ಇಟ್ಸ್ ಲೈಕ್ ಪುಟಿಂಗ್ ಅವರ್ ಡ್ರೈನೇಜ್ ಸಿಸ್ಟಮ್ ಇಂಟು ರಿವರ್ಸ್ ಆ್ಯಂಡ್ ಸೀಸ್. ಓಕೆ. ಸೊ ಆ್ಯಸ್ ಎ ರಿಸಲ್ಟ್ ಬಿ ವಿಲ್ ಬಿಕಮ್ ಓನ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಎವ್ರಿವೇರ್. ಬಿ ಮೇಲ್ಗಡೆ ಏನಾಯಿತು? ಬರೀ ನೆಗೆಟಿವ್ ಚಾರ್ಜ್ಗಳು ಉಳ್ಕೊಂಡು ಈ ಏನಲ್ಲಿ ಪಾಸಿಟಿವ್ ಚಾರ್ಜ್ಗಳೆಲ್ಲ ಹೋಗಿರೋ ಜಾಗ ಇತ್ತಲ್ಲ, ಇವೇನು ಮಾಡ್ತಾವೆ ಹೇಳಿ? ಬಂದು ಅಕ್ವೈರ್ ಮಾಡ್ಕೊತಾವೆ. ದೇ ಡಿಸ್ಟ್ರಿಬ್ಯೂಟ್ ದೆಮ್ಸೆಲ್ಸ್ ಓವರ್ ಬಿ ಎವ್ರಿವೇರ್. ಈ ಪ್ರಾಸೆಸ್ನಲ್ಲೂ ಕೂಡ ಎ ಮೇಲೆ ಎಷ್ಟು ಚಾರ್ಜಸ್ ಕ್ರಿಯೇಟ್ ಆಗಿದ್ವೋ ಬಿ ಮೇಲೂ ಕೂಡ ಅಷ್ಟೇ ಚಾರ್ಜಸ್ಸು ಕ್ರಿಯೇಟ್ ಆಗ್ತವೆ, ಆಪೋಸಿಟ್ ಆಗಿ ಕ್ರಿಯೇಟ್ ಆಗ್ತವೆ. ಆಪೋಸಿಟ್ ಯಾವಾಗ? ಇಫ್ ಯು ರಿಮೂವ್ ಪಾಸಿಟಿವ್ ಚಾರ್ಜಸ್. ಇಫ್ ಯು ಡೋಂಟ್ ರಿಮೂವ್ ದೆಮ್, ಇಫ್ ಯು ಇನ್ಸ್ಟೆಡ್ ರಿಮೂವ್ ದ ನೆಗೆಟಿವ್ ಚಾರ್ಜಸ್, ದೆನ್
ಪಾಸಿಟಿವ್ ಚಾರ್ಜಸ್ ಓನ್ಲಿ ಕ್ಯಾನ್ ಬಿ ರಿಮೂವ್ಡ್. ಒಟ್ಟಂತೂ ಏನು ಹೇಳ್ಬೋದು, ಇಂಡಕ್ಷನ್ನಲ್ಲಿ ಸೇಮ್ ಅಮೌಂಟ್ ಆಫ್ ಚಾರ್ಜಸ್ನ ಇಂಡ್ಯೂಸ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ಎಸ್. ಓಕೆ, ದಿಸ್ ಈಸ್ ಅಬೌಟ್ ಇಂಡಕ್ಷನ್. ನೌ ಲೆಟ್ಸ್ ಕಮ್ ಟು ದ ಪ್ರೋಸೆಸ್ ಆಫ್ ಫ್ಲೋ ಆಫ್ ಚಾರ್ಜಸ್. ಚಾರ್ಜ್ಗಳು ಫ್ಲೋ ಆಗ್ತವೆ, ಒಂದು ಬಾಡಿಯಿಂದ ಇನ್ನೊಂದು ಬಾಡಿ ಬರ್ತವೆ. ಗೊತ್ತಾಯ್ತಲ್ಲ ಈಗ ನಿಮಗೆ ಹೆಂಗೆ ಬರ್ತವೆ, ಇನ್ ವಾಟ್ ವೇ ಇಟ್ ಕಮ್ಸ್ ಔಟ್. ಈಗ ನಮ್ಮ ಇಂಡಿಯನ್ ಕರೆನ್ಸಿ ಸಿಸ್ಟಮ್ ತೊಗೊಳ್ಳೋಣ. ನಮ್ಮ ವ್ಯವಹಾರ ಮಾಡ್ತೀವಲ್ಲ, ನಾವೀಗ ವ್ಯವಹಾರ ಮಾಡ್ಬೇಕಾದ್ರೆ ದುಡ್ಡು ಕೊಡಬೇಕು ಒಬ್ಬನಿಗೆ, ಯಾವನಿಗೋ ದುಡ್ಡು ಕೊಡಬೇಕು. ಮಿನಿಮಮ್ ಕರೆನ್ಸಿ ಪಾಸಿಬಲ್ ಒಬ್ಬನ ಹತ್ರ ಇಸ್ಕೋಬೇಕು ನಾನು ಅಂದರೆ, ಮಿನಿಮಮ್ ಕರೆನ್ಸಿ ಒಬ್ಬರ ಹತ್ರ ಇಸ್ಕೋಬೇಕು ಅಂದರೆ ಮಿನಿಮಮ್ ಎಷ್ಟು ಇಸ್ಕೊತೀರಾ? ಒಬ್ಬ ಭಿಕ್ಷುಕನಿಗೆ ಕೊಡ್ತಿರಲ್ಲಪ್ಪ, ಎಷ್ಟು ಕೊಡ್ತೀರಾ? ಮಿನಿಮಮ್ ಅಂದರೆ ಎಷ್ಟು ಕೊಡ್ತೀರಾ? 1 ರೂಪಾಯಿ. ಎಂಟಾಣಿ ಇದೆಯಾ? ಎಂಟಾಣಿ ತೊಗೊತಾನೆ ಅವನಾರು? ಭಿಕ್ಷುಕರು ತಗೊಳ್ಳಲ್ಲ. ಬಿಕಾಸ್ ಇಟ್ ಈಸ್ ನಾಟ್ ಪ್ರೆಸೆಂಟ್, ವ್ಯಾಲಿಡ್ ಅಲ್ಲ ಅದು, ಇಟ್ಸ್ ನಾಟ್ ವ್ಯಾಲಿಡ್, ಅದನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ ಯಾವನು. ಎಂಟಣಿ 2 ಕೋಟಿ ತಗೊಳ್ಳಲ್ಲ ಯಾರು, ಬಿಕಾಸ್ ಎಂಟಣಿನೇ ನಡೆಯಲ್ಲ. ಇಟ್ಸ್ ಅ ಫಾರ್ಬಿಡನ್ ಕರೆನ್ಸಿ, ರೈಟ್? ಓಕೆ, ಸೊ ಯಾರಿಂದಲಾದರೂ ಅತ್ಯಂತ ಕಡಿಮೆ ದುಡ್ಡು ಇಸ್ಕೊತೀನಿ ಅಂದರೆ 1 ರೂಪಾಯಿ ಇಸ್ಕೊತೀನಿ. ಯಾವನಿಗಾದರೂ ಅತ್ಯಂತ ಕಡಿಮೆ ದುಡ್ಡು ಕೊಡ್ತೀನಿ ಅಂದ್ರೂ 1 ರೂಪಾಯಿ ಕೊಡ್ತೀನಿ. ಕರೆಕ್ಟಾ? ಸೊ ನನ್ನ ಎಲ್ಲ ವ್ಯವಹಾರಗಳು 1 ರೂಪಾಯಿಯ ಇಂಟಗ್ರಲ್ ಮಲ್ಟಿಪಲ್ಸ್ಗಳಾಗಿರ್ತವೆ. ಕರೆಕ್ಟಾ? 10 ರೂಪಾಯಿ ಕೊಡ್ತೀನಿ ಯಾವನಿಗಾರು ಅಂದರೆ 1 ರೂಪಾಯಿಯ 10 ಕಾಯಿನ್ಗಳನ್ನು ಕೊಟ್ಟ ಹಾಗೆ. ಕರೆಕ್ಟಾ? ನಾನು ನೋಟೇ ಕೊಡೋದು ಅಂದರೆ ನಾನು ಅಷ್ಟು ಕೊಡೋಕ್ಕಾಗಲ್ಲ, ಕಾಯಿನ್ಸ್ನ ಒಂದು ಬಕ್ಸೆ ಕೊಡೋಕ್ಕಾಗಲ್ಲ ಅಂಥೇಳಿ ಏನು ಮಾಡ್ತೀನಿ, ಒಂದು ನೋಟ್ ಮಾಡಿದ್ದೀನಿ. ಅದಕ್ಕೆ 100 ರೂಪಾಯಿ ಅಂದರೆ 100 ಕಾಯಿನ್ಸ್ಗಳಿಗೆ ಸಮ ಅದು. 100 ರೂಪಿ ನೋಟ್ ಈಸ್ ಈಕ್ವಿವೆಲೆಂಟ್ ಟು 100 ಕಾಯಿನ್ಸ್ ಆಫ್ 1 ರೂಪಿ. ಕರೆಕ್ಟಾ? ಸೊ ದ ಫಂಡಮೆಂಟಲ್ ಕ್ವಾಂಟಮ್ ಆಫ್ ಕರೆನ್ಸಿ, ಫಂಡಮೆಂಟಲ್ ಕ್ವಾಂಟಮ್ ಆಫ್ ಕರೆನ್ಸಿ. ಕ್ವಾಂಟಮ್ ಅಂದ್ರೇನು? ಮೂಲಭೂತ ಘಟಕ, ದ ಫಂಡಮೆಂಟಲ್ ಯೂನಿಟ್. ಈ ಗೋಡೆ ದೊಡ್ಡದು, ಅರ್ಥ ಆಯ್ತಾ? ಈ ಗೋಡೆ ಚಿಕ್ಕದು. ಎಲ್ಲ ಗೋಡೆಗಳು ಆಗಿರೋದು ಯಾರಿಂದ? ಬ್ರಿಕ್ಸ್. ದಿಸ್ ವಾಲ್ ಮೇ ಹ್ಯಾವ್ 150 ಬ್ರಿಕ್ಸ್, ದಿಸ್ ವಾಲ್ ಮೇ ಹ್ಯಾವ್ 25 ಬ್ರಿಕ್ಸ್. ದಟ್ ಈಸ್ ದ ಡಿಫ್ರೆನ್ಸ್ ಅಷ್ಟೇ. ಈ ಗೋಡೆಗೂ ಆಡೆ ಗೋಡೆಗೂ ಡಿಫ್ರೆನ್ಸ್ ಇರೋದೇನಪ್ಪ ಅಂದರೆ ಅದರಲ್ಲಿ 25 ಇಟ್ಟಿಗೆ, ಇದರಲ್ಲಿ 150 ಇಟ್ಟಿಗೆ. ನನ್ನ ಹತ್ರ 100 ರೂಪಾಯಿ ಇದೆ, 100 ರೂಪಾಯಿ 100 ಕಾಯಿನ್ ಇದ್ದಾವೆ ಅಂತ. ಇನ್ನೊಬ್ಬನ ಹತ್ರ 1000 ರೂಪಾಯಿ ಇದೆ ಅಂದರೆ 1 ರೂಪಾಯಿದ 1000 ಕಾಯಿನ್ ಇದ್ದಾವೆ ಅಂತ ಅರ್ಥ. ಸೊ ಆಲ್ ದ ಡಿಫರೆನ್ಸ್ ಇನ್ ಚಾರ್ಜಸ್ ಬಿಕಮ್ಸ್ ಡ್ಯೂ ಟು ದ ನಂಬರ್ ಆಫ್ ಎ ಫಂಡಮೆಂಟಲ್ ಎಂಟಿಟಿ. ಹಾಗಿದ್ರೆ ಆ ಫಂಡಮೆಂಟಲ್ ಎಂಟಿಟಿಯಲ್ಲೇ ಎಲ್ಲ ಚಾರ್ಜ್ಗಳು ಟ್ರಾನ್ಸ್ಫರ್ ಆಗೋದು, ಆ ಫಂಡಮೆಂಟಲ್ ಎಂಟಿಟಿಯಲ್ಲೇ ಎಲ್ಲ ಚಾರ್ಜ್ಗಳು ಶೇರ್ ಆಗೋದು. ದಟ್ ಫಂಡಮೆಂಟಲ್ ಎಂಟಿಟಿ ಈಸ್ ಕಾಲ್ಡ್ ಇ, ವಿಚ್ ಈಸ್ ಈಕ್ವಲ್ ಟು ದ ಚಾರ್ಜ್ ಆನ್ ಎಲೆಕ್ಟ್ರಾನ್ಸ್. ಏಕೆಂದರೆ ಎಲ್ಲ ಚಾರ್ಜಿಂಗ್ ಪ್ರೋಸೆಸ್ ಆಗೋದೇ ಎಲೆಕ್ಟ್ರಾನ್ ಟ್ರಾನ್ಸ್ಫರಿಂದ ತಾನೆ. ಎಲೆಕ್ಟ್ರಾನ್ ತಲೆ ಮೇಲೆ ಏನು ಚಾರ್ಜ್ ಇರುತ್ತಲ್ಲ, ಆ ವ್ಯಾಲ್ಯೂನ್ನೇ ನಾವು ಎಲಿಮೆಂಟರಿ ಚಾರ್ಜ್ ಅಂತ ಕರಿತೀವಿ, ಅಥವಾ ಕ್ವಾಂಟಮ್ ಆಫ್ ಚಾರ್ಜ್. ಏನಂತಾರೆ? ಕ್ವಾಂಟಮ್ ಆಫ್ ಚಾರ್ಜ್. ಓಕೆನಾ? ಈ ವ್ಯಾಲ್ಯೂನ ಎನ್ನಿಂದ ಮಲ್ಟಿಪ್ಲೈ ಮಾಡಿದರೆ ಯು ವಿಲ್ ಗೆಟ್ ದ ಅಮೌಂಟ್ ಆಫ್ ಚಾರ್ಜ್ ಟ್ರಾನ್ಸ್ಫರ್ಡ್. ಒಂದು ಬಾಡಿ ಎನಿಂದ ಒಂದು ಬಾಡಿ ಬಿಗೆ ಒಂದು 10,000 ಎಲೆಕ್ಟ್ರಾನ್ಸ್ ಹೋದವು. ಹಾಗಿದ್ರೆ ಎಷ್ಟು ಚಾರ್ಜ್ ಬಂತು ಅಂತ ಕೇಳ್ತಾನೆ. ಅಲ್ಲಿಗೆ 10,000 ಅಂದರೆ 10⁴ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆದವು. ಒಂದೊಂದು ಎಲೆಕ್ಟ್ರಾನ್ನಿಂದ ಇಷ್ಟು ಕೂಲಂಬ್ ಟ್ರಾನ್ಸ್ಫರ್ ಆಯಿತು. ಅಲ್ಲಿಗೆ ಟೋಟಲಿ ಎಷ್ಟು ಚಾರ್ಜ್ ಬಂತು ಅಂತ ನಿನ್ನ ಪ್ರಕಾರ 1.6 × 10⁻⁻15 ಕೂಲಂಬ್ ಬಂತು ಆ ವ್ಯಾಲ್ಯೂಗೆ, ಆ ಬಾಡಿಗೆ ಅಂತ. ಅರ್ಥ ಆಯ್ತೇನ್ರಾ? ಸೊ ಬೈ ದಿಸ್ ಇಕ್ವೇಷನ್, that fundamental formula, you can calculate how much charge can be acquired by a body by receiving some amount of electrons, ಅಥವಾ how much charge can be acquired by a body by losing some amount of electrons. ಈಗ ನಾನು ಮಾಡ್ತೀನಿ, ಈ ಕ್ಯಾಮ್ರಾದಿಂದ ಒಂದು 100 ಕೋಟಿ ಎಲೆಕ್ಟ್ರಾನ್ಸ್ನ ಕಿತ್ಕೊತೀನಿ, 100 crore ಎಲೆಕ್ಟ್ರಾನ್ಸ್ನ ಕಿತ್ತುಬಿಡ್ತೀನಿ. ಐ ರಿಮೂವ್ ಸಮ್ n ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದಿಸ್ ಬಾಡಿ. ಹೌ ಮಚ್ ಪಾಸಿಟಿವ್ ಚಾರ್ಜ್ ಇಸ್ ಹ್ಯಾಸ್ ಅಕ್ವೈರ್ಡ್? ಯಾಕೆಂದರೆ ಇದು ಕಳ್ಕೊಳ್ಳುತ್ತಲ್ಲ, ಏನಾಗುತ್ತೆ? ಇದು ಪಾಸಿಟಿವ್ಲಿ ಚಾರ್ಜ್ ಆಗುತ್ತೆ. ಎಷ್ಟು ಪಾಸಿಟಿವ್ ಚಾರ್ಜ್ ಬಂತು ಅಂತ ಕೇಳ್ತೀನಿ. ಮಾಡ್ತೀರಲ್ಲ? ಸೇಮ್ ನಂಗೆ ಬೇಕಾಗಿರೋದು ಎಷ್ಟು? 100 crores ಅಂದರೆ 10⁻². 1 ಕೋಟಿ ಅಂದರೆ ಎಷ್ಟು? 10⁻7, ಸರಿನಾ? 10⁻7 ಅಂದರೆ 10⁻9 ಇಂಟು 1.6 ಇಂಟು 10⁻⁻19. ಸೊ ಇಟ್ ಈಸ್ 1.6 ಇಂಟು 10⁻9 -10, ಕರೆಕ್ಟಾ? -10 ಕೂಲಮ್ ಬಂತು. ಅಥವಾ ನಾನು ಉಲ್ಟಾನೂ ಕೇಳ್ಬೋದು, ನನಗೆ 1 ಮೈಕ್ರೋ ಕೂಲಮ್ ಚಾರ್ಜ್ ಬೇಕು. ಎಷ್ಟು? 1 ಮೈಕ್ರೋ ಕೂಲಮ್ ಚಾರ್ಜ್ ಬೇಕು. ನಾನು ಇವಳಿಗೆ ಕೊಡಬೇಕು, 1 ಮೈಕ್ರೋ ಕೂಲಮ್ ಚಾರ್ಜ್ ಕೊಡಬೇಕು.
ಎಷ್ಟು ಎಲೆಕ್ಟ್ರಾನ್ಸ್ನ ಕೊಡಲಿ ಇವಳಿಗೆ, ಅಥವಾ ಇವಳಿಂದ ಎಷ್ಟು ಕಿತ್ಕೊಳ್ಳಿ. ಇವಳಿಗೆ ಪ್ಲಸ್ ಕೊಡಬೇಕು ಅಂದರೆ ಕಿತ್ಕೋಬೇಕು ಇವಳಿಂದ, ಇವಳಿಗೆ ಕೊಡಬೇಕು, ಇವಳಿಗೆ ಮೈನಸ್ ಮಾಡಬೇಕು ಇವಳಿಂದ ಅಂತಂದರೆ ನಾನು ಕೊಡಬೇಕು. ಈಗ ನಾನು ಇವಳಿಗೆ ಕೊಡ್ತೀನಿ, ನೆಗೆಟಿವ್ ಆಗ್ತಾಳೆ ಅವಳು. ಇವಾಗ ಎಷ್ಟು ಕೊಡಲಿ ನಾನು ಇವಾಗ? ಸೊ ಫಾರ್ ದಟ್ n ಈಸ್ ಈಕ್ವಲ್ ಟು Q/E. Q ವ್ಯಾಲ್ಯೂ ಈಸ್ 10⁻⁻6. ಅಷ್ಟು ಕೂಲಮ್ ಕೊಡಬೇಕು ಅವಳಿಗೆ. ಎಷ್ಟು ಕೊಡ್ತೀವಿ? ಎಷ್ಟು ಒಂದೊಂದು ಎಲೆಕ್ಟ್ರಾನ್ ಕೊಡಬೇಕು? 1.6 × 10⁻⁻19. ಸೊ 1/1.6 ಈಸ್ 0.66 ಅಪ್ರಾಕ್ಸಿಮೇಟ್ಲಿ. 0.66 × 10⁻13. ಸೊ ಇಟ್ ಬಿಕಮ್ಸ್ 6.6 × 10⁻12. 10⁻12 ಅಂದರೆ 100,000 10,000 crores. 66,000 crores ಎಲೆಕ್ಟ್ರಾನ್ ಕೊಡ್ಬೇಕು ಇವಳಿಗೆ. 66,000 ಕೋಟಿ ಎಲೆಕ್ಟ್ರಾನ್ಸ್ಗಳನ್ನ ಇವಳಿಗೆ ಕೊಡ್ಬೇಕು ನಾನು. ಇವಳಿಗೆ ಎಷ್ಟು ಕೊಡಬೇಕು? ಬರೀ 1 ಮೈಕ್ರೋಕೂಲಮ್ ಕೊಡೋಕ್ಕೆ. ಅರ್ಥ ಮಾಡ್ಕೊಳ್ಳಿ. ಹೇಳ್ಬಿಡ್ತೀರಾ ಅಲ್ಲಿ 2 ಮೈಕ್ರೋಕೂಲಮ್ ಇದೆ, ಅಲ್ಲಿ 3 ಮೈಕ್ರೋಕೂಲಮ್ ಇದೆ ಅಂತ. ಅಷ್ಟು ಕೊಡಬೇಕು ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ ಹರಿದಾಡಬೇಕು ನೋಡಿ. ಎಷ್ಟಾಯಿತು? 1 ಮೈಕ್ರೋಕೂಲಮ್ ಅಂದರೆ 10,000 ಕೋಟಿ ಎಲೆಕ್ಟ್ರಾನ್ಗಳು ಒಂದು ರಿಮೂವ್ ಆಗಿರಬೇಕು, ಇಲ್ಲ ಆ್ಯಡ್ ಆಗಿರಬೇಕು. ಇಸಂಟ್ ಇಟ್? ಈ ಅಂದಾಜು ಬೇಕು ನಿಮಗೆ. ಈ ಅಂದಾಜಿಲ್ಲದೆ ಏನನ್ನೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದು ನಮ್ಮ ಅನುಭವದ ಭಾಗ ಆಗಬೇಕು. ಅರ್ಥ ಆಗ್ತಾ ಇದೆಯಾ? ಅದು ನಮ್ಮ ಅನುಭವದ ಭಾಗ ಆಗೋದು ಅಂದ್ರೆ ಏನು? ಹೇಗೆ? ಒಂದು ಎಲೆಕ್ಟ್ರಾನ್ ಅಂದರೆ ಎಷ್ಟು ಚಾರ್ಜ್? ಭಾರಿ ಸಣ್ಣ ಚಾರ್ಜು ಅಷ್ಟೇ. 1 ಮೈಕ್ರೋಕೂಲಮ್ ಚಾರ್ಜ್ ಅಂದರೆ ನಾವೆಲ್ಲ ಲೆಕ್ಕ ಮಾಡಿ ಅಭ್ಯಾಸ ಇದೆ. 1 ಮೈಕ್ರೋಕೂಲಮ್ ಚಾರ್ಜು 1 ಮೈಕ್ರೋಕೂಲಮ್ ಚಾರ್ಜ್ ನಡುವೆ ಅದೆಷ್ಟೋ ಫೋರ್ಸ್ ಬರುತ್ತೆ. 1 ಮೈಕ್ರೋಕೂಲಮ್ ಚಾರ್ಜನ್ನ ತರಬೇಕು ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು ಅದನ್ನ ಅರ್ಥ ಮಾಡ್ಕೊಳ್ಳಿ. 10⁻12 ಬಂತು. ಚೆನ್ನಾಗಿದೆ ನಂಬರ್. 10⁻12 ಅಂದರೆ ಅರ್ಥ ಮಾಡ್ಕೋ, ಅದು ಎಷ್ಟು 1000 ಕೋಟಿ ಅದು ಅಂತೇಳಿ. ಗೊತ್ತಾಯ್ತಾ? ಅದನ್ನು ನೀವು ಮರಳಿನ ಕಣಕ್ಕೆ ಕಂಪೇರ್ ಮಾಡ್ಕೋಬೇಕು ನೀವು. ಅದೆಷ್ಟು ಮರಳಿನ ಕಣ ಬೇಕಾಗ್ತವೆ ಅಂಥೇಳಿ. ಅರ್ಥ ಆಯ್ತಾ? ಆವಾಗ ನಿಮಗದೊಂದು ಅನುಭವ ಆಗುತ್ತೆ, ಎಂಥ ಪ್ರೋಸೆಸ್ ನಡೀತಾ ಇದೆ ನಮ್ಮ ಸುತ್ತಮುತ್ತ ಅಂಥೇಳಿ. ಎಷ್ಟು ಅಗಾಧವಾದ ಕೆಲಸ ನಡೀತಾ ಇದೆ. ನಾವಿಲ್ಲಿ ಕತ್ತೆಗಳ ಥರ ಏನು ಮಾಡ್ತಾ ಇದ್ದೀವಿ ಇಲ್ಲಿ ಅಂಥೇಳಿ ನಮಗಿನ ಬಗ್ಗೆ ನಮಗೆ ನಾಚಿಕೆ ಅನಿಸುತ್ತೆ. ದೆನ್ ಯು ವಿಲ್ ಬಿಕಮ್ ಅ ವಂಡರ್ಫುಲ್ ಚೈಲ್ಡ್. ನಿಮಗೆ ಅವಾಗ ಎಲ್ಲಿ ನೋಡಿದ್ರೂ ಆಶ್ಚರ್ಯ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಇಡೀ ಲೈಫೇ ಟ್ರಾನ್ಸ್ಫರ್ಮ್ ಆಗೋಗುತ್ತೆ. ಅರ್ಥ ಆಯ್ತಾ? ಅಂಥ ಮ್ಯಾಜಿಕ್ಕನ್ನು ಬಿಟ್ಕೊಳ್ರಿ ಲೈಫಿಗೆ. ಹೋಗಿ ಯಾವುದ್ಯಾವುದೋ ಸಿನಿಮಾ ನೋಡಿ ಹಾಳಾಗೋಗ್ಬಿಡ್ರಿ. ದಟ್ ಈಸ್ ನಾಟ್ ಕಾಲ್ಡ್ ಮ್ಯಾಜಿಕ್. ದಟ್ ಈಸ್ ಸಿಂಪ್ಲಿ ಇಟ್ಸ್ ಅ ವೇ ಟು ಬಿಫೂಲ್ ಯು. ನಿಮ್ಮನ್ನು ಮುಟ್ಟಾಳ್ರನ್ನಾಗಿ ಮಾಡಲಿಕ್ಕೆ ಇರುವಂಥವಲ್ಲ. ಇದು ರಿಯಲ್ ಮ್ಯಾಜಿಕ್ಕು. ಈ ಮ್ಯಾಜಿಕ್ ಬಿಟ್ಕೋಬೇಕು ನಿಮ್ಮ ಲೈಫಿಗೆ. ಗೊತ್ತಾಯ್ತಾ? ದಟ್ ಈಸ್ ದ ರಿಯಲ್ ಬ್ಯೂಟಿ. ಅರ್ಥ ಆಯ್ತೇನ್ರಾ? ಯಾವುದ್ಯಾವುದೋ ಸಿನಿಮಾ ನೋಡ್ಕೊಂಡು ಯಾವ್ಯಾವುದೋ ಮಾಡೆಲ್ಗಳು, ಯಾವ್ಯಾವನ ಕ್ರಿಕೆಟರ್ಸು, ಯಾವ ಕೆಲ್ಸಕ್ಕೆ ಬಾರದು ನನ್ನ ಮಕ್ಕಳನ್ನೆಲ್ಲ ಫಾಲೋ ಮಾಡೋದಲ್ಲ. ಇದು ಜೀವನ. ಇದನ್ನು ಫಾಲೋ ಮಾಡಿ. ಒಂದು ನ್ಯೂಟನ್ ಅಂದರೆ ಎಂಥ ಫೋರ್ಸು? 1 ನ್ಯೂಟನ್ ಅಂದರೆ ಎಂಥ ಫೋರ್ಸು? ಈಗ ನೀವು ಕೂಲಮ್ಸ್ ಲಾನಲ್ಲಿ K × Q₁² r² ಅಂತ ಮಾಡ್ಕೊತೀಯಲ್ಲ. 1 ಕೂಲಮ್ ಚಾರ್ಜನ್ನು 1 ಮೀಟ್ರ್ ದೂರದಲ್ಲಿಟ್ಟರೆ F = K ಬರುತ್ತೆ. ಕರೆಕ್ಟಾ? ಏನಂಗಂದರೆ 9 × 10⁻9 ಬರುತ್ತೆ, ನ್ಯೂಟನ್ ಬರುತ್ತೆ. ಅಂದರೆ 1 ಕೂಲಮ್ ಚಾರ್ಜು ಇವೆರಡನ್ನು 1 ಮೀಟ್ರ್ ದೂರದಲ್ಲಿಟ್ಟರೆ 9 × 10⁻9 ನ್ಯೂಟನ್ ಬರುತ್ತೆ. ಅಂದರೆ ಮೀನಿಂಗ್ ಏನು? 10 ಕೋಟಿ × 9 90 ಕೋಟಿ ನ್ಯೂಟನ್ ಬೀಳುತ್ತೆ ಅವರಿಬ್ಬರ ನಡುವೆ ಅಂತ. ಅರ್ಥ ಆಗುತ್ತಾ? ನೀನು ಬರೀ ಇಷ್ಟು ಟಚ್ ಮಾಡ್ಕೊಂಡ್ರೆ ಅದು 1-1.5-2 ನ್ಯೂಟನ್ ಇರುತ್ತೆ. ಜಸ್ಟ್ ಹಿಂಗೆ ಟಚ್ ಮಾಡಿದ್ರೆ. ಗೊತ್ತಾಯ್ತಾ? ಹಿಂಗೆ ಹೊಡ್ಕೊಂಡೆ ಅಂದರೆ ಒಂದು 10-15 ನ್ಯೂಟನ್ ಇರುತ್ತೆ. ಕಪಾಳಕ್ಕೆ ರಪ್ ಅಂತ ಬಿಟ್ಟ ಅಂದರೆ ಒಂದು 200-250 ನ್ಯೂಟನ್ ಬೀಳುತ್ತೆ. ಅರ್ಥ ಆಯ್ತಾ? 90 ಕೋಟಿ ನ್ಯೂಟನ್ ಅಂದರೆ ಅದು ಎಂಥ ಫೋರ್ಸು ಗೊತ್ತಾ? ಗೊತ್ತಾಯ್ತಾ? ಅದು ಎಂಥ ಕೆಟ್ಟ ಫೋರ್ಸು ಅಂದರೆ ಯು ಕೆನಾಟ್ ಇಮ್ಯಾಜಿನ್ ದಿಸ್ ಫೋರ್ಸ್. 9 × 10⁻9 ನ್ಯೂಟನ್ ಅಂದರೆ. ಅರ್ಥ ಆಯ್ತಾ? ಕಾರ್ ತಿರುಗ್ತಾವಲ್ಲ, ಕಾರ್ನ ಮುಂದೆ ಕೊಡಿಸ್ಕೊಂಡು ಹೋಗುತ್ತಲ್ಲ, ಎಷ್ಟಿರುತ್ತದು? 500 ನ್ಯೂಟನ್ ಮೀಟರ್ ಅಂತಿರುತ್ತೆ. 500 ನ್ಯೂಟನ್ ಮೀಟರ್ ಅಂತಂದರೆ ಒಂದು ಕಾರ್ನ ಇಡೀ ಒಂದು 100 kg ಇರೋ ಕಾರನ್ನು ಝೀ ಅಂತ ಓಡಿಸ್ಕೊಂಡು ಹೋಗ್ತಿರಲ್ಲ 100 km/h ಸ್ಪೀಡಲ್ಲಿ. ಅಷ್ಟಕ್ಕೆ ಎಷ್ಟು ಫೋರ್ಸ್ ಬೇಕು ಅಂದರೆ ಒಂದು 300-350 400 1500 ನ್ಯೂಟನ್ ಬೇಕಾಗುತ್ತೆ ಅದಕ್ಕೆ. ಗೊತ್ತಾಯ್ತು? ಅದು ಭಾರಿ ಫೋರ್ಸ್ ಅಲ್ವಾ? ನಮಗೆ ಭರ್ಜರಿ ಫೋರ್ಸ್ ಅಲ್ವಾ ಅದು? ಇನ್ನು 90 ಕೋಟಿ ನ್ಯೂಟನ್ ಅಂದರೆ ಇನ್ನೇನದು? ಅರ್ಥ ಆಯ್ತಾ? ಯು ಮಸ್ಟ್ ಸಿ ದ್ಯಾಟ್. ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಓಕೆ, ಬಿಡಿ ಇದನ್ನು. ಇದು ಚಾರ್ಜಸ್ಗಳ ಬಗ್ಗೆ ಆಯಿತು. ಅರ್ಥ ಆಯ್ತೇನ್ರಪ್ಪ?
ಎಸ್, ಲೆಟ್ಸ್ ಕಮ್ ಟು ದ ಕೂಲಮ್ಸ್ ಲಾ. ಆ ಫಾರ್ಮುಲಾ ಗೊತ್ತಾಯ್ತಲ್ಲ, ಯಾವಾಗ ಯೂಸ್ ಮಾಡಬೇಕು, ಹೆಂಗೆ, ಅದ್ರ ಮೇಲೆ ತುಂಬ ಕ್ವಶನ್ಸ್ ಬರ್ತವೆ. ಹೌ ಮೆನಿ ಎಲೆಕ್ಟ್ರಾನ್ಸ್ ಕಾನ್ಸ್ಟಿಟ್ಯೂಟ್ 1 ಆಂಪಿಯರ್ ಅಂತ ಕೇಳ್ತಾರೆ. ಹೌ ಮೆನಿ ಎಲೆಕ್ಟ್ರಾನ್ಸ್ ಕಾನ್ಸ್ಟಿಟ್ಯೂಟ್ 1 ಮೈಕ್ರೋಕೂಲಮ್. ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಟು ಬಿ ರಿಮೂವ್ಡ್ ಫ್ರಮ್ ಎ ಮೆಟಲ್ ಶೀಟ್ ಸೊ ದಟ್ ಇಟ್ ಗೆಟ್ಸ್ 9 ನ್ಯಾನೋಕೂಲಮ್ ಆಫ್ ಚಾರ್ಜ್, ಈ ಥರ ಎಲ್ಲ ಕೇಳ್ತಾರೆ. ಅದು ಹೋಗಿ ಮಾಡಬೇಕು ಈ ಫಾರ್ಮುಲಾ. Q = Ne ಇಸ್ ದ ಫಾರ್ಮುಲಾ. ಇನ್ನು ಕರೆಕ್ಟಾಗಿ ಬರೀಬೇಕಪ್ಪ ಅಂದರೆ Q = ± Ne ಅಂತ ಬರೀಬೇಕು. ಯಾಕೆ? n ಈಸ್ ದ ಇಂಟೀಜರ್, n ಕ್ಯಾನ್ ಬಿ ಎನಿಥಿಂಗ್. ಅಲ್ಲಿ ಇನ್ನೊಂದು ವಿಷಯ ನಾನು ಹೇಳೋದು ಮರ್ತೇನೆ ನಿಮಗೆ. ಈ n ಅನ್ನೋದು ಯಾವತ್ತು 1, 2, 3, 4 ಅಥವಾ 0 ಏನು ಬೇಕಾದ್ರೂ ಆಗಿರ್ಬೋದು. n ಶುಡ್ ನೆವರ್ ಬಿ ಹಾಫ್ 3/4 ಆರ್ ಎನಿ ಫ್ರ್ಯಾಕ್ಷನ್. ಯಾಕೆ? ಎಂಟಾಣಿ ಇಲ್ಲ ತಾನೆ. E ಅನ್ನೋದು ಫಂಡಮೆಂಟಲ್. 1 ರೂಪಿ ಈಸ್ ಫಂಡಮೆಂಟಲ್. ಇಟ್ ಕೆನಾಟ್ ಬಿ ಡಿವೈಡೆಡ್ ಟು ಮೇಕ್ 50 ಪೈಸಾ. ಇಟ್ ಕೆನಾಟ್ ಬಿ ಡಿವೈಡೆಡ್ ಬೈ 4 ಟು ಮೇಕ್ ಇಟ್ 4 ಆಣಿ. ಗೊತ್ತಾಯ್ತಾ? ಇಟ್ ಕೆನಾಟ್ ಬಿ ಡಿವೈಡೆಡ್ ಟು ಮೇಕ್ ಬೈ 100 ಬೈ 10 ಟೈಮ್ಸ್ ಟು ಮೇಕ್ ಇಟ್ 10 ಪೈಸಾ. ಮಾಡೋಕ್ಕೆ ಬರಲ್ಲ. ನಾನ್ ಎಕ್ಸಿಸ್ಟೆಂಟ್ ಇರಲ್ಲ. ನಿಮಗೆ ಯಾವನು ಕರೆನ್ಸಿ ಅಂತೆಲ್ಲ ಹೇಳಲ್ಲ, ವ್ಯವಹಾರನೇ ಮಾಡಲ್ಲ ನಿಮ್ಮ ಜೊತೆಗೆ. ಯಾವನು ಮಾಡ್ತಾನಾ? ಇಲ್ಲವೇ ಇಲ್ಲ. ಏನು ಬ್ಯಾಂಕ್ನವ್ರು ಬಡ್ಡಿ ಹಾಕ್ತಾರೆ ಅಷ್ಟೇ, 20 ಪೈಸಾ 30 ಪೈಸಾ ಅಂತ ಬಡ್ಡಿ ಹಾಕಕ್ಕೆ ಇಟ್ಕೊಂಡಿರ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಫಿಸಿಕಲಿ ನಾಟ್ ಎಕ್ಸಿಸ್ಟೆಂಟ್, ಕಾನ್ಸೆಪ್ಟಲ್ಲಿದೆ ಅಷ್ಟೇ. ಅದು ಈ ಮೋರ್ ಸೂಪರ್ ಮಾರ್ಕೆಟಲ್ಲೆಲ್ಲ ಪೈಸಾದಲ್ಲಿ ಹಾಕ್ತಾರೆ ಚಾರ್ಜ್, ನೋಡಿದ್ದೀರಾ? 213.7 ಪೈಸಾ ಅಂತೆಲ್ಲ ಹಾಕ್ತಾರೆ. ಕರೆನ್ಸಿ ರೀಚಾರ್ಜ್ ಎಲ್ಲ ಮಾಡ್ತಾರೆ ನೋಡಿ. ಅಂದರೆ ಅದು ಕಾನ್ಸೆಪ್ಟಲ್ಲಿ ತಲೆಯಲ್ಲಿದೆ ಅಷ್ಟೇ. ಬಿಟ್ಟರೆ ತೋರಿಸ್ಲಿ 213 ರೂಪಾಯಿ 30 ಪೈಸಾ ಕೊಡುವನು ಅವನಿಗೆ, ಅಂಗಡಿಯವನಿಗೆ ಕೊಡಲ್ಲ. ಯಾಕೆಂದರೆ ಫಿಸಿಕಲಿ ನಾಟ್ ಎಕ್ಸಿಸ್ಟಿಂಗ್. ಅದೇ ಥರ ಫಿಸಿಕಲಿ ಈ ಚಾರ್ಜು E/2 ಅನ್ನೋದಾಗಲಿ, E/4 ಅನ್ನೋದಾಗಲಿ, E/7 ಅನ್ನೋದಾಗಲಿ, 0.3 ಟೈಮ್ಸ್ E ಅನ್ನೋದಾಗಲಿ ಇಲ್ಲ. ಅರ್ಥ ಆಯ್ತಾ? ಇಟ್ ಮಸ್ಟ್ ಬಿ ಆಲ್ವೇಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ E. ಅಂದರೆ Eನ ಡಿವೈಡ್ ಮಾಡೋಕ್ಕೆ ಬರೋಲ್ಲ. ಅದು 1, 2, 3, 4 ಹೋಲ್ ವ್ಯಾಲ್ಯೂನೇ ಆಗಿರಬೇಕು. ಓಕೆನಾ? ಎಸ್, ಲೆಟ್ಸ್ ಕಮ್ ಟು ನ್ಯೂಟನ್ಸ್ ಲಾ, ಕೂಲಮ್ಸ್ ಲಾ. ಇಫ್ ದೇರ್ ಆರ್ 2 ಚಾರ್ಜಸ್ ಸಪ್ರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್. ಈಗ ಚಾರ್ಜ್ ಮಾಡಿಬಿಟ್ಟೆ ನೀನು, ಇಂಡಕ್ಷನ್ ಮಾಡಿದೆಯೋ, ಕಂಡಕ್ಷನ್ ಮಾಡಿದೆಯೋ, ಫ್ರಿಕ್ಷನ್ ಮಾಡಿದೆಯೋ, ಒಟ್ಟಿನಲ್ಲಿ ಮಾಡಿದೆ. ದೇರ್ ಆರ್ 2 ಬಾಡೀಸ್. ಹಿಯರ್ ಇಸ್ ದ ಬಾಡಿ Q1, ಹಿಯರ್ ಇಸ್ ದ ಬಾಡಿ Q2. ಅವು ಹೆಂಗಿದ್ದಾವೆ, ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ, ಹೆಂಗೆ ಬೇಕಾದ್ರೂ ಆಗಿರ್ಬೋದು. ನಾನೇನು ತೊಗೋತೀನಪ್ಪ ಅಂದರೆ ನನ್ನ ಕನ್ವೀನಿಯನ್ಸಿಗೆ ದೀಸ್ ಆರ್ 2 ಸ್ಪಿಯರ್ಸ್ ಅಂತ ತೊಗೋತೀನಿ. ದೀಸ್ ಆರ್ 2 ಬಿಗ್ ಬಾಡೀಸ್. ಇದೊಂದು ದೊಡ್ಡ ಬೆಂಚು, ಇದೊಂದು ದೊಡ್ಡ ಬೆಂಚು, ಬ್ಲಾಕು, ಇದೊಂದು ಬ್ಲಾಕು, ಇದೊಂದು ಬ್ಲಾಕು. ಇದ್ರ ಮೇಲೆ ಒಂದಷ್ಟು ಜನ ಹುಡುಗರು, ಇದಷ್ಟು ಜನ ಮೇಲೆ ಹುಡುಗರು ಇದ್ದಾರೆ. ಸರಿ, ಇದನ್ನು ನಾನು ಕೂಲಮ್ಸ್ ಲಾನ ಅಪ್ಲೈ ಮಾಡಬೇಕು ಅಂತಂದರೆ ವಾಟ್ ಐ ಶುಡ್ ಡೂ ಈಸ್ ಐ ಶುಡ್ ಟೇಕ್ ದೆಮ್ ಆ್ಯಸ್ ಪಾಯಿಂಟ್ ಚಾರ್ಜಸ್. ಅವುಗಳನ್ನ ನಾನು ಪಾಯಿಂಟ್ ಚಾರ್ಜ್ ಅಂತ ತೊಗೋಬೇಕು. ಯಾಕೆ? ಈಗ ನಾನೊಂದು ಚಾರ್ಜಪ್ಪ, ಇವಳೊಂದು ಚಾರ್ಜು. ಈಗ ನಾನು ಇವಳನ್ನು ರಿಪೆಲ್ ಮಾಡ್ತೀನಿ. ಸರಿ, ಈ ರಿಪಲ್ಷನ್ ಆಗಿದ್ದು ಯಾರಿಂದ? ನನ್ನಿಂದ ಅಂತ ಹೇಳ್ತೀರಿ. ಓಕೆನಾ? ಆದರೆ ನನ್ನ ಎಡಗೈ ಇವಳಿಗೆ ಹತ್ತಿರ ಇದೆ, ನನ್ನ ಬಲಗೈ ಇವಳಿಗೆ ದೂರ ಇದೆ. ಇವಳನ್ನ ರಿಪೆಲ್ ಮಾಡಿದ್ದು ನನ್ನ ಎಡಗೈನ ಬಲಗೈನ? ಇಬ್ಬರು ಸೇರ್ ಮಾಡಿದ್ದಾರೆ ತಾನೆ. ಅದರಲ್ಲಿ ನನ್ನ ಬಲಗೈ ಭಾಗ ಎಷ್ಟು, ನನ್ನ ಎಡಗೈ ಭಾಗ ಎಷ್ಟು, ಅದನ್ನು ನೋಡಬೇಕಾ? ಎಡಗೈ 10 ನ್ಯೂಟನ್ ಹಾಕ್ತು, ಬಲಗೈಲು 10 ನ್ಯೂಟನ್ ಹಾಕ್ದಪ್ತಾ? ಇದು ದೂರ ಇದೆ ತಾನೇ? ಹೌದು ತಾನೆ? ನನಗೆ ಬೇರೆ ಬೇರೆ ಶೇಪ್ ಇದೆ. ನಾನೇನೋ ಮನುಷ್ಯನ ರೂಪದಲ್ಲಿದ್ದೀನಿ, ಓಕೆ. ನನ್ನ ಜಾಗದಲ್ಲಿ ಏನೋ ಒಂದು ಹೂಕೋಸೋ, ನವಿಲ್ಕೋಸೋ ಅಥವಾ ಒಂದು ವಿಚಿತ್ರವಾಗಿರುವಂಥ ಒಂದು ಎಂಥದೋ ಒಂದು ಚಕ್ಲಿನೋ ಏನೋ ಇತ್ತು ಅಂತಂದರೆ ನಿಮಗೆ ತಲೆಕೆಟ್ಟು ಹೋಗಲ್ವಾ? ಇಸಂಟ್ ಇಟ್? ಸೊ ಯು ಕೆನಾಟ್ ಆ್ಯಕ್ಚುಲಿ ಕ್ಯಾಲ್ಕುಲೇಟ್ ಹೌ ಮಚ್ ಫೋರ್ಸ್ ಈಸ್ ಆ್ಯಕ್ಟೆಡ್ ಬೈ ವಿಚ್ ಪಾರ್ಟ್ ಆಫ್ ದ ಬಾಡಿ. ಅದಕ್ಕೆ ಇದು ಕಾಂಪ್ಲಿಕೇಶನ್ ಇದು. ಮತ್ತು ಅಷ್ಟೇ ಅಲ್ಲ, ಇವಳನ್ನ ದಬ್ತೀನಿ ಅಂದರೆ ಇವಳ ಬಲಗೈ ದಬ್ಬಿದ್ನ, ಇವಳ ಎಡಗೈ ದಬ್ಬಿದ್ನ. ಬಲಗೈ ದಬ್ಬಿದ್ರಲ್ಲಿ ನನ್ನ ಭಾಗ ಎಷ್ಟು, ಎಡಗೈ ದಬ್ಬಿದ್ರಲ್ಲಿ ನನ್ನ ಭಾಗ ಎಷ್ಟು, ಗೊತ್ತಾಯ್ತಾ? ಅದ್ರ ಬದಲಾಗಿ ಎಂಟೈರ್ ಬಾಡಿ ನಂದೇನಿದೆಯೋ ಅದನ್ನು ಇಲ್ಲಿದೆ, ಇಟ್ಸ್ ಮೈ ಸೆಂಟರ್, ಇಟ್ಸ್ ಇನ್ ಮೈ ಸೆಂಟರ್ ಅಂತ ನನಗೊಂದು ಸೆಂಟರ್ನ ಕೊಟ್ಟು ನನ್ನ ಇಡೀ ಮಾಸ್ ಅಲ್ಲಿಂದ ಆ್ಯಕ್ಟ್ ಆಗ್ತಿದೆ ಅಂತ ಅಂದ್ಕೊಂಡ್ರೆ, ಇವಳ ಎಂಟೈರ್ ಬಾಡಿ ಅವಳ ಸೆಂಟರ್ನಲ್ಲಿದೆ. ಸೊ ದ ಹೋಲ್ ಮಾಸ್ ಆಫ್ ಹರ್ ಬಾಡಿ ಈಸ್ ದೇರ್ ಅಪಾನ್ ಹರ್ ಸೆಂಟರ್ ಅಂತ ನಾನು ತೊಗೊಂಡ್ರೆ, ನಾವು ಇವಾಗ ವಿ ಆರ್ ನೋ ಮೋರ್ ಬಾಡೀಸ್. ನಾನು ಯಾವ ರೂಪ, ನಾನು ಯಾವ ಕಲರಲ್ಲಿದ್ದೀನಿ, ನಾನು ಯಾವ ಶರ್ಟ್ ಹಾಕಿದ್ದೀನಿ, ಅದೆಲ್ಲ ಹೊರಟೋಯ್ತು. ಐ ವಿಲ್ ಬಿಕಮ್ ಎ ಪಾಯಿಂಟ್. ಶಿ ವಿಲ್ ಆಲ್ಸೋ ಬಿಕಮ್ ಅವಳು ಹುಡುಗ ಅನ್ನೋದು ಹೋಯ್ತು, ನಾನು ಹುಡುಗಿನ ಅನ್ನೋದು ಹೋಯ್ತು. ಸೊ ವಿ ಹ್ಯಾವ್ ಲಾಸ್ಟ್ ಆಲ್ ಅವರ್ ಫಿಸಿಕಲ್ ಅಟ್ರಿಬ್ಯೂಟ್ಸ್. ನಮ್ಮ ಎಂಟೈರ್ ಫಿಸಿಕಲ್ ನೇಚರ್ನ ನಾವು ಕಳ್ಕೊಂಡ್ವಿ. ನಾವು ಒಂದು ಪಾಯಿಂಟ್ಸ್ ಆದ್ವಿ, ಅವಳೊಂದು ಪಾಯಿಂಟ್ ಆಗೋದು. ಈಗ ನಾನು ಇವಳ ಮೇಲೆ ಫೋರ್ಸ್ ಹಾಕ್ತೀನಿ, ಪ್ಯೂರ್ಲಿ ನನ್ನ ಪಾಯಿಂಟ್ ಪಾರ್ಟಿಕಲ್ ಫೋರ್ಸ್ ಅವಳ ಪಾಯಿಂಟ್ ಪಾರ್ಟಿಕಲ್ ಮೇಲೆ ಬೀಳುತ್ತೆ. ಆ್ಯಂಡ್ ಯು ಕ್ಯಾನ್ ಪ್ಯೂರ್ಲಿ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಫೋರ್ಸ್. ಸೊ ದಿಸ್ ಈಸ್ ದ ಐಡಿಯಾ ಬಿಟ್ವೀನ್ ಕ್ಯಾಲ್ಕುಲೇಟಿಂಗ್ ಫೋರ್ಸ್ ಬಿಟ್ವೀನ್ 2 ಬಾಡೀಸ್. ಸೂರ್ಯ ಮತ್ತು ಭೂಮಿ ಇವರಿಬ್ಬರ ನಡುವೆ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವು ಸೂರ್ಯನನ್ನು ಒಂದು ಪಾಯಿಂಟ್ ಪಾರ್ಟಿಕಲ್ ಅಂತ ತೊಗೊಳ್ತೀವಿ. ಅಂದರೆ ಅದೊಂದು ಝೀರೋ ಶೇಪ್ಡ್ ಆಬ್ಜೆಕ್ಟ್ ಅಂತ ತೊಗೊಳ್ತೀವಿ. ಅಂದರೆ ಅದಕ್ಕೆ ಶೇಪೇ ಇಲ್ಲ,
ಅದಕ್ಕೆ ಒಂದು ಪಾಯಿಂಟ್ನಲ್ಲಿದೆ, ಮಾಸ್ ಇಲ್ವಾ ಅದಕ್ಕೆ? ಎಸ್, ದ ಹೋಲ್ ಮಾಸ್ ಈಸ್ ದೇರ್ ಆನ್ ದಟ್ ಪಾಯಿಂಟ್ ಅಂತ ಗೊತ್ತು. ಆ್ಯಂಡ್ ದ ಅರ್ತ್, ದಟ್ ಈಸ್ ಆಲ್ಸೋ ಎ ಬಿಗ್ ಬಾಡಿ, ಬಟ್ ವಿ ಕನ್ಸಿಡರ್ ಇಟ್ ಆಸ್ ಎ ಪಾಯಿಂಟ್ ಪಾರ್ಟಿಕಲ್. And now the physical contact between them, the physical force between them is calculated by the Newton's law of gravitation. ಅದು ಹೇಳೋದೇ ಹಾಗೆ, ದ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ಟು ಪಾಯಿಂಟ್ ಮಾಸಸ್ ಅಂತಲೇ ಸ್ಟಾರ್ಟ್ ಆಗುತ್ತದು. ಗೊತ್ತಾಯ್ತಾ? ಇಲ್ಲೂ ಕೂಡ ನಾವು ಕೂಲಮ್ಸ್ ಲಾನ ಅಪ್ಲೈ ಮಾಡಬೇಕು ಅಂದರೆ, ಇದನ್ನು ಯಾರ ಮೇಲೆ ಚಾರ್ಜ್ ಹಾಕಿದ್ದೀರಾ ಅದು ಎಷ್ಟು ದೊಡ್ಡದು, ಇದನ್ನು ಯಾರ ಮೇಲೆ ಹಾಕಿದ್ದೀರಾ ಅದು ಎಷ್ಟು ದೊಡ್ಡದು ಅನ್ನೋದನ್ನು ಬಿಟ್ಟು ಹಾಕ್ತೀವಿ. ವಿ ಜನರಲಿ ಕನ್ಸಿಡರ್ the size of the body should be smaller than the distance between the bodies. ಅರ್ಥ ಆಯ್ತಾ? ಈಗ ನಾನೊಂದು ಹೆವಿ ಬಾಡಿ, ಶಿ ಈಸ್ ಆಲ್ಸೋ ಎ ಹೆವಿ ಬಾಡಿ, ನಮ್ಮಿಬ್ಬರು ನಡುವಿನ ಡಿಸ್ಟೆನ್ಸ್ ಭಾಳ ಚಿಕ್ಕದಿದೆ, ನಾವಿಬ್ಬರು ಪಾಯಿಂಟ್ ಪಾರ್ಟಿಕಲ್ಸ್ ಅಲ್ಲ, ನಾವಿಬ್ಬರು ಪಾಯಿಂಟ್ ಚಾರ್ಜಸ್ಸೇ ಅಲ್ಲ, ನಮ್ಮಿಬ್ಬರ ನಡುವೆ ಕೂಲಮ್ಸ್ಲ ಅಪ್ಲೈ ಮಾಡೋಕ್ಕೆ ಬರಲ್ಲ. ಅದೇ ಅವನು ಮತ್ತು ಆ ಹುಡುಗಿ ಇವರಿಬ್ಬರನ್ನ ಪಾಯಿಂಟ್ ಪಾರ್ಟಿಕಲ್ಸ್ ಅಂತ ತಗೋಬೋದು, ಬಿಕಾಸ್ ದ ಸೈಜ್ ಆಫ್ ದೇರ್ ಬಾಡಿ ಈಸ್ ವೆರಿ ಸ್ಮಾಲ್ ಕಂಪೇರ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಗೊತ್ತಾಯ್ತಾ? ಸೂರ್ಯನ ರೇಡಿಯಸ್ಸು ಲಕ್ಷಾಂತರ ಕಿಲೋಮೀಟರ್ ದೊಡ್ಡದಿದೆ, ಭೂಮಿಯ ರೇಡಿಯಸ್ಸು 6400 ಕಿಲೋಮೀಟರ್ ದೊಡ್ಡದಿದೆ. ಭೂಮಿಗೆ ತುಂಬ ಹತ್ತಿರದಲ್ಲೊಂದು ಸ್ಯಾಟಲೈಟ್ನ ಕನ್ಸಿಡರ್ ಮಾಡಿ, 2 ಕಿಲೋಮೀಟರ್ ದೂರದಲ್ಲಿ ಒಂದು ಏರೋಪ್ಲೇನ್ ಕನ್ಸಿಡರ್ ಮಾಡಿ, 2 ಕಿಲೋಮೀಟ್ರು 6400 ಕಿಲೋಮೀಟ್ರ್ ರೇಡಿಯಸ್ಸಿಗೆ ಕಂಪೇರ್ ಮಾಡ್ಕೊಂಡ್ರೆ ಭಾಳ ಸಣ್ಣದು ಅಲ್ವಾ? ಭೂಮಿಯದ್ದೇ 6400 ಕಿಲೋಮೀಟ್ರ್ ಇದೆ ಸೈಜು, 2 ಕಿಲೋಮೀಟ್ರ್ ಎತ್ತರದಲ್ಲಿ ಒಂದು ಏರೋಪ್ಲೇನ್ ಇದೆ. ಇವೆರಡನ್ನು ಪಾಯಿಂಟ್ ಪಾರ್ಟಿಕಲ್ಸ್ ಅಂತ ತಗೊಳಕ್ಕಾಗಲ್ಲ ನೀನು. ಅರ್ಥ ಆಯ್ತಾ? ಆದರೆ ಭೂಮಿ ಮತ್ತು ಚಂದ್ರನನ್ನು ತಗೋಬೋದು, ಭೂಮಿ ಮತ್ತು ಸೂರ್ಯನನ್ನು ತಗೋಬೋದು, ಬಿಕಾಸ್ ದ ಸೈಜ್ ಈಸ್ ವೆರಿ ಸ್ಮಾಲ್ ಕಂಪೇರ್ ಟು ದ ಡಿಸ್ಟೆನ್ಸ್. ಸೊ ವೆನ್ ದಿಸ್ ಕನ್ಸಿಡ್ರೇಷನ್ ಈಸ್ ದೇರ್, ಯು ಕ್ಯಾನ್ ಟೇಕ್ ದೆಮ್ ಆ್ಯಸ್ ಪಾಯಿಂಟ್ ಚಾರ್ಜಸ್. ಇವೆರಡನ್ನು ಏನಂತ ತಗೋಬೋದು? ಆವಾಗ ನೀನು ಅದು ಯಾರ ಮೇಲಿದೆ ಅನ್ನೋದನ್ನು ಮರ್ತುಬಿಡ್ಬಹುದು, ಶೇಪನ್ನು ಮರ್ತುಬಿಡ್ಬೋದು. ಸೊ ದ ಫೋರ್ಸ್ ಬಿಟ್ವೀನ್ ಟು ಪಾಯಿಂಟ್ ಚಾರ್ಜಸ್, ರಿಪಲ್ಸಿವ್ ಫೋರ್ಸ್ ಆಬ್ವಿಯಸ್ಲಿ, ಬಿಕಾಸ್ ವಿ ಹ್ಯಾವ್ ಟೇಕನ್ ಪಾಸಿಟಿವ್. ಯಾಕೆ ಸರ್ ನೆಗೆಟಿವ್ ಚಾರ್ಜ್ ತೊಗೋಬಾರ್ದಾ? ಸಾಮಾನ್ಯವಾಗಿ ಸಂಪ್ರದಾಯ ಅದು ನಮ್ಮದು. ನಾವು ಯಾವಾಗಲೂ ಚಾರ್ಜ್ ಅಂದರೆ ಪಾಸಿಟಿವ್ ಚಾರ್ಜೇ ತಗೊಳ್ಳೋದು. ಗೊತ್ತಾಯ್ತಾ? ನೆಗೆಟಿವ್ ಚಾರ್ಜ್ ತೊಗೋಬಾರ್ದ? ತೊಗೋಬೋದು, ಏನು ಬೇಡ ಅಂತ ಹೇಳಲ್ಲ, ಸ್ಪೆಸಿಫಿಕ್ಕಾಗಿ ಹೇಳಬೇಕು, ನೆಗೆಟಿವ್ ಚಾರ್ಜ್ ಅಂತಲೇ ಹೇಳಬೇಕು. ಕನ್ಸಿಡರ್ ಎ ಚಾರ್ಜ್. ಫೋರ್ಸ್ ಬಿಟ್ವೀನ್ ಟು ಚಾರ್ಜಸ್ ಅಂದ್ರೇನು? ಬಿಟ್ವೀನ್ ಟು ಪಾಸಿಟಿವ್ ಚಾರ್ಜಸ್ ಅಂತಲೇ ಅಂಡರ್ಸ್ಟುಡ್ ಅದು. ಅದಕ್ಕೇನಾದ್ರು ಸೈಂಟಿಫಿಕ್ ಬೇಸಿಸ್ ಇದೆಯಾ? ಏನು ಸಂಪ್ರದಾಯ ಅದಷ್ಟೇ. ಮನುಷ್ಯನು ಗುಂಪುಗಳಲ್ಲಿ ವಾಸಿಸುತ್ತಾನೆ ಅಂದರೆ ಏನು? ಬರೀ ಗಂಡಸರ ಮಾಡ್ತಾರಣ? ಗಂಡಸರಿಗೆ ಮಾತ್ರ ಸಂಬಂಧಪಟ್ಟದ್ದು ಅದು. ಮನುಷ್ಯನು ಅಂತೀರಾ? ಪುಲ್ಲಿಂಗ ಹೇಳ್ತೀರಾ? ಮ್ಯಾನ್ ಲೀವ್ಸ್ ಆ್ಯಸ್ ಎ ಹಂಟರ್. ಮ್ಯಾನ್ ಲೀವ್ಸ್ ಆಸ್ ಎ ಹಂಟರ್ ಅಂದರೆ ವಾಟ್ ಆರ್ ದ ವುಮೆನ್ಸ್ ಡೂಯಿಂಗ್? ವುಮೆನ್ ಡೂಯಿಂಗ್ ಏನು ಮಾಡ್ತಾಯಿದ್ರು? ಹೆಣ್ಮಕ್ಳು ಇರಲಿಲ್ಲ ಅವರೆಲ್ಲ ಏನು ಮಾಡ್ತಾಯಿದ್ರು? ಅಡುಗೆ ಮಾಡ್ತಾಯಿದ್ರು. ಮ್ಯಾನ್ ವಾಸ್ ಲಿವಿಂಗ್ ಇನ್ ಫಾರೆಸ್ಟ್ ಅಂತ ಹೇಳ್ತಾನೆ. ಹಂಗಂದ್ರೆ ಅರ್ಥ ಏನು? ಬರೀ ಗಂಡಸರು ಮಾತ್ರ ಫಾರೆಸ್ಟ್ ಬದುಕ್ತಿದ್ರು, ಹೆಣ್ಮಕ್ಳೆಲ್ಲ ಅರಮನೆಯಲ್ಲಿದ್ರ? ನಾಟ್ ಲೈಕ್ ದ್ಯಾಟ್. ಇಟ್ಸ್ ಎ ಕಲೆಕ್ಟಿವ್ ಟರ್ಮ್. ಏನದು? ಕಲೆಕ್ಟಿವ್ ಟರ್ಮ್ ಅದು. ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಕಲೆಕ್ಟಿವ್. ಮನುಷ್ಯನು ಬಹಳ ಕ್ರೂರಿ ಅಂದರೆ ಅದು ಹುಡುಗಿರಿಗೂ ಬಂತು, ಹುಡುಗರಿಗೂ ಬಂತು. ಅದೇ ಥರ ಇಲ್ಲಿ ನಾವು ತಗೊಳ್ಬೇಕಾದ್ರೆ ಪಾಸಿಟಿವ್ ಚಾರ್ಜನ್ನೇ ತಗೊಳ್ತೀವಿ, ಅನ್ಲೆಸ್ ಮೆನ್ಷನ್ ಆಗದೆ ಹೋದಲ್ಲಿ. ಫೋರ್ಸ್ ಬಿಟ್ವೀನ್ ಟು ಚಾರ್ಜಸ್ ವಿಲ್ ಕನ್ಸಿಡರ್, ಆ್ಯಂಡ್ ಫೋರ್ಸ್ ಬಿಟ್ವೀನ್ ದೀಸ್ ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದ ಚಾರ್ಜಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್. ಇದನ್ನು ಫಸ್ಟ್ ತಿಳ್ಕೊಳ್ಳೋಣ. ಹಂಗಂದ್ರೆ ಏನಂತ? ಪ್ರಾಡಕ್ಟ್ ಆಫ್ ಚಾರ್ಜಸ್ ಅಂದ್ರೇನು? ಇಲ್ಲಿ 30 ಚಾರ್ಜ್ ಇದೆ, ಅಲ್ಲಿ 50 ಚಾರ್ಜ್ ಇದೆ. ನಿಮ್ಮಿಬ್ಬರು ನಡುವಿನ ಫೋರ್ಸು 50, 30, 1500. ನೀನು ಹೆವಿ ಚಾರ್ಜ್, ನೀನು ಲೈಟರ್ ಚಾರ್ಜ್. ಹೆವಿ ಚಾರ್ಜು ದೊಡ್ಡ ಫೋರ್ಸ್ ಕೊಡಬೇಕು ನಿನ್ನ ಮೇಲೆ ಅಂತ ನಮಗೆ ಅನಿಸುತ್ತೆ. ನೀನು ಲೈಟರ್ ಚಾರ್ಜು, ನೀನು ಅವಳನ್ನು, ಈ ಎಂಟೈರ್ ಬಾಡಿಯನ್ನು ಕಡಿಮೆ ಫೋರ್ಸಲ್ಲಿ ದಬ್ಬಬೇಕು ಅಂತ ಅನಿಸುತ್ತೆ. ಸೊ ಹೆವಿಯರ್ ಚಾರ್ಜ್ ಮಸ್ಟ್ ಅಪ್ಲೈ ಲಾರ್ಜ್ ಫೋರ್ಸ್ ಆನ್ ದ ಸ್ಮಾಲ್ ಬಾಡಿ, ಸ್ಮಾಲರ್ ಚಾರ್ಜ್ ಮಸ್ಟ್ ಎಕ್ಸರ್ಟ್ ಲೆಸ್ ಫೋರ್ಸ್ ಆನ್ ದ ಬಿಗ್ ಬಾಡಿ ಅಂತ ನಮಗೆ ಅನಿಸುತ್ತೆ. ಬಟ್ ಇಲ್ಲಿ ಫೋರ್ಸಿನ ಈಕ್ವೇಷನ್ನು ಪ್ರಾಡಕ್ಟನ್ನು ಹೇಳ್ತಿರೋದ್ರಿಂದ ನೀನು ದೊಡ್ಡ ಬಾಡಿನೇ ಇರ್ಬೋದು, ಅರ್ಥ ಆಯ್ತಾ? ನೀನು ಸಣ್ಣ ಬಾಡಿನೇ ಇರ್ಬೋದು. ನಿನ್ನ ಜೊತೆಗೆ ಫೋರ್ಸನ್ನು ಕೊಡ್ತಾ ಇರೋದು ದೊಡ್ಡ ಬಾಡಿ ಆಗಿರೋದ್ರಿಂದ ನೀನು ತಗೊಳ್ಳೋ ಫೋರ್ಸು ದೊಡ್ಡದೇ ಆಗುತ್ತೆ. ಗೊತ್ತಾಯ್ತಾ? ನೀನು ಸಣ್ಣ ಬಾಡಿ ಇರಬಹುದು, ನೀನು ಇಂಟರಾಕ್ಟ್ ಮಾಡ್ತಾ ಇರುವಂಥ ಬಾಡಿ ದೊಡ್ಡದಿರೋದ್ರಿಂದ ನೀನು ಅವನ ಮೇಲೆ ಹಾಕೋ ಫೋರ್ಸು ಕೂಡ ದೊಡ್ಡದಾಗೇ ಇರುತ್ತೆ. ನೋಡಿ, ಭೂಮಿ ಇದ್ರ ಮೇಲೆ ಎಷ್ಟು ಫೋರ್ಸ್ ಹಾಕುತ್ತೋ ಇದು ಭೂಮಿ ಮೇಲೆ ಅಷ್ಟೇ ಫೋರ್ಸ್ ಆಗ್ತಾ ಇದೆ. ಗೊತ್ತಾಯ್ತಾ? ಇಟ್ಸ್ ಅಪ್ಲೈಯಿಂಗ್ ಎನಾರ್ಮಸ್ ಫೋರ್ಸ್ ಆನ್ ಅರ್ತ್. ಬಟ್ ಅರ್ತ್ ಎನಾರ್ಮಸ್ ಇರೋದ್ರಿಂದ ಹೋಗಿ ಅಂಟ್ಕೊಳ್ತಾ ಇಲ್ಲ ಅಷ್ಟೇ. ಫೋರ್ಸ್ ಎನಾರ್ಮಸ್ ಇಲ್ಲ ಅನ್ಬೇಡಿ. ಫೋರ್ಸ್ ಈಸ್ ಟೂ ಲಾರ್ಜ್, ಸಿಕ್ಕಾಪಟ್ಟೆ ದೊಡ್ಡದಿದೆ. 1 ಕೋಟಿ ರೂಪಾಯಿ ಇದೆ ಅಪ್ಪ, ಅರ್ಥ ಆಯ್ತಾ? 1 ಕೋಟಿ ರೂಪಾಯಿ ಇದೆ, ಅದನ್ನು ಇಡೀ ಭಾರತದಲ್ಲಿರೋ ಪ್ರತಿಯೊಬ್ಬನಿಗೂ ಕೊಡಬೇಕು. 1 ಕೋಟಿ ರೂಪಾಯಿ ನಮಗೆ ದೊಡ್ಡದು,
ಇಡೀ ಭಾರತದ ಜನಸಂಖ್ಯೆ ಎಷ್ಟಿದೆ? 130 ಕೋಟಿ ಇದೆ. ಒಬ್ಬೊಬ್ಬನಿಗೆ ಎಷ್ಟು ಬರುತ್ತೆ? 1 ರೂಪಾಯಿನೂ ಬರಲ್ಲ. ಇಸಂಟ್ ಇಟ್? ಏನು ಮಾಡಿಬಿಟ್ರಪ್ಪ ಅಂತ ಬೈತೀರ, ಕರೆಕ್ಟಾ? ಹೌದು ತಾನೆ? ಜಸ್ಟ್ ಲೈಕ್ ದ್ಯಾಟ್. ಫೋರ್ಸ್ ಮೇ ಬಿ ಟೂ ಲಾರ್ಜ್, ಬಟ್ ಇಂಡಿವಿಜುವಲಿ ತಗೊಂಡಾಗ ಹಾಗಾಗತ್ತೆ. ಸೊ ಲೈಕ್ ದ್ಯಾಟ್ Q1 Q2 30-50 ಮಾಡಿದ್ರು 1500, 50-30 ಮಾಡಿದ್ರು 1500. ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದ ಚಾರ್ಜಸ್. ಇಬ್ಬರಲ್ಲಿ ಒಬ್ಬ ಚಿಕ್ಕದಿದ್ರೂ ಫೋರ್ಸ್ ದೊಡ್ಡದೇ, ಇಬ್ಬರಲ್ಲಿ ಒಬ್ಬ ದೊಡ್ಡದಾದ್ರೂ ಫೋರ್ಸ್ ದೊಡ್ಡದೇ. ಗೊತ್ತಾಯ್ತಲ್ಲ? ಎಸ್, ಲೈಕ್ ದ್ಯಾಟ್. ಆ್ಯಂಡ್ ಎಫ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್. ಹಿಂಗಂದ್ರೇನು? ಹಂಗಂದರೆ ಒಂದು ಚಾರ್ಜ್ ಇದೆ, 1 ಮೀಟ್ರ್ ದೂರದಲ್ಲಿ ಫೋರ್ಸು 100 ನ್ಯೂಟನ್ ಇದೆ. ಓಕೆ, 1 ಮೀಟ್ರ್ ದೂರದಲ್ಲಿ 100 ನ್ಯೂಟನ್ ಇದೆ. ನೀನು 2 ಮೀಟ್ರ್ ದೂರಕ್ಕೆ ಬರ್ತೀಯ, ಫೋರ್ಸ್ ಎಷ್ಟಾಗುತ್ತೆ? 100/2 ಆಗಲ್ಲ, 100/2 ಸ್ಕ್ವಯರ್ ಆಗುತ್ತೆ. ಅಂದರೆ ಅರ್ಥ ಏನು? 100/4 ಇಟ್ ಬಿಕಮ್ಸ್ 25 ನ್ಯೂಟನ್ ಅಂತ ಅರ್ಥ. ನೋಡ್ರ, 100 ಇದ್ದದ್ದು 25 ಆಗುತ್ತೆ, 100 ಇದ್ದದ್ದು 50 ಆಗಲ್ಲ, 100 ಇದ್ದದ್ದು 25 ಆಗುತ್ತೆ. ಆಮೇಲೆ ಕಮ್ ಟು 3 ಮೀಟರ್ಸ್. 3 ಮೀಟ್ರಿಗೆ ಬಾ. 3 ಮೀಟ್ರಿಗೆ ಬಂದರೆ ನಿನ್ನ ಫೋರ್ಸು 100/9 ಆಯಿತು, ಅಂದರೆ ಹತ್ತತ್ರ 11 ನ್ಯೂಟನ್ ಆಯಿತು. 4 ಮೀಟ್ರಿಗೆ ಬಾ. 4 ಮೀಟ್ರಿಗೆ ಬಂದರೆ 100/16 ಆಯಿತು. 100/16 ಅಂದರೆ 16/5 80, 16 96, 6 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಓಕೆನಾ? ಸೊ 6 ನ್ಯೂಟ್. ನೋಡ್ರ, ಇಲ್ಲಿ ಫೋರ್ಸ್ ಹೆಂಗೆ ಕಡಿಮೆ ಆಗ್ತದೆ ಅಂತ ನೋಡ್ಕೊ. 100, 25, 11, 6, 3, 2, 1, 0 ಆಗತ್ತಾ? 0 ಆಗಲ್ಲ. ಇದೊಂಥರ ಹೆಂಗೆ ಅಂದರೆ, ನಿಮ್ಮಪ್ಪ 100 ರೂಪಾಯಿ ಕೊಟ್ಟಿರ್ತಾರೆ, ಮೊದಲನೇ ದಿನವೇ 25 ರೂಪಾಯಿ ಆಗಿಬಿಡುತ್ತೆ. ಅಂದರೆ 75 ರೂಪಾಯಿ ಖರ್ಚು ಮಾಡ್ತೀರಾ ಫಸ್ಟ್ ಡೇನೇ. ಗೊತ್ತಾಯ್ತಾ? ಆವಾಗ ಬುದ್ಧಿ ಬರುತ್ತೆ, ಹಿಂಗೆ ಮಾಡಿಬಿಟ್ರೆ ನಾನು ಬರ್ಬೋದಾಗಿ ಹೋಗ್ತೀನಿ ಅಂತ. ಆಮೇಲೆ ಏನು ಮಾಡ್ತೀರಾ? 25 ರೂಪಾಯಿನ ಮಾರನೇ ದಿನಕ್ಕೆ 11 ರೂಪಾಯಿ ತೊಗೊಂಬರ್ತೀರಾ. ಅಂದರೆ ಅಷ್ಟೇ ಖರ್ಚು ಮಾಡೋದು. ನೀವು ಒಂದು 5 ರೂಪಾಯಿ ಖರ್ಚು ಮಾಡ್ತೀರಾ ಅಷ್ಟೇ. ಆಯಿತಾ? 25 ರೂಪಾಯಿನ ಒಂದು 7-8 ರೂಪಾಯಿ ಖರ್ಚು ಮಾಡಿ 11 ರೂಪಾಯಿ ಮಾಡ್ಕೊತೀರ. 11 ರೂಪಾಯಿ ಮೂರನೇ ದಿನಕ್ಕೆ 6 ರೂಪಾಯಿ ಆಗುತ್ತೆ, ಅಂದರೆ 5 ರೂಪಾಯಿ ಖರ್ಚಾಗುತ್ತೆ. 6 ರೂಪಾಯಿನ ನೀವು ಮತ್ತೆ 3 ರೂಪಾಯಿ ಮಾಡ್ಕೊತೀರ, 2 ರೂಪಾಯಿ ಮಾಡ್ಕೊತೀರ, 1 ರೂಪಾಯಿ ಮಾಡ್ಕೊತೀರ. ಅಲ್ಲಿ 5-6ನೇ ದಿನಕ್ಕೆ ನಿಮ್ಮ ಹತ್ರ ಬರೀ 1 ರೂಪಾಯಿ ಉಳಿತು. 7-8ನೇ ದಿನಕ್ಕೆ ನಿಮ್ಮ ಹತ್ರ 10 ಪೈಸಾ, 15 ಪೈಸಾ, 20 ಪೈಸಾ, 30 ಪೈಸಾ ಹಿಂಗೆ ಉಳಿತಾ ಇದೆ. ನೀವು ಸಾಯೋ ತನಕನೂ ನಿಮ್ಮ ಪಾಕೆಟ್ ಖಾಲಿ ಆಗೋಲ್ಲ. ಖರ್ಚು ಹೆಂಗೆ ಮಾಡ್ತಿರ್ತೀರಿ ನೀವು ಅಂದರೆ, ದಿನದಿಂದ ದಿನಕ್ಕೆ ನೀವು ಕಡಿಮೆ ತೊಗೊತಾ ಹೋಗ್ತೀರಾ. ಇವತ್ತು 0.30 ಪೈಸಾ ಇದೆ, ನಾಳೆ 29 ಪೈಸಾ, 40 ಮಿನಿ ಪೈಸಾ ಹಿಂಗೆ ಸ್ಟಾರ್ಟ್ ಆಗುತ್ತೆ. ಗೊತ್ತಾಯ್ತಾ? 0.29 ಪೈಸಾ, 0.23 ಪೈಸಾ, 0.22 ಪೈಸಾ, 0.112 ಪೈಸಾ, 0.111112 ಪೈಸಾ ಹಿಂಗೆ ಖರ್ಚಾಗ್ತಾ ಹೋಗುತ್ತೆ. ನಿಮ್ಮದು ಮುಗಿಯೋದೇ ಇಲ್ಲ ದುಡ್ಡು. ಈ ಬ್ಯಾಟ್ರಿ ಶೆಲ್ ವೀಕ್ ಆಗುತ್ತೆ ನೋಡಿದ್ದೀರಲ್ಲ, ಮೊದಲು ವೀಕ್ ಆಗಬೇಕಾದ್ರೆ ಒಂದು ಅರ್ಧ ಗಂಟೆಲೇ ಬಗ್ಗಂತ ಅರ್ಧಕ್ಕರ್ಧ ಚಾರ್ಜ್ ಹೋಗುತ್ತೆ. ಆಮೇಲೆ ದಿನಗಟ್ಟಲೆ ಅದು 0 ಆಗಿ ಫುಲ್ ಆಫ್ ಆಗೋ ತನಕ ಎಷ್ಟು ದಿನಗಟ್ಟಲೆ ತಗೊಳ್ಳಲ್ವ ಅದು? ನೋಡಿದ್ದೀರಾ? 1 ಗಂಟೆಲಿ 100 ಇದ್ದಂಥ ಬ್ರೈಟ್ನೆಸ್ಸು 50 ಒಂದೇ ಗಂಟೆಲಿ ಆಗುತ್ತೆ. ಈ ಲೆಕ್ಕದಲ್ಲಿ 2 ಗಂಟೆಲಿ ಆಫ್ ಆಗ್ತಾನೆ ಅದು. 2 ದಿನ ಆದರೂ ಆಫ್ ಆಗಲ್ಲ ಬೇಕಾದ್ರೆ ನೋಡಿ. ನೀವು ನೋಡಿದ್ದೀರಾ? ಅಂದರೆ ಅದು ಸ್ಟಾರ್ಟಿಂಗಲ್ಲಿ ಭರ್ಜರಿ ಇಳಿದು ಆಮೇಲೆ ಚೌಕಾಸಿ ಸ್ಟಾರ್ಟ್ ಮಾಡ್ಕೊಳತ್ತೆ. ಅಬ್ಸರ್ವ್ ಮಾಡಿದ್ದೀರಾ? ಜಸ್ಟ್ ಅಬ್ಸರ್ವ್ ದ ನೇಚರ್ ಆಫ್ ಗ್ರಾಫ್ ಹಿಯರ್. ಗ್ರಾಫ್ನ ನೋಡ್ಬೇಕು ನೀವು. ಇಲ್ಲಿ F ವರ್ಸಸ್ R ಗ್ರಾಫ್ ಹಾಕಿದರೆ, R 0 ಆಗಿದ್ದಾಗ, ವೆನ್ R is 0, F is ಇನ್ಫಿನಿಟಿ ಅಲ್ವಾ? ಅಲ್ಲೇನಾ? F tends to infinity ವೆನ್ R tends to 0. ಸೊ R is 0, F tends to infinity. ಆಮೇಲೆ R ಜಾಸ್ತಿ ಆಗ್ತಾ ಹೋದಂಗೆ F ಕೂಡ ಏನಾಗ್ತಾ ಬರುತ್ತೆ? ಕಡಿಮೆ ಆಗ್ತಾ ಬಂದು ಆಮೇಲೆ ಏನಾಗುತ್ತೆ? ಹಿಂಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ವಿಲ್ ನೆವರ್ ಟಚ್ ದಿಸ್ ಆ್ಯಕ್ಸಿಸ್. ಈ ಆ್ಯಕ್ಸಿಸ್ನ ಟಚ್ಚೇ ಮಾಡಲ್ಲ. ಅದು ಟಚ್ ಮಾಡ್ತು ಅಂದರೆ ಏನರ್ಥ? ಯಾವುದೋ ಆರ್ನಲ್ಲಿ, ಅಂದರೆ ಯಾವುದೋ ನಿಗದಿತವಾದ ದೂರದಲ್ಲಿ F0 ಆಯಿತು ಅಂತ. ಬಟ್ F0 ಆಗಬೇಕು ಅಂದರೆ R ಹ್ಯಾಸ್ ಟು ಬಿಕಮ್ ಇನ್ಫಿನಿಟಿ. ಅಂದರೆ R ಇನ್ಫಿನಿಟಿ ಆಗುವ ಜಾಗದಲ್ಲಿ F0 ಆಗುತ್ತೆ ಅಂತ ಅರ್ಥ. ಇಟ್ ವಿಲ್ ನೆವರ್ ಟಚ್ ದ ಎಕ್ಸ್ ಆ್ಯಕ್ಸಿಸ್. ಅರ್ಥ ಆಯ್ತಾ? ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ಸೋ ಹ್ಯಾಸ್ ಟು ಬಿ ದೇರ್. ಇದು ನಿಮಗೆ ಗೊತ್ತಿರಬೇಕು. ಯಾವುದೋ ಒಂದು ಇಕ್ವೇಷನ್ ಇದೆ ಅಂದರೆ ಆ ಇಕ್ವೇಷನಿನ ಗ್ರಾಫ್ ಹೆಂಗೆ ಬರುತ್ತೆ, ಅರ್ಥ ಆಯ್ತಾ? ಹೌ ದ ಗ್ರಾಫ್ ಅಪಿಯರ್ಸ್ ಟು ಬಿ, ಯಾವ ರೀತಿಯಲ್ಲಿ ಬರುತ್ತೆ ಅದು ಕೂಡ ನಿಮಗೆ ಐಡಿಯಾ ಇರಬೇಕು. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನಾಲೆಡ್ಜ್. ಸಪೋಸ್ ನಾನು ಇದನ್ನು F ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R ಆಗಿದ್ದರೆ, R ಸ್ಕ್ವೇರ್ ಅಲ್ಲ, F ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R ಆಗಿದ್ದರೆ ಇದೇ ಗ್ರಾಫ್ ಹೆಂಗೆ ಬರುತ್ತೆ ಗೊತ್ತಾ? ಹಿಂಗೆ ಬರುತ್ತೆ. ಸ್ವಲ್ಪ ಅಗಲ ಬಟ್ಲು ಥರ ಬರುತ್ತೆ ಹಿಂಗೆ. ಗೊತ್ತಾಯ್ತೇನ್ರ? ಸ್ವಲ್ಪ ಹಿಂಗೆ ಇಳಿದು ಬಂದರೆ R ಸ್ಕ್ವೇರ್ ಗ್ರಾಫ್.
ಗೊತ್ತಾಯ್ತಾ? ಸ್ವಲ್ಪ ಸ್ಮೂತ್ ಕರ್ವೇಚರ್ ಬಂತು ಅಂದರೆ 1/r ಗ್ರಾಫು. ಓಕೆ, 1/r³ ಗ್ರಾಫು ಇದಕ್ಕಿಂತ ಸ್ಟೀಪ್ ಬರುತ್ತೆ, ಹಿಂಗೆ ಬರುತ್ತೆ. ಗೊತ್ತಾಯ್ತಾ? ಜಸ್ಟ್ ಲೈಕ್. ಸೊ ಅದನ್ನ ಅರ್ಥ ಮಾಡ್ಕೋಬೇಕು. 1/r ಗ್ರಾಫು, 1/r² ಗ್ರಾಫು, 1/r³ ಗ್ರಾಫು, ಲೈಕ್ ದ್ಯಾಟ್. ಅರ್ಥ ಆಯ್ತೇನ್ರಪ್ಪ ಇದು? ಇದರಲ್ಲಿ ಬರೋವಂಥ ಕಾಮನ್ ಕ್ವಶನ್ ಹೆಂಗಿರ್ತವೆ ಅಂದರೆ, ನಾನು 2 ಚಾರ್ಜ್ ತೊಗೊಂಡೆ, ಆ ಚಾರ್ಜ್ನ ಎರಡನ್ನೂ ಡಬಲ್ ಮಾಡಿದೆ, Q1 Q2 ಡಬಲ್ ಮಾಡಿದೆ, ಡಿಸ್ಟೆನ್ಸ್ ಬಿಟ್ವೀನ್ ದಮ್ನ ಹಾಫ್ ಮಾಡಿದೆ. ಎರಡು ದೂರ ಇದ್ವು, ಡಬಲ್ ಮಾಡಿದೆ, ಡಿಸ್ಟೆನ್ಸ್ನ ಹತ್ರ ತಂದೆ. ಫೋರ್ಸ್ ಏನಾಯಿತು? ಎಷ್ಟಾಯಿತು? ಸುಮ್ಮನೆ ಜಾಸ್ತಿ ಆಯಿತು ಅಲ್ಲ. F = K Q²/d². ಆಯಿತು. Q1 Q2 ಅಂತ ಬರಿತೀನಿ. Q1 ಅಂದರೆ 2 times Q1, 2 times Q2 /d/2 ಹೋಲ್ ಸ್ಕ್ವೇರಾ? ಸರಿನಾ? ಇಲ್ಲಿ 4K Q1 Q2 d²/4, ಮತ್ತೆ 4 ಮೇಲೆ ಕಳಿಸೋ 16 times. ಸೊ 16 times K Q1 Q2/r² ಅಂದ್ರೇನು? F. ಸೊ ಯುವರ್ F' ಈಸ್ F. 16 times F. ಫೋರ್ಸು ಈ 2 ಪಟ್ಟು ಜಾಸ್ತಿ ಆಗಲ್ಲ, 16 ಪಟ್ಟು ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಈಗ ಈ ಥರ ಮಾಡೋದ್ರ ಬದಲು ಇದನ್ನು ಡಬಲ್ ಮಾಡ್ತೀನಿ, ಈ ಚಾರ್ಜ್ನ ಡಬಲ್ ಮಾಡ್ತೀನಿ, ಈ ಚಾರ್ಜ್ನು ಡಬಲ್ ಮಾಡ್ತೀನಿ. ನಿಮ್ಮಿಬ್ಬರ ನಡುವಿನ ಡಿಸ್ಟೆನ್ಸ್ 1 ಮೀಟ್ರ್ ಇದೆ, ಅದನ್ನ 2 ಮೀಟ್ರ್ ಮಾಡ್ತೀನಿ. ಇವಾಗ ಏನಾಗುತ್ತೆ ಮಾಡಿ. ಇದು 4K Q1 Q2 2D ಹೋಲ್ ಸ್ಕ್ವೇರ್ ಆಗುತ್ತೆ. 2D ಹೋಲ್ ಸ್ಕ್ವೇರ್ ಅಂದ್ರೇನು? 4D. 4 ಕ್ಯಾನ್ಸಲ್. ಏನು ಬಂತು? ಮತ್ತು ಅದೇ ಎಫ್ ಬಂತು. ಅಂದರೆ ಏನೂ ಆಗಲಿಲ್ಲ ಅಂತ. ಮೊದಲೆಷ್ಟಿತ್ತೋ ಅಷ್ಟೇ. So this is about Coulomb's law, and we must know another thing called dielectric constant. ಈಗ ನಾನು ಒಂದು ಚಾರ್ಜ್ ತೊಗೊತೀನಿ, ಇವೆರಡನ್ನ ನಡುವೆ Q1 Q2, ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ R, ಫೋರ್ಸ್ ಬಿಟ್ವೀನ್ ದೆಮ್ ಈಸ್ 100 Newton. ಓಕೆ, ಅದು ಮಾಡ್ಕೊಂಡೆ, ಸಿಕ್ತು ನಂಗೆ 100 Newton ಸಿಕ್ತು. ಈಗ ಇದನ್ನು ಒಂದು ಮೀಡಿಯಮ್ ಒಳಗಡೆ ಮುಳುಗಿಸ್ತೀನಿ. ಐ ವಿಲ್ ಪ್ಲೇಸ್ ದೆಮ್ ಬಿಟ್ವೀನ್ ಎ ಮೀಡಿಯಮ್. ಒಂದು ನೀರಿನ ತೊಟ್ಟಿ ಒಳಗೋ, ಎಣ್ಣೆ ಒಳಗಡೋ, ಅಥವಾ ಒಂದು ಕಾಂಕ್ರೀಟ್ ಬ್ಲಾಕ್ ಒಳಗಡೆನೋ, ಗ್ಲಾಸ್ ಒಳಗಡೆನೋ ಏನೋ ಒಂದು ಮಾಡ್ತೀನಿ. ಓಕೆನಾ? ಒಳಗಡೆ ಮೀಡಿಯಮ್ ಇದೆ, ವ್ಯಾಕ್ಯೂಮ್ ಇಲ್ಲ. ಇವಾಗ ಏನಾಗುತ್ತೆ? ಫೋರ್ಸ್ ಬಿಟ್ವೀನ್ ದೆಮ್ ಡಿಕ್ರೀಸಸ್ ಅಂತ ಹೇಳ್ತೀವಿ. ಯಾಕೆ ಡಿಕ್ರೀಸಸ್? ಅಲ್ಲಿ ಏನು ನಡೆಯುತ್ತೆ ನೋಡ್ಕೊ. ಯಾಕೆ ಕಡಿಮೆ ಆಗಬೇಕದು? ಈಗ ನಾನು ಚಾರ್ಜು, ನೀನು ಚಾರ್ಜು, ನಮ್ಮಿಬ್ಬರ ನಡುವೆ ವ್ಯಾಕ್ಯೂಮ್ ಇದೆ, ಗಾಳಿ ಇದೆ. ಗಾಳಿ ಅಂದ್ರೇನು? ಆಟಮ್ಸು. ಕರೆಕ್ಟಾ? ಈಗ ನೀನು ನೀರೊಳಗಡೆ ಮುಳುಗಿ ಪಾಠ ಮಾಡ್ತಾಯಿದ್ದೀನಿ, ನೀನು ನೀರೊಳಗಡೆ ಮುಳುಗಿ ಕೇಳ್ತಾ ಇದೆಯಾ ಅಂತ ಇಟ್ಕೊ. ಇವಾಗ ನಿನ್ನ ನಡುವೆ ಏನಿದೆ? ವಾಟರ್ ಇದೆ. ಅಂದರೆ ಬಿಟ್ವೀನ್ ಟೂ ಚಾರ್ಜಸ್ ವಿಚ್ ಆರ್ ಪ್ರೆಸೆಂಟ್ ಟುಗೆದರ್ ದೇರ್ ಈಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಅರ್ಥ ಅಲ್ವಾ? ನೀವೆಲ್ಲ ಮಾಲಿಕ್ಯೂಲ್ಸು ನಿಮ್ಮ ಅಕ್ಕಪಕ್ಕ ನೀನು ಪಾಸಿಟಿವ್, ನೀನು ನೆಗೆಟಿವ್, ನೀನು ಪಾಸಿಟಿವ್, ನೀನು ನೆಗೆಟಿವ್, ನೀವಿಬ್ಬರು ಒಂದೇ ಸಿಸ್ಟಮಲ್ಲಿ ಇದ್ದೀರಾ. ಟೋಟಲ್ ಚಾರ್ಜ್ ಇಸ್ 0 ಬಿಕಾಸ್ ಯು ಆರ್ ಎ ಡೈಎಲೆಕ್ಟ್ರಿಕ್ ಮೀಡಿಯಮ್. ವಾಟರ್ ಮಾಲಿಕ್ಯೂಲ್ಸ್ ನೀವು, ಆಯಿಲ್ ಮಾಲಿಕ್ಯೂಲ್ಸು, ಗ್ಲಾಸ್ ಮಾಲಿಕ್ಯೂಲ್ಸು, ಯು ಆರ್ ಆಲ್ ಡೈಎಲೆಕ್ಟ್ರಿಕ್. ಕರೆಕ್ಟಾ? ಈಗ ಅಲ್ಲೊಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ ಅಂತ ಹೇಳ್ತಾ ಇದ್ದೀನಲ್ಲ. ಸೊ ಯು ಆರ್ ಇನ್ಸೈಡ್ ಎ ಫೀಲ್ಡ್. ನೀವೇನ ಎಲ್ಲಿಟ್ಟಿದ್ದೀರಾ? ಈಗ ನಿಮ್ಮನ್ನು ಫೀಲ್ಡ್ ಒಳಗಡೆ ಇಟ್ಟಿದ್ದೀವಿ. ಆ ಪ್ಲೇಟು ಪಾಸಿಟಿವ್, ಈ ಪ್ಲೇಟು ನೆಗೆಟಿವ್. ನಿಮ್ಮನ್ನು ಇಟ್ಟಿರೋದು ಎಲ್ಲಿ? ಫೀಲ್ಡಿನ ಒಳಗೆ. ಯು ಆರ್ ಪ್ಲೇಸ್ಡ್ ಇನ್ಸೈಡ್ ದ ಫೀಲ್ಡ್. ಇದೇ ಥರ ಎರಡು ಪಾಸಿಟಿವ್ ಚಾರ್ಜ್ನ ನಡುವೆ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಮ್ನ ಇಟ್ಟಿರೋದು ಅಂತ. ಆಸ್ ಎ ರಿಸಲ್ಟ್ ಏನಾಗುತ್ತೆ? ಈಗೇನಾಗುತ್ತೆ? ಈ ಎಲ್ಲ ಪಾಸಿಟಿವ್ ಚಾರ್ಜು ರಿಪೆಲ್ ಆಗಿ ಈ ಕಡೆಗೆ ಬರುತ್ತೆ. ಈ ಮಾಲಿಕ್ಯೂಲ್ ಏನಾಗುತ್ತೆ? ಈ ಕಡೆ ಬರುತ್ತೆ, ಈ ನೆಗೆಟಿವ್ ಈ ಕಡೆ ಬರುತ್ತೆ. ಕರೆಕ್ಟಾ? ಸಪ್ರೇಟ್ ಆಗ್ತೀರಿ ನೀವು. ಸೊ ಇವಾಗ ಏನಾಯಿತು? ಸಪ್ರೇಟ್ ಆಗಿದ್ದಕ್ಕೆ ನಿಮ್ಮ ಫೀಲ್ಡು ಹೀಗಿತ್ತು. ಕರೆಕ್ಟಾ? ನಿಮ್ಮ ಪ್ಲೇಟಿನ ಫೀಲ್ಡು ಹೀಗಿತ್ತು. ಅಪ್ಲೈಡ್ ಫೀಲ್ಡ್ ಅಂತ ಕರಿತೀನಿ. ಅಂದರೆ ಈ ಎರಡು ಚಾರ್ಜ್ಗಳ ನಡುವಿನ ಫೀಲ್ಡು ಅಪ್ಲೈಡ್ ಫೀಲ್ಡು. ಈಗ ಪಾಸಿಟಿವ್ ಚಾರ್ಜು ನೆಗೆಟಿವ್ ಚಾರ್ಜು ಸಪ್ರೇಟ್ ಆದವಲ್ಲ ಒಳಗಡೆ ಮಾಲಿಕ್ಯೂಲ್ಸ್. ನಾವು ಇದು ಪಾಸಿಟಿವ್, ಇದು ನೆಗೆಟಿವ್ ಅಂದರೆ ಇವರಿಬ್ಬರ ನಡುವೆನೂ ಒಂದು ಫೀಲ್ಡ್ ಬರುತ್ತೆ ತಾನೇ, ಈ ಇನ್ ಅಂತೇಳಿ. ಯಾವಾಗಲೂ ಫೀಲ್ಡ್ ಹೆಂಗೆ ಬರುತ್ತೆ? ಪಾಸಿಟಿವ್ ಟು ನೆಗೆಟಿವ್ ಬರುತ್ತೆ. ಪ್ಲೇಟ್ಗಳ ನಡುವೆ ಇದ್ದದ್ದು ಅಪ್ಲೈಡ್ ಫೀಲ್ಡ್. ನೀವಿಬ್ಬರು ಸಪ್ರೇಟ್ ಆಗಿದ್ದಕ್ಕೆ ನೀನು ಪಾಸಿಟಿವ್, ನೀನು ನೆಗೆಟಿವ್. ಇನ್ಸೈಡ್ ಫೀಲ್ಡ್ ಹಿಂಗೆ ಬಂತು ತಾನೇ ಅಡ್ಡ. ಅಪ್ಲೈಡ್ ಫೀಲ್ಡಿಗೆ ಅಡ್ಡ ಬರಲಿಲ್ವಾ? ಇವಾಗ ಟೋಟಲ್ ಫೀಲ್ಡ್ ಏನಾಗುತ್ತೆ? ಟೋಟಲ್ ಫೀಲ್ಡ್ ಈಸ್ ಅಪ್ಲೈಡ್ ಫೀಲ್ಡ್ ಮೈನಸ್ ಇನ್ಸೈಡ್ ಫೀಲ್ಡ್. ಆಸ್ ಎ ರಿಸಲ್ಟ್ ದ ಟೋಟಲ್ ಫೀಲ್ಡ್ ವಿಲ್ ಬಿ ಲೆಸ್ ದ್ಯಾನ್ ಪ್ರೀವಿಯಸ್ ಫೀಲ್ಡ್.
ಇ ಟಿ. ಸೊ ಇ ಟಿ ಈಸ್ ಲೆಸ್ ದ್ಯಾನ್ ಇ ಒರಿಜಿನಲ್. ಮೊದಲಿದ್ದ ಫೀಲ್ಡಿಗಿಂತ ಈಗ ಬಂದ ಫೀಲ್ಡು ಕಡಿಮೆ ಆಗುತ್ತೆ. ಅಂದರೆ ಎರಡು ಚಾರ್ಜ್ಗಳ ನಡುವೆ ಮೊದಲು 100 ನ್ಯೂಟನ್ ಇತ್ತು, ಮೀಡಿಯಮ್ ಒಳಗಡೆ ಮುಳುಗಿಸಿದ ಕೂಡಲೇ ಟಕ್ ಅಂತ 50 ನ್ಯೂಟನ್ ಆಯಿತು. ಅಂದರೆ ಅದಕ್ಕೆ ಕಾರಣ ಏನು? ಅದರೊಳಗಡೆ ಇದ್ದ ಡೈಎಲೆಕ್ಟ್ರಿಕ್ಗಳು ನಮ್ಮಿಬ್ಬರ ನಡುವಿನ ಫೀಲ್ಡಿಗೆ ಆಪೋಸಿಟ್ ಫೀಲ್ಡನ್ನು ಕ್ರಿಯೇಟ್ ಮಾಡಿ ನಮ್ಮಿಬ್ಬರ ನಡುವಿನ ಫೀಲ್ಡನ್ನು ಕಡಿಮೆ ಮಾಡಿದವು. ಅದಕ್ಕೋಸ್ಕರ ಏನಾಗುತ್ತೆ, ಟೋಟಲ್ ಫೀಲ್ಡ್ ಡಿಕ್ರೀಸಸ್. ಅರ್ಥ ಆಯ್ತಾ? ಈಗ ಇದನ್ನು ನಾನು ಬರೆಯೋದಾದರೆ ಫೋರ್ಸ್ ಫೀಲ್ಡ್ ಡಿಕ್ರೀಸ್ ಆದರೆ ಇ ಈಸ್ ಈಕ್ವಲ್ ಟು ಎಫ್ ಬೈ ಕ್ಯೂ ಅಲ್ಲ, ಎಫ್ ಬೈ ಕ್ಯೂ ತಾನೇ. ಫೀಲ್ಡ್ ಕಡಿಮೆ ಆದರೆ ಎಫ್ ಕೂಡ ಕಡಿಮೆ ಆಗಬೇಕಲ್ವಾ? ಯಾಕೆಂದರೆ ಚಾರ್ಜ್ಗಳೇನು ಚೇಂಜ್ ಆಗೋಲ್ಲ, ಚಾರ್ಜ್ಗಳಿದ್ದಾಗ ಇರ್ತವೆ. ಸೊ ಎಫ್ ಕಡಿಮೆ ಆದರೆ ಇ ಕೂಡ ಕಡಿಮೆ ಆಗಬೇಕು. ಸೊ ಫೋರ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ಎಫ್ ಈಸ್ ಈಕ್ವಲ್ ಟು 50 ನ್ಯೂಟನ್, ಎಫ್ ಡ್ಯಾಶ್ ಈಸ್ 50 ನ್ಯೂಟನ್. ಈಗ ನೀನು ಎಫ್ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಮಾಡಪ್ಪ, ಏನು ಬರುತ್ತೆ? 100 ಡಿವೈಡೆಡ್ ಬೈ 50, ಇಟ್ ಬಿಕಮ್ಸ್ 2. ಅಂದರೆ ನಮ್ಮಿಬ್ಬರ ನಡುವಿನ ಫೋರ್ಸನ್ನು ಆ ಮೀಡಿಯಮ್ಮು 2 ಪಟ್ಟು ಕಡಿಮೆ ಮಾಡಿತು ಅಂತ ಅರ್ಥ. ಹೆಂಗೆ ಗೊತ್ತಾಯಿತು ನಿನಗಿದು? ಎಫ್ ಡ್ಯಾಶ್ ಈಸ್ ಎಫ್ ಬೈ 2, ಬೇಕಾದ್ರೆ ಬರೋದು ನೋಡಿ ಗೊತ್ತಾಗತ್ತೆ. ಎಫ್ ಡ್ಯಾಶ್ ಈಸ್ ಎಫ್ ಬೈ 2 ಅಂದರೆ ಮೊದಲಿದ್ದ ಫೋರ್ಸಿನ ಅರ್ಧದಷ್ಟು ಕಡಿಮೆ ಆಗುತ್ತದೆ. ಅರ್ಥ ಆಗತ್ತಾ? ಸೊ ಇದು ಭಾಳ ಈಸಿ ಅರ್ಥ ಮಾಡ್ಕೊಳ್ಳೋಕ್ಕೆ. ಈಗ ನಾನು ಪೇಪರ್ ಇದೆ, ಈ ಪೇಪರ್ನ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟು 10 ಅಂತ ಹೇಳ್ತೀನಿ. ದೇರ್ ಇಸ್ ಎ ಪೇಪರ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 10. ವಾಟ್ ಈಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್? ದಿಸ್ ಎಫ್ ಬೈ ಎಫ್ ಡ್ಯಾಶ್ ಈಸ್ ಕಾಲ್ಡ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಮೀಡಿಯಮ್. ಎಫ್ ಬೈ ಎಫ್ ಇಸ್ ಈಕ್ವಲ್ ಟು ಕೆ, ದಟ್ ಈಸ್ ಈಕ್ವಲ್ ಟು 10. ಅಂದರೆ ಮೀನಿಂಗ್ ಏನು ಗೊತ್ತಾ? ಎರಡು ಚಾರ್ಜ್ಗಳ ನಡುವೆ ಪೇಪರ್ನ ಇಟ್ಟರೆ ಮೊದಲಿದ್ದ ಫೋರ್ಸಿಗಿಂತ 10 ಪಟ್ಟು ಕಡಿಮೆ ಆಗುತ್ತೆ ಅಂತ. ಫೋರ್ಸು ಎಷ್ಟು ಕಡಿಮೆ ಆಗುತ್ತೆ? 10 ಟೈಮ್ಸ್ ಸ್ಮಾಲರ್ ಆಗುತ್ತೆ ಅಂತ. ಸೊ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟಿನ ವ್ಯಾಲ್ಯೂ ನೋಡಿ ಕೂಡಲೇ ಅರ್ಥ ಮಾಡ್ಕೋಬೇಕು ನೀವು, ಫೋರ್ಸನ್ನು ಎಷ್ಟು ಕಡಿಮೆ ಮಾಡುತ್ತಿದ್ದು ಅಂತ. ಓಕೆ, ದೇರ್ ಈಸ್ ಅ ಗ್ಲಾಸ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 8 ಅಂತಾರೆ. ಹಂಗಂದ್ರೆ ಮೀನಿಂಗ್ ಏನು? ಎಸ್, ದ ಗ್ಲಾಸ್ ರೆಡ್ಯೂಸಸ್ ದ ಫೋರ್ಸ್ ಬೈ 8 ಟೈಮ್ಸ್. ಅರ್ಥ ಆಯ್ತಾ? ಈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟನ್ನು ಇನ್ನೊಂದು ಥರನೂ ಹೇಳ್ತೀವಿ. ಇಟ್ ಈಸ್ ಅ ರೇಷಿಯೋ ಆಫ್ ಎಪ್ಸೈಲನ್ ಬೈ ಎಪ್ಸೈಲನ್ ನಾಟ್ ಅಂತ. ಎಪ್ಸೈಲನ್ ಅಂದ್ರೇನು, ಎಪ್ಸೈಲನ್ ನಾಟ್ ಅಂದ್ರೇನು? ಈ ಎಪ್ಸೈಲನ್ ಅಂದರೆ ಪರ್ಮಿಟಿವಿಟಿ ಆಫ್ ದ ಮೀಡಿಯಮ್. ಅಂದರೆ ನಮ್ಮಿಬ್ಬರ ನಡುವಿನ ಮೀಡಿಯಮ್ಮು ನನ್ನ ಫೋರ್ಸನ್ನು ಅವನಿಗೆ ಎಷ್ಟರ ಮಟ್ಟಿಗೆ ಅಲೋ ಮಾಡುತ್ತೆ ಒಳಗೆ ಹೋಗೋಕ್ಕೆ. ಇಟ್ ಇಸ್ ಜಸ್ಟ್ ಲೈಕ್ ಟ್ರಾನ್ಸ್ಪರೆನ್ಸಿ ಆಫ್ ಎ ಗ್ಲಾಸ್. ಆ ಗ್ಲಾಸ್ ನೋಡಿ, ಅದು ಲೈಟ್ನ ಕಡಿಮೆ ಕಳಿಸ್ತಾ ಇದೆ, 20% ಕಳಿಸ್ತಾ ಇದೆ ಅಷ್ಟೇ. ಅದು ದ ಪರ್ಮಿಟಿವಿಟಿ ಆಫ್ ದಟ್ ಗ್ಲಾಸ್ ಈಸ್ 20%. ಓಕೆನಾ? ಪರ್ಮಿಟಿವಿಟಿ ಆಫ್ ದಿಸ್ ಗ್ಲಾಸ್ ಈಸ್ ಮೇ ಬಿ ಸಮ್ 30-35%. ಅದೇ ಓಪನ್ ವಿಂಡೋ ತಗೊಳ್ಳಿ, ಈ ಥರ ಕ್ಲಿಯರ್ ಗ್ಲಾಸ್ ತೊಗೊಂಡ್ರೆ ಪರ್ಮಿಟಿವಿಟಿ ಆಫ್ ದಿಸ್ ಗ್ಲಾಸ್ ಮೇ ಬಿ ಸಮ್ 80%. ಗೊತ್ತಾಯ್ತಾ? ಸೊ ಪರ್ಮಿಟಿವಿಟಿ ಡಿಪೆಂಡ್ಸ್ ಅಪಾನ್ ಮೀಡಿಯಮ್ ಟು ಮೀಡಿಯಮ್. ಅದು ಬೇರೆ ಬೇರೆ, ಮೀಡಿಯಮ್ನಿಂದ ಮೀಡಿಯಮ್ಗೆ ಬೇರೆ ಬೇರೆ ಇರುತ್ತದು. ಗೊತ್ತಾಯ್ತಾ? ಸೊ ಎಪ್ಸಿಲಾನ್ ಅದು ಅದೇನದು? ಅದೇ ಎಪ್ಸಿಲಾನ್. ನೀವು ಅದನ್ನು ವ್ಯಾಕ್ಯೂಮಿಗೆ ತಗೊಂಡ್ರೆ ಅದು ಎಪ್ಸಿಲಾನ್ ನಾಟ್ ಆಗುತ್ತೆ. ಹಾಗಾಗಿ ಕೂಲಮ್ಸ್ ಲಾನ ನಾವು ಏನಂತ ಬರಿತೀವಿ? ಹೌ ಡು ವಿ ರೈಟ್ ದ ಕೂಲಮ್ಸ್ ಲಾ? ಎಫ್ ಇಸ್ ಈಕ್ವಲ್ ಟು 1/4π ಎಪ್ಸೈಲನ್ ಇಂಟು Q1 Q2 ಬೈ R ಸ್ಕ್ವೇರ್ ಅಂತ ಬರಿತೀವಿ. ವೈ ಡು ವಿ ರೈಟ್ ಎಪ್ಸೈಲನ್? ಬಿಕಾಸ್ ಫಾರ್ ಎನಿ ಮೀಡಿಯಮ್ ವಿ ರೈಟ್. ಇಫ್ ಯು ರೈಟ್ ಫಾರ್ ಎಪ್ಸೈಲನ್ ನಾಟ್, ದೆನ್ ಬಿಟ್ವೀನ್ ಚಾರ್ಜಸ್ ದೇರ್ ಇಸ್ ನೋ ಮೀಡಿಯಮ್, ದೇರ್ ಇಸ್ ವ್ಯಾಕ್ಯೂಮ್ ಅಂತ. ಗೊತ್ತಾಯ್ತಾ? ಅರ್ಥ ಆಯ್ತೇನ್ರಪ್ಪ ಇದು? ಎಸ್, ಎಪ್ಸೈಲನ್ ಬೈ ಎಪ್ಸೈಲನ್ ನಾಟ್ ಈಸ್ ಆಲ್ಸೋ ಕಾಲ್ಡ್ ದ್ಯಾಟ್. ಈ ಎಪ್ಸೈಲನ್ ಬದಲು ನಾವೇನಂತ ಬರಿಬೋದು ಗೊತ್ತಾ? ಎಪ್ಸೈಲನ್ ನಾಟ್ ಇಂಟು ಕೆ ಅಂತ ಬರಿಬೋದು. ಇಲ್ಲೇ ಬರುತ್ತೆ ನೋಡ್ಕೊ, ಎಫ್ ಡ್ಯಾಶ್ ಇದು. ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು 1/4π ಎಪ್ಸೈಲನ್ ನಾಟ್ ಇಂಟು ಕೆ ಇಂಟು Q1 Q2 ಬೈ R ಸ್ಕ್ವೇರ್. ಇಲ್ಲಿ 1/k ಹೊರಗಡೆ ಬರ್ಕೊಂಡ್ರೆ 1/4π ಎಪ್ಸೈಲನ್ ನಾಟ್ ಇಂಟು Q1 Q2 ಬೈ R ಸ್ಕ್ವೇರ್ ಬರುತ್ತೆ. ಹಾಗಂದ್ರೆ ಅರ್ಥ ಏನು ಗೊತ್ತಾ? ಎಫ್ ಬೈ ಕೆ ಅಂತ. ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು ಎಫ್ ಬೈ ಕೆ ಬಂತಾ? ಅಥವಾ ಎಫ್ ಬೈ ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು ಕೆ, ಹಂಗಂದ್ರು ಅದೇ ಬಂತು ನೋಡಿ, ಅದೇ ಈಕ್ವೇಷನ್ನು. ಅಲ್ಲಿಗೆ ಎಪ್ಸೈಲನ್ ಬೈ ಎಪ್ಸೈಲನ್ ನಾಟ್ ಮಾಡಿದ್ರು ನಿಮಗೆ ಅದೇ ಬರುತ್ತೆ, ಕೆನೇ ಬರುತ್ತೆ. ಎಪ್ಸೈಲನ್ ಜಾಗದಲ್ಲಿ ಎಪ್ಸೈಲನ್ ನಾಟ್ ಇಂಟು ಕೆ ಅಂತ ಬರ್ಕೋಬೋದು. 4π ಅಂತ ಯಾಕೆ ಬರ್ಕೊತಾರೆ? ಬರೀ ಎಪ್ಸೈಲನ್ ನಾಟ್ ಅಂತ ಬರಿಬೋದಾಗಿತ್ತಲ್ಲ. 1/ಎಪ್ಸೈಲನ್ Q1 Q2 ಬೈ R ಸ್ಕ್ವೇರ್ ಅಂತ ಯಾಕೆ ಬರೀತಾರೆ? 4π ಚೆನ್ನಾಗಿ ಕಾಣಿಸ್ಲಿ ಅಂತ ಬರೆದಿದ್ದಾರಾ? ಸುಮ್ಮನೆ ಬರೆದ್ರೆ ಚೆನ್ನಾಗಿರಲ್ಲ, ಅದು ಏನಾದ್ರು ಒಂದು ಇರಬೇಕು ಅಂತ. ವೈ ದೆರ್ ಇಸ್ 4π? 4π ಯಾಕೆ ಬರುತ್ತೆ ಅಂದರೆ, ಒಂದು ಚಾರ್ಜ್ ಇಲ್ಲಿರುತ್ತೆ, ಇನ್ನೊಂದು ಚಾರ್ಜ್ನ ಇಲ್ಲಿಡು, ಬಡ್ ಅಂತ ಹೊಡೆಸ್ಕೊಳತ್ತೆ. ಕರೆಕ್ಟಾ? ಅದೇ ಚಾರ್ಜ್ನ ತಗೊಂಡೋಗಿ ಇಲ್ಲಿಡು,
ಅಷ್ಟೇ ಓಡಿಸ್ಕೊಳತ್ತೆ. ಇಲ್ಲಿ ತಗೊಂಡೋಗಿ ಅಷ್ಟೇ ದೂರ ಅಷ್ಟೇ ಇಡಬೇಕು. ಆರ್ನ ಚೇಂಜ್ ಮಾಡಬೇಡ, ಆರ್ನ ಹಂಗೆ ಇಟ್ಕೊ. ಸೊ ಇಲ್ಲಿ ಓಡಿಸ್ಕೊಂಡು ಅಲ್ಲೇ ಓಡಿಸ್ಕೊಳತ್ತೆ, ಅಷ್ಟೇ ಓಡಿಸ್ಕೊಳತ್ತೆ. ಇಲ್ಲೂ ಅಷ್ಟೇ ಓಡಿಸ್ಕೊಳತ್ತೆ, ಇಲ್ಲೂ ಅಷ್ಟೇ ಓಡಿಸ್ಕೊಳತ್ತೆ. ಎಲ್ಲ ಜಾಗದಲ್ಲಿ ಅಷ್ಟೇ ಓಡಿಸ್ಕೊಳ್ಳೋದು. ಕರೆಕ್ಟಾ? ಬರೀ ಇಷ್ಟು ಮಾತ್ರನಾ? ಇಲ್ಲಿ 1 ಮೀಟ್ರ್ ದೂರ ಇಲ್ಲಿಟ್ಟಿದೆಯಲ್ಲ, 1 ಮೀಟ್ರ್ ದೂರ ಇಲ್ಲಿಟ್ರೆ ಅಷ್ಟೇ ಓಡಿಸ್ಕೊಳ್ಳುತ್ತೆ, ಇಲ್ಲಿಟ್ರೆ. ಸೊ ಒಂದು ಸ್ಪಿಯರ್, ಈ ಚಾರ್ಜಿನ ಸುತ್ತಲೂ ಒಂದು ಇಮ್ಯಾಜಿನರಿ ಸ್ಪಿಯರ್ನ ನೀವು ಕಲ್ಪನೆ ಮಾಡ್ಕೊಳ್ಳಿ. ದಿಸ್ ಈಸ್ ದ ಚಾರ್ಜ್. ಅರೌಂಡ್ ದಿಸ್ ಚಾರ್ಜ್ ಇಮ್ಯಾಜಿನ್ ಎ ಸ್ಪಿಯರ್. ಆನ್ ದಟ್ ಸ್ಪಿಯರ್ ವೇರ್ ಎವರ್ ಯು ಪುಟ್ ಅನದರ್ ಚಾರ್ಜ್ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಸೇಮ್ ಫೋರ್ಸ್. ಸೊ ಇಟ್ ಮೀನ್ಸ್ around that charge anywhere if you put you will experience same force around that charge. On a sphere if you put another charge it will experience same force. ಹಾಗಾಗಿ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ಗೆ ಫಾರ್ಮುಲಾ ಏನು ಹೇಳಿ? 4πr². ಈ 4π ಯಾಕೆ ಬರುತ್ತೆ ಅಂದರೆ 4π ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ನೆನ್ಪಿಟ್ಕೋ, ಅದೊಂದು ಹಿಂಟ್. ಅದು 4π ಎಲ್ಲೆಲ್ಲಿ ಬರುತ್ತೋ ಅಲ್ಲೊಂದು ಸ್ಪೆರಿಕಲ್ ಸಿಮಿಟ್ರಿ ಇದೆ ಅಂತ ತಿಳ್ಕೊಬೇಕು. ಏನಂತ? ಏನಂಗಂದರೆ ನನ್ನ ಸುತ್ತಲೂ ಒಂದು ಸ್ಪಿಯರ್ನ ಇಮ್ಯಾಜಿನ್ ಮಾಡಿಕೊಂಡ್ರೆ ಆ ಸ್ಪಿಯರ್ನ ಎಲ್ಲ ಭಾಗದಲ್ಲೂ ಒಂದೇ ಬಗೆಯ ಎಫೆಕ್ಟ್ ಇದೆ ಅಂತ ಅರ್ಥ ಆಗುತ್ತಾ? ಭೂಮಿಯಿಂದ ಒಂದು ಸ್ಯಾಟಲೈಟ್ ಇಲ್ಲಿ ಬಿಟ್ರೂ ಅಷ್ಟೇ ಫೋರ್ಸಲ್ಲಿ ಬರುತ್ತೆ, ಇಲ್ಲಿಟ್ರೂ ಅಷ್ಟೇ ಫೋರ್ಸಲ್ಲಿ ಬರುತ್ತೆ, ಇಲ್ಲಿಟ್ರೂ ಅಷ್ಟೇ ಫೋರ್ಸಲ್ಲಿ ಬರುತ್ತೆ, ಹಿಂದ್ಗಡೆಯಿಂದ ಇಟ್ರೂ ಅಷ್ಟೇ ಫೋರ್ಸಲ್ಲಿ ಬರುತ್ತೆ. ಸೊ ಅರ್ತ್ ಹ್ಯಾಸ್ ಸ್ಪೆರಿಕಲ್ ಸಿಮಿಟ್ರಿ. ಅರ್ತಿಗೇನಿದೆ? ಸ್ಪೆರಿಕಲ್ ಸಿಮಿಟ್ರಿ ಇದೆ ಅಂತ ಅರ್ಥ. ಗೊತ್ತಾಯ್ತಲ್ಲ? ಸೊ ಟು ಡೆಸಿಗ್ನೇಟ್ ದಟ್ ಸ್ಪೆರಿಕಲ್ ಸಿಮಿಟ್ರಿ ದೇರ್ ಈಸ್ 4πε0k. ಅಂದರೆ ಮೀಡಿಯಮ್ ಎಲ್ಲಿ ಬೇಕಾದ್ರೂ ಇರ್ಬೋದು ಅಂತ. ಆ ಮೀಡಿಯಮ್ ಆ ಚಾರ್ಜಿನ ಸುತ್ತಲೂ ಎಲ್ಲಿ ಬೇಕಾದ್ರೂ ಇರಬಹುದು, ಫೋರ್ಸ್ ಇದೇ ರೀತಿಯಲ್ಲಿ ಇರುತ್ತೆ ಅಂತ. ಓಕೆ, ದಟ್ಸ್ ವೈ ದೇರ್ ಈಸ್ 4π. ಓಕೆ, ಕೂಲಮ್ಸ್ ಲಾನ ವೆಕ್ಟರ್ ಫಾರ್ಮಲ್ಲಿ ಬರ್ಕೊಳ್ಳೋಣ. ಕೂಲಮ್ಸ್ ಲಾ ಇಂದ ವೆಕ್ಟರ್ ಫಾರ್ಮ್ ಏನು ಹಾಗಂದರೆ, there is a positive charge, there is a positive charge, there is a distance called r1 and this charge q1 repels this charge by this equation, by this direction f. By this direction f. f is the direction. ಕಾಣಿಸ್ತಾ ಇದೆಯಾ? ಅಂದರೆ ಹಿಂಗೆ ಹೋಗುತ್ತೆ ಅಂತ. ವಿ ಕಾಲ್ ಇಟ್ ಆಸ್ f1. ಇನ್ನು ಇದನ್ನು ಹಿಂಗೆ ದಬ್ತದೆ, ಇದನ್ನು ಏನು ಮಾಡುತ್ತೆ? ಯಾವ ಕಡೆ? ಹಿಂಗೆ ದಬ್ಬತ್ತಾ? ಹಿಂಗೆ ದಬ್ಬತ್ತಾ? ಹಿಂಗೆ ದಬ್ಬತ್ತೆ. ಅಂದರೆ ಲೈನ್ ಜಾಯ್ನಿಂಗ್ ಬಿಟ್ವೀನ್ ದೆಮ್. ಅವೆರಡರ ನಡುವೆ ಲೈನು ಯಾವ ಥರ ಜಾಯ್ನ್ ಆಗಿದೆಯೋ ಆ ಥರನೇ ಆ್ಯಕ್ಟ್ ಆಗುತ್ತೆ ಅಂತ. ಈಗ ನಾನು 3ನೇ ಚಾರ್ಜ್ ಬರಿತೀನಿ Q3 ಅಂತ. Q3ಗೂ Q1ಗೂ ನಡುವೆ ಹೇಗಿರುತ್ತೆ ಫೋರ್ಸ್? ಇವರಿಬ್ಬರನ್ನೂ ಒಂದು ಲೈನಿಂದ ಜಾಯ್ನ್ ಮಾಡಿ, ಈ ಲೈನನ್ನು ಮುಂದಕ್ಕೆ ಕಳಿಸಿ. ದಿಸ್ ಈಸ್ ಯುವರ್ F3. ಇನ್ನು Q3 Q2ನ ಹೆಂಗೆ ದಬ್ಬುತ್ತೆ? Q3 Q2ನ ಹೆಂಗೆ ದಬ್ಬುತ್ತೆ? ಇವರಿಬ್ಬರ ನಡುವೆ ಒಂದು ಲೈನ್ ಜಾಯಿನ್ ಮಾಡಿ, ಹಿಂಗೆ ದಬ್ಬುತ್ತೆ. ಗೊತ್ತಾಯ್ತಾ? ಸೊ ದೀಸ್ ಆರ್ ದ ಡೈರೆಕ್ಷನಲ್ ಅಟ್ರಿಬ್ಯೂಟ್ಸ್ ಆಫ್ ಫೋರ್ಸ್ ಬಿಟ್ವೀನ್ ಟು ಚಾರ್ಜಸ್. ಅರ್ಥ ಆಯ್ತಾ? ಸೊ ಇವಾಗ ನಾನೇನು ಮಾಡೋಣ, ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಬರ್ಕೊಳ್ಳೋಣ. ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅಂದ್ರೇನು? ಒಂದು ಚಾರ್ಜ್ ಇಲ್ಲಿದೆ, ಇನ್ನೊಂದು ಚಾರ್ಜ್ ಇಲ್ಲಿದೆ, ಮತ್ತೊಂದು ಚಾರ್ಜ್ ಇಲ್ಲಿದೆ. ಈ ಎರಡು ಚಾರ್ಜ್ಗಳು Q1 Q2 ಅನ್ನೋವು Q3 ಮೇಲೆ ಯಾವ ಥರ ಫೋರ್ಸ್ ಕೊಡ್ತವೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ನಾನು ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳಿದ್ದೆ ನಿಮಗೆ. 10 ನ್ಯೂಟನ್ ಒಬ್ಬ ಹಾಕಿದ್ರೆ 20 ನ್ಯೂಟನ್ ಆಗುತ್ತೆ. ಇದು ಕರೆಕ್ಟಾ? ಅದೇ 10 ನ್ಯೂಟನ್ನನ್ನು ಹಿಂಗೊಬ್ಬನು, ಅದೇ 10 ನ್ಯೂಟನನ್ನು ಹಿಂಗೊಬ್ಬನು ಹಾಕಿದ್ರೆ ಟೋಟಲ್ ಫೋರ್ಸ್ ವಿಲ್ ಬಿ 0. ಕರೆಕ್ಟಾ? ಹಿಂಗಿದ್ರೆ 20, ಅಥವಾ ಹಿಂಗಿದ್ರೆ 20, ಹಿಂಗಿದ್ರೆ 0. ಇವೆರಡರ ನಡುವೆ 180 ಡಿಗ್ರಿ ಬಂತಲ್ಲ. ಈ 180 ಡಿಗ್ರಿಯ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಅದು 20, 19, 17, 16, 14, 10, 9, 7, 3, 1, 0 ಆಗುತ್ತೆ. ಅರ್ಥ ಆಯ್ತಾ? ಸೊ ಅಟ್ ಡಿಫರೆಂಟ್ ಆ್ಯಂಗಲ್ಸ್ ದ ವ್ಯಾಲ್ಯೂ ಆಫ್ ಫೋರ್ಸ್ ವಿಲ್ ಬಿ ಡಿಫರೆಂಟ್. ಸೊ ಇಫ್ ದ 10 here making an angle of 60 degree, then the force will be different. How different? How do you calculate it? How exactly do you know at what angle what will be the value? ನಾನು ಹೇಳ್ತೀನಿ 10 ಹಿಂಗಿದೆ, ಸೊ ವಾಟ್ ಇಸ್ ದ ವ್ಯಾಲ್ಯೂ ಅಂತ ಕೇಳ್ತೀನಿ. 60 ಡಿಗ್ರಿ ಅಂತ ಹೇಳ್ಬಿಡ್ತೀನಿ. ಸೊ ಅವಾಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀಯಾ? ಸೊ ದೆನ್ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ವೆಕ್ಟರ್ ಸಮ್ ಆಫ್ 10 and 10 separated by 60 degree.
ಏನು ಫಾರ್ಮುಲಾ ಇದೆ ಅದಕ್ಕೆ? ಎಫ್ ಇಸ್ ಈಕ್ವಲ್ ಟು F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಪ್ಲಸ್ 2F1 F2 ಕಾಸ್ ಥೀಟಾ ಇನ್ ದ ಸ್ಕ್ವೇರ್ ರೂಟ್ 10 ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್ ಪ್ಲಸ್ 2 ಇಂಟು 10 ಸ್ಕ್ವೇರ್ ಇಂಟು ಕಾಸ್ ಥೀಟಾ. ಕಾಸ್ 60 is half. 2 get cancelled. 10 root 3 ಬಂತಾ? 10 root 3 is 17.3. Root 3 is 1.7 into 10 is 17.3. ಬಂತಾ ನೋಡು, 10 ಆ್ಯಡ್ ಮಾಡಿದ್ರೆ 20 ಬರಲ್ಲ, 0 ಬರಲ್ಲ, 17.3 ಬಂತು. ಬಂತಾ? 10 ಆ್ಯಡ್ ಮಾಡಿದ್ರೆ ನೋಡಿದೆಯಾ ಎಲ್ಲರೂ 17 ಬರೋದು? ವೆಕ್ಟರಲ್ಲಿ ಬರುತ್ತೆ ಹಂಗೆ. 10 ಆ್ಯಡ್ ಮಾಡಿದ್ರೆ 8 ಬರುತ್ತೆ, 10 ಆ್ಯಡ್ ಮಾಡಿದ್ರೆ 2 ಬರುತ್ತೆ, 10 ಆ್ಯಡ್ ಮಾಡಿದ್ರೆ 10 ಬರುತ್ತೆ. 10 plus 10 can be 10 at what angle? 120 ಡಿಗ್ರಿ. ಯಾವ ಆ್ಯಂಗಲ್ಗೆ? ನೆನ್ಪಿಟ್ಕೋ, 120 ಡಿಗ್ರಿ ಬರುತ್ತೆ. 10 is 10. ಓಕೆನಾ? ಅರ್ಥ ಆಯ್ತಾ ಇದು? ಅರ್ಥ ಆಯ್ತೇನ್ರಾ? ಈಗ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬರ್ತಿದ್ದೀನಿ. ದಿಸ್ ಈಸ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಆನ್ Q3 ವಾಟ್ ಈಸ್ ದ ಟೋಟಲ್ ಫೋರ್ಸ್ ಆ್ಯಕ್ಟಿಂಗ್ ಅಂತ ಪ್ರಶ್ನೆ. ಫಸ್ಟು Q2 ಇಲ್ಲ ಅನ್ಕೋ, ನೆಗ್ಲೆಕ್ಟ್ ಮಾಡು. ಈಗ Q1 Q3ನ ಹಿಂಗೆ ದಬ್ಬತ್ತಾ? ವಿ ಕಾಲ್ ಇಟ್ ಆಸ್ F1. ಈಗ Q1 ಇಲ್ಲ ಅನ್ಕೋ, Q2 Q3ನ ಹೆಂಗೆ ದಬ್ಬತ್ತಾ? ಹಿಂಗೆ ದಬ್ಬತ್ತೆ. ದಿಸ್ ಈಸ್ F2. ಇವಾಗ ಒಂದು ಪ್ಯಾರಲೋಗ್ರಾಮ್ ಬಂತಾ? ಬಂತು. ಈ ಪ್ಯಾರಲೋಗ್ರಾಮಿನ ಡಯಾಗ್ನಲ್ ಇದು, ಕರೆಕ್ಟಾ? ದಿಸ್ ಈಸ್ ಯುವರ್ F. ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರೋದ್ರಿಂದ ಇದು 60 ಡಿಗ್ರಿ. ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್, ದಟ್ ಈಸ್ ಆಲ್ಸೋ 60 ಡಿಗ್ರಿ. F1 and F2 are separated by 60 degree. ಮಾಡಿ F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಪ್ಲಸ್ 2F1 F2 ಕಾಸ್ ಥೀಟಾ ಮಾಡ್ತೀರಲ್ಲ? ಇದು ನಾವು ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅಪ್ಲೈ ಮಾಡೋ ರೀತಿ ಹೀಗೆ. ಹಾಗೂ ಮಾಡ್ತೀವಿ. ಕೆಲವು ಸಾರಿ ನಮಗೆ ಎಫ್ ಗೊತ್ತಿಲ್ಲ, ಎಫ್ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಬೇಕಿದ್ರೆ ನೀನು ಮಾಡ್ಬೋದು ಈ ಥರ. ಎಫ್ ಗೊತ್ತಾಗ್ತಿಲ್ಲ ಬಟ್ ನನಗೆ F1 ಗೊತ್ತಿದೆ. ಐ ನೋ ದ ವ್ಯಾಲ್ಯೂ ಆಫ್ F1 ಬಟ್ ಐ ಡೋಂಟ್ ನೋ ಎಫ್. ಅವಾಗ ಏನು ಮಾಡ್ತೀಯಾ? ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀಯ? ಎಫ್ ಅಂದರೆ ಹೈಪಾಟಿನ್ಯೂಸ್, F1 ಅಂದರೆ ಅಡ್ಜಸೆಂಟ್ ಸೈಡ್. ಅಡ್ಜಸೆಂಟ್ ಸೈಡ್ ಬೈ ಹೈಪಾಟಿನ್ಯೂಸ್ ಮಾಡಿ ಎಫ್ ಡ್ಯಾಶ್ ಅಥವಾ F1 ಬೈ ಎಫ್ ಈಸ್ ಈಕ್ವಲ್ ಟು ಕಾಸ್ 60. ಕರೆಕ್ಟಾ? ಕಾಸ್ 60 ಅಂದರೆ ಏನು? ಹಾಫ್. ನೋಡ್ರಿ ಇವಾಗ ಬರುತ್ತೆ. F1 ಈಸ್ F/2 ಅಂತ ಅಲ್ವಾ? ಎಫ್ ಈಸ್ 2F1 ಅಂತ ಬರುತ್ತೆ ತಾನೆ? ಹಂಗೂ ಮಾಡ್ಬೋದು, ಹೆಂಗಾರು ಮಾಡ್ಕೋಬೋದು. ಅರ್ಥ ಆಯ್ತಾ? ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅಪ್ಲೈ ಮಾಡೋದು ಹೆಂಗೆ ಅಂತ? ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅಪ್ಲೈ ಮಾಡೋದು ಹೆಂಗೆ ಅಂತ ಗೊತ್ತಾಯ್ತಾ? ವೆರಿ ಸಿಂಪಲ್, ಭಾಳ ಸಿಂಪಲ್. ಅದು ಈ ಚಾರ್ಜ್ಗಳನ್ನು ಬರ್ಕೊಳ್ಳೋದು, ಅದು ಹೆಂಗಾರ ಕೊಟ್ಟಿರಲಿ ಅವರು ಚಾರ್ಜ್ಗಳನ್ನ ಬರ್ಕೊಳ್ಳೋದು, ಅವುಗಳದ್ದು ಒಂದೊಂದೇ ಒಬ್ಬೊಬ್ರದ್ದು ಇಂಡಿವಿಜುವಲ್ ಆಗಿ ಫೋರ್ಸ್ ಹಾಕೋದು. ಒಬ್ಬ ಇನ್ನೊಬ್ಬನ ಮೇಲೆ ಬೇರೆ ಯಾರೂ ಇಲ್ಲದೆ ಹೋದರೆ ಹೆಂಗೆ ಫೋರ್ಸ್ ಹಾಕ್ತಿದ್ದ, ಮತ್ತೊಬ್ಬ ಯಾರೂ ಇರಲಿಲ್ಲ ಅಂದರೆ ಹೆಂಗೆ ಫೋರ್ಸ್ ಹಾಕ್ತಿದ್ದ, ಇಂಡಿವಿಜುವಲ್ ಆಗಿ ಹಾಕೋದು. ಒಂದು ಈ ಥರ ಡಯಾಗ್ರಾಮ್ ಬರುತ್ತೆ. ಅವೆರಡಕ್ಕೂ ಪ್ಯಾರಲೋಗ್ರಾಮ್ ಲಾ ಅಪ್ಲೈ ಮಾಡೋದು, ಡಯಾಗ್ನಲ್ ಬರೆದು ಬಿಸಾಕೋದು. ಇದೇ ನಿಮ್ಮ ಒರಿಜಿನಲ್ ಫೋರ್ಸು. ಓಕೆ, ನೌ ಲೆಟ್ಸ್ ಕನ್ಸಿಡರ್ ಪಾಸಿಟಿವ್ ಚಾರ್ಜ್. ಇವರಿಬ್ಬರು ನಡುವಿನ ಡಿಸ್ಟೆನ್ಸ್ನ ಮಿಡ್ ಪಾಯಿಂಟ್ನಲ್ಲಿ ಇನ್ನೊಂದು ಪಾಸಿಟಿವ್ ಚಾರ್ಜ್ ಇಡ್ತೀನಿ. ದಿಸ್ ಈಸ್ Q1, ದಿಸ್ ಈಸ್ Q2, ಕ್ಯಾಪಿಟಲ್. ಇಲ್ಲಿ ಪ್ಲಸ್ Q ಇಡ್ತೀನಿ. ಬಟ್ ಇದನ್ನು Q1 ಅಂತ ಮಾಡ್ಕೊಳ್ಳೋಣ, ಇದನ್ನು Q ಅಂತಲೇ ಮಾಡ್ಕೊಳ್ಳೋಣ. ಈಕ್ವಲ್ ಚಾರ್ಜಸ್. ಓಕೆ, ಮಿಡ್ ಪಾಯಿಂಟಲ್ಲೇ ಇಡ್ತೀನಿ. ಏನಪ್ಪ, ವಾಟ್ ಈಸ್ ದ ಟೋಟಲ್ ಫೋರ್ಸ್? 0. ಹೆಂಗೆ ಅಂತ ನೀನೇ ನೋಡ್ಬೇಕಲ್ಲಿ. ಇದನ್ನು D ಅಂತ ತಗೋ, ಇದನ್ನು D ಅಂತ ತಗೋ. ಟೋಟಲ್ ಡಿಸ್ಟೆನ್ಸ್ ಈಸ್ 2D. ಈಗ ಈ ಪ್ಲಸ್ Q ಮೇಲೆ ಇವನು ಹೆಂಗೆ ಫೋರ್ಸ್ ಹಾಕ್ತಾನೆ? ಇವನು ದೊಡ್ಡವನು ಅಂದ್ಕೊಳ್ಳಿ, ಇವನು ಚಿಕ್ಕವನು. ಇವನು ದಪ್ತಾನೆ, ದೊಡ್ಡವ್ರು ಯಾರು? ಇವನು. ಸೊ ಟೋಟಲ್ ಫೋರ್ಸ್ ಈಸ್ F1 ಇನ್ ದ ರೈಟ್ ಸೈಡ್ ಡೈರೆಕ್ಷನ್. ಈಗ ಇವನಿಲ್ಲ ಅನ್ಕೋ, ಇವನಿದ್ದಾನೆ, ಇವನು ದೊಡ್ಡವನು, ಇವನು ಚಿಕ್ಕವನು, ಕರೆಕ್ಟಾ? ಸೊ ಇವನನ್ನು ದಬ್ತಾನೆ, F2, ಕರೆಕ್ಟಾ? ಇಬ್ಬರೂ ಸೇರಿ ದಬ್ತಾ ಇದ್ದಾರೆ ಹಿಂಗೆ. ಇವನ ಮೇಲೆ ಬೀಳ್ತಾ ಇರೋ ಫೋರ್ಸು F1, F2 ಬೋತ್ ಆರ್ ಈಕ್ವಲ್. ಯಾಕೆ? Q ಸೇಮ್ D ಏನಾಗುತ್ತೆ? ಈಕ್ವಲ್ ಫೋರ್ಸ್, ಅಪೋಸಿಟ್ ಫೋರ್ಸ್. ಸೊ ಟೋಟಲ್ ಫೋರ್ಸ್ ಅಟ್ ದಿಸ್ ಪಾಯಿಂಟ್ ವಿಲ್ ಬಿ 0 ಅಲ್ವಾ? ಅದಕ್ಕೆ 0. ಎಲೆಕ್ಟ್ರಿಕ್ ಫೀಲ್ಡಿಗೂ ಹೀಗೆ ಮಾಡ್ತೀವಿ. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಮಾಡ್ಬೇಕಾದ್ರೆ ಮಧ್ಯೆ ಒಂದು ಚಾರ್ಜ್ ಇಟ್ಟು ನೋಡಲ್ಲ ಅಷ್ಟೇ, ಅಲ್ಲಿ ಬರೀ ಒಂದು ಸಿಂಗಲ್ ಖಾಲಿ ಜಾಗ ಇರುತ್ತೆ. ಓಕೆ, ಅದನ್ನು ನಲ್ ಪಾಯಿಂಟ್ ಅಂತ ಕರಿತೀವಿ. ಇದು ನಲ್ ಪಾಯಿಂಟೇ, ಬೇರೆನಾ ಇದು?
ದಿಸ್ ಈಸ್ ಆಲ್ಸೋ ಎ ನಲ್ ಪಾಯಿಂಟ್. ಇದೇ ಥರ ಇದಕ್ಕೆ ಕೇಳ್ತಾರೆ, ಸ್ಕ್ವಯರಿಗೆ ಕೇಳ್ತಾರೆ. 4ನೇ ಜಾಗದಲ್ಲಿ ಒಂದು ಸ್ಕ್ವಯರ್ ಇದೆ. ಈ 4ನೇ ಜಾಗದಲ್ಲಿ ಟೋಟಲ್ ಫೀಲ್ಡು, ಟೋಟಲ್ ಫೋರ್ಸ್ ಯಾವ ಕಡೆ ಇರುತ್ತೆ ಅಂತ ಏನು ಮಾಡಬೇಕು, ಈ ಚಾರ್ಜ್ಗೆ ಯಾರ್ಯಾರು ಹೆಂಗೆ ಒದಿತಿದ್ದಾರೆ ಅಂತ ನೋಡ್ಕೊಳ್ಳಿ. ಇವರಿಬ್ಬರ ನಡುವಿನ ಫೋರ್ಸ್ ಹಿಂಗಿರುತ್ತೆ, ಇದಕ್ಕೆ F1 ಅಂತ ಹೆಸರು ಕೊಡ್ತೀನಿ. ಇವರಿಬ್ಬರ ನಡುವಿನ ಫೋರ್ಸು ಹಿಂಗಿರುತ್ತೆ, ಇದಕ್ಕೆ F2 ಅಂತ ಕರಿತೀನಿ. ಇವನ ಮತ್ತು ಇವನ ನಡುವಿನ ಫೋರ್ಸು ಇದು Q3, ಇದು Q2, ಇದು Q1, ಇದು Q4. ಓಕೆನಾ? ಇವನ ಮತ್ತು ಇವನ ನಡುವಿನ ಫೋರ್ಸು F3. ಕರೆಕ್ಟಾ? ಹೆಂಗಿರುತ್ತದು? ಈ ಥರ ಇರುತ್ತಲ್ವಾ? ಈಗ 3 ವೆಕ್ಟರ್ಗಳಿದ್ದಾವೆ, 3 ವೆಕ್ಟರ್ಸ್. ಈಗ ಸದ್ಯಕ್ಕೆ F3 ಇಲ್ಲ ಅನ್ಕೋ, F3 ಬೇಡ, F1 F2 ಇವರಿಬ್ಬರನ್ನು ಸಾಲ್ವ್ ಮಾಡಿ. ಇವರಿಬ್ಬರನ್ನು ರಿಸಾಲ್ವ್ ಮಾಡಿದ್ರೆ ಒಂದು ಪ್ಯಾರಲೋಗ್ರಾಮ್ ಬರುತ್ತೆ. ಪ್ಯಾರಲೋಗ್ರಾಮಿನ ಡಯಾಗ್ನಲಿನ ದಿಕ್ಕೆ ನಿಮ್ಮ F12 ದಿಕ್ಕು. ಕರೆಕ್ಟಾ? ದಿಸ್ ಈಸ್ ಯುವರ್ F12. F12 ಅಂದ್ರೆ ಗೊತ್ತಾಯ್ತಲ್ಲ, F1 F2 ಸೇರಿಸಿ ಬಂದ ರಿಸಲ್ಟೆಂಟ್ ಅದು. ನಮ್ಮ ಪುಣ್ಯಕ್ಕೆ F12ವಿನ ದಿಕ್ಕು ಮತ್ತು F3ಯ ದಿಕ್ಕು ಒಂದೇ ಆಗಿದೆ ಅಲ್ವಾ? ಸೊ ಟೋಟಲ್ ಫೋರ್ಸ್ ಬೇಕು ನಿನಗೆ ಅಂದರೆ F12 ಪ್ಲಸ್ F3 ಮಾಡಿ ಅಷ್ಟೇ. ಅರ್ಥ ಆಯ್ತಾ? ಸಿಂಪಲ್. ಈ ಥರ ಮಾಡ್ತೀರಾ? ಏನು ಡಯಾಗ್ರಾಮ್ ಬೇಕಾದ್ರೂ ಕೊಡಲಿ ಅವನು, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕೊಟ್ಕೊಳ್ಳಿ, ಐಸಾಸೆಲಸ್ ಟ್ರಯಾಂಗಲರು ಕೊಟ್ಕೊಳ್ಳಿ, ಹೆಂಗೆ ಬೇಕಾದ್ರೂ ಕೊಟ್ಕೊಳ್ಳಿ ಅವನು. ಕೆಲವು ಸರಿ ಹೀಗೆಲ್ಲ ಕೊಡ್ತಾರೆ ನಿಮಗೊಂದು ಸ್ವಲ್ಪ ತಲೆ ಕೆಡಂಗೆ. ದೇರ್ ಆರ್ 3 ಚಾರ್ಜಸ್ ಲೈಕ್ ದಿಸ್. ವಾಟ್ ಈಸ್ ದ ಟೋಟಲ್ ಚಾರ್ಜ್ ಆನ್ ದ Q3? ಈ ಥರ ಹಂಗೆ ಕೊಡ್ತಾನೆ. ವಾಟ್ ಈಸ್ ದ ಟೋಟಲ್ ಫೋರ್ಸ್? ಟೋಟಲ್ ಫೋರ್ಸ್ ಆನ್ ದ ಥರ್ಡ್ ಚಾರ್ಜ್ ಮಸ್ಟ್ ಬಿ 0 ಆಗಬೇಕು. ಇದು 0 ಆಗಬೇಕು ಅಂದರೆ ಏನು ಆಗಬೇಕು ಅಂತ ಕೇಳ್ತಾರೆ. ಇದು ಏನು ಚಾರ್ಜ್ ಅಂತ ಗೊತ್ತಿಲ್ಲ, ಆದರೆ ಇದ್ರ ಮೇಲೆ ಟೋಟಲ್ ಫೋರ್ಸ್ 0 ಬರಬೇಕಂತೆ. ಇದ್ರ ಮೇಲೆ ಫೋರ್ಸು 0 ಬರಬೇಕಂತೆ. ಈಗ ಇವನ ಮೇಲೆ ಯಾರ್ಯಾರು ಫೋರ್ಸ್ ಆಗ್ತಿದ್ದಾರೆ ಅಂತ ನೋಡ್ಕೊಳ್ಳಿ. ಫಸ್ಟ್ ಇವನಿಲ್ಲ ಅನ್ಕೋ, ಫಸ್ಟು ಈ ಚಾರ್ಜ್ ಹಾಕುತ್ತೆ, ಅದನ್ನು ಫಸ್ಟು ಬರ್ಕೊ. ಈ ಚಾರ್ಜು ದಬ್ಬತ್ತಾ F1 ಅಂತ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಫಸ್ಟ್ F1 ಈಸ್ Q2 ಬೈ ಇದನ್ನು ಡಿ ಅಂತ ಕೊಂಡ್ರೆ 4D². ಕರೆಕ್ಟಾ? ಇದು ಒಂದು. ಇನ್ನು F2 ಕ್ಯಾಲ್ಕುಲೇಟ್ ಮಾಡಬೇಕು. ಕೆ ಇವನಿಲ್ಲ ಅಂದ್ಕೊಳ್ಳಿ. Q1 Q2 ಬೈ D². F1 ಮತ್ತು F2 ಎರಡನ್ನೂ ಸೇರಿಸಿದರೆ 0 ಬರಬೇಕು. ಇವರಿಬ್ಬರು ಸೇರಿಸಿ ಟೋಟಲ್ ಚಾರ್ಜ್, ಟೋಟಲ್ ಫೀಲ್ಡ್, ಟೋಟಲ್ ಫೋರ್ಸ್ 0 ಆಗಬೇಕು. ಅಂದರೆ ಇವರಿಬ್ಬರನ್ನು ಈಕ್ವೇಟ್ ಮಾಡಬೇಕು ಅಲ್ವಾ? ಇಬ್ಬರನ್ನ ಸೇರಿಸಿದಾಗ 0 ಬರುತ್ತೆ ಅಂದರೆ ಅವರಿಬ್ಬರು ಈಕ್ವಲ್ ಆ್ಯಂಡ್ ಆಪೋಸಿಟ್ ಆಗಿರ್ಬೇಕು ತಾನೆ. F1 ಮೈನಸ್ F2 ಹ್ಯಾಸ್ ಟು ಬಿ 0. F1 ಮೈನಸ್ F2 ಈಸ್ ಈಕ್ವಲ್ ಟು 0 ಅಂದರೆ F1 ಈಸ್ ಈಕ್ವಲ್ ಟು F2. ಅದನ್ನು ಸಾಲ್ವ್ ಮಾಡಿ ನಿಮಗೆ Q ಬರುತ್ತೆ. ವಾಟ್ ಮಸ್ಟ್ ಬಿ ದ ವ್ಯಾಲ್ಯೂ ಆಫ್ Q ಸಚ್ ದಟ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ Q2 ಈಸ್ 0 ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಮಾಡ್ತಿರಲ್ಲ, ಅದೇ ಒಬ್ರಿಲ್ಲ ಅನ್ಕೋಬೇಕು, ಮತ್ತೊಬ್ಬರನ್ನು ತೊಗೋಬೇಕು, ಒಬ್ಬೊಬ್ಬರನ್ನೇ ನೋಡ್ತಾ ಬರಬೇಕು, ಅವಾಗ ಬರುತ್ತೆ. ಏನಪ್ಪ ಟೈಮ್ ಆಯಿತಾ? ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಆಯಿತು. ಲಾಸ್ಟ್ ಇದೊಂದು ಹೇಳ್ಬಿಡ್ತೀನಿ. ಯಾವುದು? ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ.